ಅಟ್ಮಾಸ್ಫಿಯರಲ್ಲಿ ಇಲ್ಲಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಅಟ್ಮಾಸ್ಫಿಯರ್ ಡಿಫ್ರೆಂಟ್ ಲೇಯರ್ಸಲ್ಲಿ ಫಾರ್ ಎಕ್ಸಾಂಪಲ್ ಓಝೋನ್ ಲೇಯರ್ ಯಾವ ಒಂದು ಅಟ್ಮಾಸ್ಫಿಯರ್ ಲೇಯರಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಅಥವಾ ಜೀವಿಗಳಿಗೆ ಬದುಕೋದಕ್ಕೆ ಯೋಗ್ಯವಾದಂತಹ ಒಂದು ಲೇಯರ್ ಯಾವುದು ಅಂತ ಕೇಳ್ಬೋದು. ಅಥವಾ ಇನ್ನು ನಿಮಗೆ ಸಿಂಪಲ್ ಆಗಿ ಅಂದರೆ ಮಿಟಿಯೋರೈಟ್ಸ್ ಕಂಡು ಬರೋದು ಓಕೆ ಎಲ್ಲಿ ಯಾವ ಒಂದು ಲೇಯರಲ್ಲಿ ಅಟ್ಮಾಸ್ಫಿಯರಲ್ಲಿ ಕಂಡು ಬರುತ್ತದೆ ಅಂತ ಕೇಳ್ಬೋದು. ಸೊ ಪ್ರಿಲಿಮಿನರಿ ಎಕ್ಸಾಮ್ ಕ್ವಶನ್ಸು ಈ ಥರ ಕೇಳೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಫಸ್ಟ್ ಥಿಂಗ್ ಡೆಫಿನೇಷನ್ ಆಫ್ ಅಟ್ಮಾಸ್ಫಿಯರ್. ದಟ್ ವಾಸ್ ಅಟ್ಮಾಸ್ಫಿಯರ್ ಮೇಡ್ ಅಪ್ ಆಫ್ ಗ್ಯಾಸಸ್ ಸರೌಂಡೆಡ್ ಎ ಪ್ಲಾನೆಟ್ ಆರ್ ಎನಿ ಅದರ್ ಸೆಲೆಷಿಯಲ್ ಬಾಡಿ. ಪ್ಲಾನೆಟ್ ಆಗಿರ್ಬೋದು ಅಥವಾ ಎನಿ ಅದರ್ ಸೆಲೆಷಿಯಲ್ ಬಾಡಿ. ಆ್ಯಂಡ್ ಅಟ್ಮಾಸ್ಫಿಯರ್ generally it composed to 78% of nitrogen, 21% of oxygen and 1% other gases, argon, krypton ಅಥವಾ ನಿಯನ್, ಬೇರೆ ಬೇರೆ ಗ್ಯಾಸಸ್, ಈ ಥರ ಗ್ಯಾಸ್ಗಳು ಅನಿಲಗಳು 1% ಇದೆ. ಇಲ್ಲಿ ಮೆಜಾರಿಟಿ ಯಾವುದು 78% ನೈಟ್ರೋಜನ್. ಓಕೆ, ಇದು ಜ್ಞಾಪಕ ಇಲ್ಲಿ. ಮೂರನೇದು ಅಟ್ಮಾಸ್ಫಿಯರ್, ಇದರ ಕೆಲಸ ಏನು ಅಂತ ಹೇಳಿದ್ರೆ ವಾತಾವರಣದ ಕೆಲಸ ಏನು ಅಂತ ಹೇಳಿದ್ರೆ ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳು ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಇದೆಯಲ್ಲ ಅವುಗಳಿಂದ ಬರುವಂಥ ನೇರಳಾತೀತ ಕಿರಣಗಳನ್ನು ತಡೆದು ನಮಗೆ ಫಿಲ್ಟರ್ ಮಾಡಿ ಇದು ಹೆಂಗೆ ಅಂತ ಹೇಳಿದ್ರೆ ನಾವು ಈ ಟೀ ಕಾಫಿ ಕುಡಿಬೇಕಾದ್ರೆ ಒಂದು ಟೀ ಸೊಪ್ಪನ್ನು ಅದನ್ನು ನಾವು ತೆಗಿತೀರಲ್ವ, ಸೊ ಫಿಲ್ಟರ್ ಮಾಡ್ತಿರಲ್ವ, ಅದೇ ಥರ ಅಟ್ಮಾಸ್ಫಿಯರ್ ಏನು ಮಾಡುತ್ತೆ ಅಂದರೆ ಸೂರ್ಯನಿಂದ ಬರುವ ಕಿರಣಗಳಲ್ಲಿ ಭೂಮಿಗೆ ಬೇಕಾದಂತಹ ವಿಸಿಬಲ್ ಲೈಟು ಮತ್ತು ನಮಗೆ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸು ನೇರಳಾತೀತ ಕಿರಣಗಳನ್ನು ಅಲ್ಲಿ ಫಿಲ್ಟರ್ ಮಾಡುತ್ತೆ, ಅಟ್ಮಾಸ್ಫಿಯರಲ್ಲೇ ಫಿಲ್ಟರ್ ಮಾಡುತ್ತೆ. ಓಕೆ, ಮತ್ತು ವಾತಾವರಣದಲ್ಲಿ ಭೂಮಿಯ ಮೇಲೆ ಹಗಲು ಮತ್ತು ರಾತ್ರಿಯನ್ನು ಬ್ಯಾಲೆನ್ಸ್ಡ್ ಆಗಿ ಮೂವ್ ಮಾಡುತ್ತೆ. ಇನ್ ಕೇಸ್ ಆಫ್ ಅಟ್ಮಾಸ್ಫಿಯರೇ ಇಲ್ಲ ಅಂದಿದ್ದರೆ ದ ಟೆಂಪ್ರೇಚರ್ ವಾಸ್ ಹೆವಿ ಕೋಲ್ಡು ಮತ್ತು ಹೆವಿ ವಾರ್ಮ್ ಆಗ್ತಾ ಇತ್ತು ಭೂಮಿ. ಓಕೆನಾ? ಸೊ ಅಟ್ಮಾಸ್ಫಿಯರ್ ಇರೋದ್ರಿಂದ ಇಟ್ ವಾಸ್, ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಅದನ್ನು ಡೆಫಿನೇಷನ್ ಕೊಟ್ಟಿದ್ದೀನಿ. ಅಟ್ಮಾಸ್ಫಿಯರ್ ಪ್ರೊಟೆಕ್ಟ್ಸ್ ಲೈಫ್ ಆನ್ ಅರ್ತ್ by shielding it from incoming ultraviolet radiation, keeping the planet warm through insulation and preventing extreme day and night temperatures. Okay, extreme day ಮತ್ತು ನೈಟ್ ಟೆಂಪ್ರೇಚರ್ಸನ್ನು ಬ್ಯಾಲೆನ್ಸ್ ಮಾಡುತ್ತೆ. ಓಕೆನಾ? ಇದಕ್ಕೋಸ್ಕರನೇ ಅಟ್ಮಾಸ್ಫಿಯರು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ದೇರ್ ಆರ್ ಡಿಫ್ರೆಂಟ್ ಲೇಯರ್ಸ್ ಇದೆ. ಇದು ನಾವು ಜನರಲ್ ಆಗಿ ಕ್ಲಾಸಿಫಿಕೇಶನ್ ಮಾಡಿದಾಗ ಸರ್ಫೇಸ್ ಆಫ್ ಅರ್ತಿಂದ ಮೇಲಕ್ಕೆ ಹೋದಂಗೆಲ್ಲ ಕೂಡ ಡಿಫ್ರೆಂಟ್ ಲೇಯರ್ಸು, ಅದನ್ನು 5 ಲೇಯರ್ಸ್ ಆಗಿ ಮಾಡಿದ್ದಾರೆ. ಪರಿವರ್ತನಾ ಮಂಡಲ ಅಂತ ಹೇಳಿದ್ರೆ ದಟ್ ವಾಸ್ ಟ್ರೋಪೋಸ್ಪಿಯರ್ ಅಂತ ಕರೀತಾರೆ. ಓಕೆ, ಟ್ರೋಪೋಸ್ಪಿಯರ್ ಪರಿವರ್ತನಾ ಮಂಡಲ. ಸಮೋಷ್ಣ ಮಂಡಲ ದಟ್ ವಾಸ್ ಸ್ಟ್ಯಾಟೋಸ್ಪಿಯರ್. ಸಮೋಷ್ಣ ಅಂದರೆ ಸಮ ಉಷ್ಣ. ಇದನ್ನು ನೀವು ಬಿಡಿಸಿ ಬರಿಬೇಕಾದ್ರೆ ಸಮ ಉಷ್ಣ ಅಂದರೆ ಟೆಂಪ್ರೇಚರ್ ಇಲ್ಲಿ ಚೇಂಜಸ್ ಆಗಲ್ಲ. ಓಕೆ, ಥರ್ಡ್ ಒನ್ ಮಧ್ಯಂತರ ಮಂಡಲ ದಟ್ ವಾಸ್ ಮೀಸೋಸ್ಪಿಯರ್. ಉಷ್ಣಾಂಶ ಮಂಡಲ ಥರ್ಮೋಸ್ಪಿಯರ್. ಆ್ಯಂಡ್ ಬಾಹ್ಯ ಮಂಡಲ ಎಕ್ಸೋಸ್ಪಿಯರ್. ಕೊನೆಯ ಲೇಯರು ಬಾಹ್ಯ ಮಂಡಲ. ಆ್ಯಂಡ್ ಸರ್ಫೇಸಿಂದ ಮೇಲೆ ಹೋದಾಗ ಮೊದಲು ನಮಗೆ ಸಿಗೋದು ಪರಿವರ್ತನಾ ಮಂಡಲ. ಓಕೆ, ಪರಿವರ್ತನಾ ಮಂಡಲ ಅಂತ ಹೇಳಿದ್ರೆ ಆಲ್ಸೋ ಕಾಲ್ಡ್ ಅಸ್ ಟ್ರೋಪೋಸ್ಪಿಯರ್. ಓಕೆ, ಒಂದೊಂದು ಲೇಯರ್ಸೇ ನೋಡೋಣ. ಓಕೆ, ಆಸ್ ಇನ್ಕ್ರೀಸಿಂಗ್ ಆಲ್ಟಿಟ್ಯೂಡ್ ಫ್ರಮ್ ದ ಸರ್ಫೇಸ್ ಆಫ್ ಅರ್ತ್ ದೀಸ್ ಲೇಯರ್ಸ್ ನಾವು ನೋಡ್ಬೋದು. ಓಕೆನಾ? ಫಸ್ಟ್ ಒನ್ ಇಲ್ಲಿ ನೋಡಿದಾಗ ಟ್ರೋಪೋಸ್ಪಿಯರು, ಅದರ ಹೈಟು ಮತ್ತು ಲೇಯರ್ಸನ್ನು ಕೊಟ್ಟಿದ್ದೀನಿ. ಮತ್ತು ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್ ಹಾಟ್ ಏರ್ ಬಲೂನ್ಸ್ ವರ್ ಜನರಲಿ ಫೌಂಡ್ ಇನ್ ವಿಚ್ ಲೇಯರ್. ಓಕೆ, ಎಕ್ಸಾಂಪಲ್ ಕೇಳ್ಬೋದು. ಅಥವಾ ಏರೋಪ್ಲೈನ್ಸ್ ಜನರಲ್ ಆಗಿ ಯಾವ ಒಂದು ಲೇಯರಲ್ಲಿ ಓಡಾಡ್ತದೆ. ಅಥವಾ ಕ್ಲೌಡ್ಸ್, ಓಕೆ, ಮಳೆ ಬರುತ್ತಲ್ಲ, ಮಳೆ ಅಥವಾ ಮೋಡಗಳು ಯಾವ ಒಂದು ಲೇಯರಲ್ಲಿ ಜನರಲ್ ಆಗಿ ಮಳೆ ಭರಿತ ಮೋಡಗಳು ಯಾವ ಒಂದು ಲೇಯರಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾರೆ. ದಟ್ ವಾಸ್ ಪರಿವರ್ತನಾ ಮಂಡಲ ಅಥವಾ ಟ್ರೋಪೋಸ್ಪಿಯರಲ್ಲಿ. ನೆಕ್ಸ್ಟ್ ಒನ್ ಓಝೋನ್ ಲೇಯರ್ ಜನರಲ್ ಆಗಿ ಯಾವ ಒಂದು ಅಟ್ಮಾಸ್ಫಿಯರಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಯಾವೊಂದು ಲೇಯರ್ ಅಂತ ಬಂದಾಗ ಸ್ಟ್ಯಾಟೋಸ್ಪಿಯರಲ್ಲಿ ಬರುತ್ತೆ, ಲೋವರ್ ಸ್ಟ್ಯಾಟೋಸ್ಪಿಯರ್. ಓಕೆನಾ? ಲೋವರ್ ಸ್ಟ್ಯಾಟೋಸ್ಪಿಯರಲ್ಲಿ ಓಝೋನ್ ಲೇಯರ್ ಕಂಡು ಬರುತ್ತೆ. ಸೇಮ್ ಥಿಂಗ್ ಮೀಸೋಸ್ಪಿಯರ್. ಮಿಟಿಯೋರ್ಸ್ ಎಲ್ಲಿ ಜನರಲ್ ಆಗಿ ಮಿಟಿಯೋರ್ಸ್ ಅಂತ ಹೇಳಿದ್ರೆ ಈ ನಾವು ಉಲ್ಕೆಗಳು ಅಂತ ಹೇಳ್ತೀರಲ್ವಾ, ಸೊ ಅದು ಅಟ್ಮಾಸ್ಫಿಯರಲ್ಲಿ ಇರಬೇಕಾದ್ರೆ ಮಿಟಿಯೋರ್ಸ್ ಅಂತ ಕರಿತೀರಿ. ಅದು ಯಾವಾಗ ಭೂಮಿಗೆ ಬಂದು ಬೀಳುತ್ತೆ ಆವಾಗ ಮಿಟಿಯೋರೈಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ನೀವು ಈ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಇದನ್ನು ಫೋಕಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಅರ್ತ್ ಮೇಲೆ ಏನಾದರೂ ಕಾಣಿಸ್ಕೊಳ್ತು ಅಂದರೆ ಉಲ್ಕೆಗಳು, ಅದನ್ನು ನಾವು ಮಿಟಿಯೋರೈಟ್ಸ್ ಅಂತ ಬರೀಬೇಕಾಗುತ್ತೆ. ಹೇಳೋದು ಅಷ್ಟೇ, ಮಿಟಿಯೋರೈಟ್ಸ್ ಅಂತ ಕರಿಬೇಕು. ವೆನ್ ಇಟ್ ವಾಸ್ ಇನ್ ಅಟ್ಮಾಸ್ಫಿಯರ್ ಅಂದರೆ ಭೂಮಿಗೆ ಬರೋದಕ್ಕೆ ಮುಂಚೆ ಆಕಾಶದಲ್ಲಿ ನಮ್ಗೇನು ಕಾಣಿಸುತ್ತೋ ಅಟ್ಮಾಸ್ಫಿಯರ್ ವಾತಾವರಣದಲ್ಲಿ ಇರಬೇಕಾದ್ರೆ ಅದನ್ನು ಮಿಟಿಯೋರ್ಸ್ ಅಂತ ಕರೀತಾರೆ. ಓಕೆ, ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ಒನ್ ಸ್ಯಾಟಲೈಟ್ಸು ಆ್ಯಂಡ್ ಅರೋರಾ, ಇವೆಲ್ಲ ಕೂಡ ಥರ್ಮೋಸ್ಪಿಯರಲ್ಲಿ. ದೆನ್ ಎಕ್ಸೋಸ್ಪಿಯರಲ್ಲಿ ಸ್ಪೇಸ್ ಶಿಪ್ ಇವೆಲ್ಲ ಕಂಡು ಬರ್ತದೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟು ಏನು ಅಂತ ಹೇಳಿದ್ರೆ ಕರ್ಮನ್ ಲೈನ್. ಇದು ವೆರಿ ಇಂಪಾರ್ಟೆಂಟು. ಕರ್ಮನ್ ಲೈನ್ ವಿಲ್ ಡಿವೈಡ್ಸ್ ದ ಸ್ಪೇಸ್, ಔಟರ್ ಸ್ಪೇಸನ್ನು.
ಇನ್ನರ್ ಸ್ಪೇಸ್ ಮತ್ತು ಔಟರ್ ಸ್ಪೇಸನ್ನು ಡಿವೈಡ್ ಮಾಡೋದು ಕರ್ಮನ್ ಲೈನು. ಈ ಕರ್ಮನ್ ಲೈನು ಯಾವ ಲೇಯರ್ಸ್ ಮಧ್ಯೆ ಕಂಡು ಬರುತ್ತದೆ ಅಂತ ಕೇಳ್ತಾರೆ. ಅದು ಮೀಸೋಸ್ಪಿಯರ್ ಮತ್ತು ಥರ್ಮೋಸ್ಪಿಯರ್. ಮೀಸೋಸ್ಪಿಯರ್ ಅಂದರೆ ಮಧ್ಯಂತರ ಮಂಡಲ, ಥರ್ಮೋಸ್ಪಿಯರ್ ಉಷ್ಣತಾ ಮಂಡಲ. ಇವುಗಳ ಮಧ್ಯೆ ಕಂಡುಬರುವ ಲೇಯರ್ ಯಾವುದು ಅಂತ ಹೇಳಿದ್ರೆ ಕರ್ಮನ್ ಲೈನ್ ಅಂತ ಕರೀತಾರೆ. ಕರ್ಮನ್ ಲೈನ್ ಅಂತ ಹೇಳಿದ್ರೆ ಅಲ್ಲಿಂದ ಆ ಕಡೆಗೆ ಮೇಲೆ ಹೋದಂಗೆಲ್ಲ ಗ್ರಾವಿಟಿ ಇರೋದಿಲ್ಲ, ಗುರುತ್ವಾಕರ್ಷಣ ಬಲವನ್ನು ಕಂಪ್ಲೀಟಾಗಿ ಕಳ್ಕೊಂಡ್ಬಿಡುತ್ತೆ. ಯಾವುದೇ ಒಂದು ವಸ್ತುವನ್ನು ನೀವು ಕರ್ಮನ್ ಲೈನ್ ಮೇಲೆ ಹಾಕಿದಾಗ ಆ ವಸ್ತು ಮತ್ತೆ ರಿಟರ್ನ್ ಬರೋದಿಲ್ಲ. ಓಕೆನಾ? ಸೊ ಈ ಲೈನು ಯಾವುದರ ಮಧ್ಯೆ ಕಂಡು ಬರುತ್ತೆ ಅಂದರೆ ಮೀಸೋಸ್ಪಿಯರ್ ಮತ್ತು ಥರ್ಮೋಸ್ಪಿಯರ್ ಮಧ್ಯೆ ಕಂಡು ಬರುತ್ತದೆ. ಓಕೆ, ಈಗ 1 by 1 ಲೇಯರ್ಸ್ ಅನ್ನು ನೋಡೋಣ. ಟ್ರೋಪೋಸ್ಪಿಯರ್ ಫಸ್ಟ್ ಒನ್ನು, ಪರಿವರ್ತನಾ ಮಂಡಲ. ಈ ಲೇಯರ್ಗೆ ಇನ್ನೂ ಒಂದು ಹೆಸರು ಝೋನ್ ಆಫ್ ಮಿಕ್ಸಿಂಗ್ ಅಂತ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಗಾಳಿ, ದಟ್ ವಾಸ್ ಲೋವರ್ ಅಟ್ಮಾಸ್ಫಿಯರಲ್ಲಿ ಇರುವಂತಹ ಬಿಸಿ ಗಾಳಿ ಆಗಿರ್ಬೋದು, ಅಪ್ಪರ್ ಅಟ್ಮಾಸ್ಫಿಯರಲ್ಲಿ ಇರುವಾಗ ಶೀತ ಗಾಳಿ ಆಗಿರ್ಬೋದು, ಎರಡೂ ಕೂಡ ಚೇಂಜಸ್ ಆಗ್ತಾ ಇರುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಬಿಕಾಸ್ ಆಫ್ ಡೇ ಅಂಡ್ ನೈಟ್ ಫ್ಯಾಕ್ಟರ್ಸ್. ಓಕೆ, ಹಗಲು ಮತ್ತು ರಾತ್ರಿ. ಡೇನಲ್ಲಿ ಏನಾಗುತ್ತೆ, ಸನ್ರೈಸ್ ಜಾಸ್ತಿ ಇದ್ದಾಗ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ಏರ್ ಮಾಲಿಕ್ಯೂಲ್ಸ್ ಎಕ್ಸ್ಪ್ಯಾಂಡ್ ಆಗುತ್ತೆ. ನೈಟ್ ಟೈಮಲ್ಲಿ ಏನಾಗುತ್ತೆ, ಟೆಂಪ್ರೇಚರ್ ರೆಡ್ಯೂಸ್ ಆಗ್ತದೆ, ಏರ್ ಮಾಲಿಕ್ಯೂಲ್ಸು ಮತ್ತೆ ಅಸೆಂಡ್ ಆಗುತ್ತೆ. ಸೊ ಈ ಫ್ಯಾಕ್ಟರ್ಸು ಮಿಕ್ಸ್ ಆಗ್ತಾ ಇರುತ್ತೆ. ಇದೊಂದೇ ಅಂತಲ್ಲ, ಸಮ್ಮರ್ ಮತ್ತು ವಿಂಟರ್ ಸೀಸನಲ್ಲೂ ಅಷ್ಟೇ ಸಮ್ಮರಲ್ಲಿ ಏರ್ ಎಕ್ಸ್ಪ್ಯಾಂಡ್ ಆಗುತ್ತೆ, ವಿಂಟರಲ್ಲಿ ಏರು ಕೂಲ್ ಆಗುತ್ತೆ, ಮತ್ತೆ ಕಾಂಪ್ಯಾಕ್ಟ್ ಆಗಿ ಮತ್ತೆ ಡಿಸೆಂಡ್ ಆಗುತ್ತೆ. ಈ ಫ್ಯಾಕ್ಟರ್ಸು ಎಲ್ಲಾಗುತ್ತೆ ಅಂದರೆ ಟ್ರೋಪೋಸ್ಪಿಯರ್. ಓಕೆನಾ? ಎಕ್ಸಾಮಲ್ಲಿ ಪ್ರಿಲಿಮ್ಸಲ್ಲಿ ಯಾವ ಥರ ಕೇಳ್ತಾರೆ ಅಂದರೆ ಝೋನ್ ಆಫ್ ಮಿಕ್ಸಿಂಗ್ ರಿಲೇಟೆಡ್ ಟು ವಿಚ್ ಲೇಯರ್ ಅಂತ ಕೇಳ್ತಾರೆ. ಟ್ರೋಪೋಸ್ಪಿಯರ್, ಸ್ಟ್ಯಾಟೋಸ್ಪಿಯರ್, ಥರ್ಮೋಸ್ಪಿಯರ್, ಐನೋಸ್ಪಿಯರ್ ಅಂತ ಬಂದಾಗ ಝೋನ್ ಆಫ್ ಮಿಕ್ಸಿಂಗ್ ವಾಸ್ ರಿಲೇಟೆಡ್ ಟು ಟ್ರೋಪೋಸ್ಪಿಯರ್. ಇಲ್ಲಿ ಇದು ಟ್ರೋಪೋಸ್ಪಿಯರ್ ಸಮುದ್ರ ಮಟ್ಟದಿಂದ 10ರಿಂದ 15 ಕಿಲೋಮೀಟರ್ ಎತ್ತರದಲ್ಲಿದೆ. ಕೆಲವು ಕಡೆ 20 ಕಿಲೋಮೀಟರ್ ಬರುತ್ತೆ, ಕೆಲವು ಕಡೆ 15 ಕಿಲೋಮೀಟರ್ಸ್ವರೆಗೂ ಹೋಗುತ್ತೆ. ಯಾಕೆ ಇದು ಈ ಥರ ಚೇಂಜಸ್ ಆಗುತ್ತೆ ಅಂದರೆ ಈಕ್ವೇಟರ್ ರೀಜನಲ್ಲಿ ಅಪ್ ಟು 20 ಕಿಲೋಮೀಟರ್ವರೆಗೂ ಬರುತ್ತೆ. ಇದು ಸಮ್ಮರ್ ಸೀಸನಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಸಮ್ಮರಲ್ಲಿ, ಬೇಸಿಗೆ ಕಾಲದಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಏರ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಈಕ್ವೇಟರಲ್ಲಿ ಅಪ್ ಟು 20 ಕಿಲೋಮೀಟರು. ಸೇಮ್ ಥಿಂಗು ಸಮ್ಮರ್ ಸೀಸನಲ್ಲಿ ಪೋಲಾರ್ ಏರಿಯಾಸ್ ಕಡೆ 12 ಕಿಲೋಮೀಟರ್ವರೆಗೂ ಎಕ್ಸ್ಪ್ಯಾಂಡ್ ಆಗುತ್ತೆ. ಯಾವುದು? ಟ್ರೋಪೋಸ್ಪಿಯರು. ಸೇಮ್ ಥಿಂಗ್ ವಿಂಟರ್ ಸೀಸನಲ್ಲಿ ನಾವು ಈಕ್ವೇಟರ್ ಅಂತ ಬಂದಾಗ 15 ಕಿಲೋಮೀಟರ್ವರೆಗೂ ಬರುತ್ತೆ. 12ರಿಂದ 15 ಕಿಲೋಮೀಟ್ರು ಅಂದರೆ ಕಡಿಮೆ ಇರುತ್ತೆ. ವಿಂಟರ್ ಸೀಸನಲ್ಲಿ ಟ್ರೋಪೋಸ್ಪಿಯರು ರೆಡ್ಯೂಸ್ ಆಗುತ್ತೆ. ಸೇಮ್ ಥಿಂಗ್ ವಿಂಟರಲ್ಲಿ ಪೋಲಾರ್ ರೀಜನಲ್ಲಿ 7 to 9 ಕಿಲೋಮೀಟರ್ಗೆ ಕಡಿಮೆ ಆಗುತ್ತೆ. ಓಕೆ, 12 ಕಿಲೋಮೀಟ್ರಿಂದ 7-9 ಕಿಲೋಮೀಟರ್ಗೆ ಡಿಕ್ಲೈನ್ ಆಗ್ತದೆ ಟ್ರೋಪೋಸ್ಪಿಯರ್. ಓಕೆನಾ? ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಎಕ್ಸಾಮಲ್ಲಿ ಏನಾದರೂ ಇಟ್ ವಾಸ್ ಕಾನ್ಸ್ಟೆಂಟ್ ಇನ್ ಆಲ್ ದ ಸೀಸನ್ಸ್ ಅಂತ ಕೇಳಿದರೆ ರಾಂಗ್ ಸ್ಟೇಟ್ಮೆಂಟ್. ಇಟ್ ಚೇಂಜಸ್. ಓಕೆ, ಸಮ್ಮರ್ ಸೀಸನಲ್ಲಿ ಚೇಂಜ್ ಆಗ್ತದೆ, ಎಕ್ಸ್ಟೆಂಡ್ ಆಗ್ತದೆ ಲೇಯರು. ವಿಂಟರ್ ಸೀಸನಲ್ಲಿ ರೆಡ್ಯೂಸ್ ಆಗ್ತದೆ. ಆ್ಯಂಡ್ ಟ್ರೋಪೋಸ್ಪಿಯರ್ ಕಂಟೈನ್ 75% ಆಫ್ ದ ಆಲ್ ಏರ್ ಇನ್ ದ ಅಟ್ಮಾಸ್ಫಿಯರ್. ಇದು ಜ್ಞಾಪಕ ಇರಲಿ. 75% ಗಾಳಿ, ಟೋಟಲ್ 100% ಆಫ್ ವಾತಾವರಣದಲ್ಲಿರುವಂಥ ಅನಿಲಗಳಲ್ಲಿ 75% ಅನಿಲ ಇಲ್ಲೇ ಕಂಡುಬರೋದು. ಇನ್ನು 25% ಅಷ್ಟೇ ಮೇಲೆ ಸ್ಟ್ಯಾಟೋಸ್ಪಿಯರ್, ಮೀಸೋಸ್ಪಿಯರ್ ಕಡೆ ಮೂವ್ಮೆಂಟ್ ಆಗುವಂಥದ್ದು. ಮತ್ತು ಟ್ರೋಪೋಸ್ಪಿಯರ್ ಇಸ್ ದ ವೆಟ್ಟೆಸ್ಟ್ ಲೇಯರ್ ಇನ್ ದ ಅಟ್ಮಾಸ್ಫಿಯರ್. ಯಾವುದು ತುಂಬ ತೇವಾಂಶ ಭರಿತ ಒಂದು ಮಂಡಲ ಅಂತ ಕೇಳಿದ್ರೆ, ಲೇಯರ್ ಅಂತ ಕೇಳಿದ್ರೆ ದಟ್ ವಾಸ್ ಟ್ರೋಪೋಸ್ಪಿಯರ್, ತೇವಾಂಶ ಮಂಡಲ. ಯಾಕೆ ಅಂತೇಳಿ ಅಂದರೆ ಇಲ್ಲಿ ರೈನ್ಫಾಲ್ ಇರುತ್ತೆ. ಓಕೆ, ಮಳೆ ಬೀಳೋದ್ರಿಂದ ಮಳೆ ಮತ್ತು ಬಿಸಿಲು ಈ ಒಂದು ಚೇಂಜಸ್ಸಿಂದ ನಾವು ವೆಟ್ಟೆಸ್ಟ್ ಲೇಯರ್ ಅಂತ ಕರಿತೀವಿ. ಇದು ಆಲ್ರೆಡಿ ಹೇಳಿದ್ದೀನಿ. ದಟ್ ವಾಸ್ 20 ಕಿಲೋಮೀಟರ್ಗೂ ಈಕ್ವೇಟರು. ದಟ್ ವಾಸ್ ಯಾವಾಗ ಅಂದರೆ ಸಮ್ಮರ್ ಸೀಸನಲ್ಲಿ. ಆ್ಯಂಡ್ ವಿಂಟರ್ ಸೀಸನಲ್ಲಿ ಇಟ್ ಚೇಂಜಸ್. ಪೋಲ್ಸಲ್ಲಿ 7 ಕಿಲೋಮೀಟರ್ವರೆಗೂ ಇದೆ. ಈ ಟಾಪಿಕನ್ನು ಆವಾಗಲೇ ನಾನು ಹೇಳಿದ್ದೀನಿ. ಆ್ಯಂಡ್ ಟ್ರೋಪೋಸ್ಪಿಯರ್ ಆದಮೇಲೆ ಮೇಲೆ ಹೋದಂಗೆಲ್ಲ ಕೂಡ ನೆಕ್ಸ್ಟ್ ಲೇಯರ್ ಬರೋದು ಸ್ಟ್ಯಾಟೋಸ್ಪಿಯರು. ಆ ಸ್ಟ್ಯಾಟೋಸ್ಪಿಯರ್ ಬರೋದಕ್ಕೆ ಮುಂಚೆ ಮಧ್ಯದಲ್ಲಿ ಒಂದು ಲೈನ್ ಇದೆ ನೋಡಿ, ಇದನ್ನು ಟ್ರೋಪೋಪಾಸ್ ಅಂತ ಕರೀತಾರೆ. ಪಾಸ್ ಅಂದರೆ ಸ್ಟಾಪ್ ಅಂತ ಅರ್ಥ. ಇಲ್ಲಿ ಟ್ರೋಪೋಸ್ಪಿಯರ್ ಇನ್ನೊಂದು ಗಮನಿಸಬೇಕು. ಏನು ಅಂತ ಹೇಳಿದ್ರೆ ಸರ್ಫೇಸ್ ಆಫ್ ಅರ್ತಿಂದ ನಾವು ಮೂವ್ಮೆಂಟ್ ಆದಂಗೆಲ್ಲ ಕೂಡ ಪ್ರತಿ 1 ಕಿಲೋಮೀಟರ್ಗೆ 6.5 ಡಿಗ್ರಿ ಸೆಲ್ಸಿಯಸ್ ರೆಡ್ಯೂಸ್ ಆಗ್ತಾ ಇರುತ್ತೆ. ಅದನ್ನು ನಾವೇನಂತ ಕರಿತೀರಿ ಅಂದರೆ ನಾರ್ಮಲ್ ಲ್ಯಾಪ್ಸ್ ರೇಟ್ ಅಂತ ಕರಿತೀವಿ. ಓಕೆ, ನಾರ್ಮಲ್ ಲ್ಯಾಪ್ಸ್ ರೇಟ್ ಎಷ್ಟು? 6.5 ಡಿಗ್ರಿ ಸೆಲ್ಸಿಯಸ್ ಪರ್ 1 ಕಿಲೋಮೀಟರ್ ಅಥವಾ 1000 ಮೀಟರ್ ಯಾವುದಾದ್ರೂ ತಗೊಳ್ಳಿ. ಓಕೆ, ಮೆಷರ್ಮೆಂಟ್ಸು 6.5 ಡಿಗ್ರಿ ಸೆಲ್ಸಿಯಸ್ ಪರ್ 1 ಕಿಲೋಮೀಟರ್ ಅಥವಾ 1000 ಮೀಟರ್ಗೆ ರೆಡ್ಯೂಸ್ ಆಗ್ತಾ ಇರ್ತದೆ. ನಾವು ಎಲ್ಲಿಂದ ಭೂಮಿಯ ಸರ್ಫೇಸ್ ಲೇಯರಿಂದ ಹಿಡಿದು ಟ್ರೋಪೋಸ್ಪಿಯರ್ ಮೇಲಕ್ಕೆ ಹೋದಂಗೆಲ್ಲ ಕೂಡ ಆಲ್ಟಿಟ್ಯೂಡ್ ಮೇಲಕ್ಕೆ ಹೋದಂಗೆಲ್ಲ ಕೂಡ ಚೇಂಜಸ್ ಆಗುತ್ತೆ. ಸೊ ಆದ ಕಾರಣ ಟ್ರೋಪೋಸ್ಪಿಯರು ಸರ್ಫೇಸಿಂದ ಮೇಲಕ್ಕೆ ಹೋದಂಗೆಲ್ಲ ಟೆಂಪ್ರೇಚರ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಇದು ಗಮನ ಇರಲಿ. ಆಸ್ ಯು ಮೂವ್ ಫ್ರಮ್ ಅರ್ತ್ ಸರ್ಫೇಸ್ ಟುವರ್ಡ್ಸ್ ದ ಅಟ್ಮಾಸ್ಫಿಯರ್ ಟೆಂಪ್ರೇಚರ್ ವಿಲ್ ರಿಡ್ಯೂಸ್. ಓಕೆ, ವೈ ಅಂತ ಹೇಳಿದ್ರೆ
that was normal lapse rate. Okay, due to normal lapse rate, temperature will going to decrease. ಎಷ್ಟು ಪರ್ಸೆಂಟ್ ಅಂದರೆ 6.5 ಡಿಗ್ರಿ ಸೆಲ್ಸಿಯಸ್. ಓಕೆ, ನೆಕ್ಸ್ಟ್ ಒನ್, ಸೆಕೆಂಡ್ ಒನ್. ಸಿ ಇದನ್ನು ನೋಡ್ಬೋದು, ಗ್ರಾಫ್ ನೋಡ್ಬೋದು ಇದು. ಓಕೆ, ಇದು ಟೆಂಪ್ರೇಚರ್ ಎಕ್ಸ್ ಆಕ್ಸಿಸು ಆ್ಯಂಡ್ ಆಲ್ಟಿಟ್ಯೂಡ್. ಲ್ಯಾಟಿಟ್ಯೂಡ್ ಅಂತ ಬರ್ಕೋಬೇಡಿ, ಆಲ್ಟಿಟ್ಯೂಡ್. ಓಕೆ, ಏಕೆಂದರೆ ಲ್ಯಾಟಿಟ್ಯೂಡ್ಗೂ ಆಲ್ಟಿಟ್ಯೂಡ್ಗೂ ಡಿಫ್ರೆನ್ಸ್ ಇದೆ. ಓಕೆ, ಆಲ್ಟಿಟ್ಯೂಡ್ ಅಂತ ಬಂತು ಅಂತ ಹೇಳಿದ್ರೆ ಇಟ್ ಮೆಜರ್ಸ್ ಫ್ರಮ್ ಸಿ ಸರ್ಫೇಸಿಂದ ಮೆಷರ್ ಮಾಡಿದ್ರೆ ಅದನ್ನು ಹೈಟನ್ನು ಮೆಷರ್ ಮಾಡಿದ್ರೆ ಆಲ್ಟಿಟ್ಯೂಡ್ ಅಂತ ಕರೀತಾರೆ. ಲ್ಯಾಟಿಟ್ಯೂಡ್ ಅಂತ ಯಾವಾಗ ಕರೀತಾರೆ ಅಂತ ಹೇಳಿದ್ರೆ ಈಕ್ವೇಟರ್ ಲೈನಿಂದ ಇಮ್ಯಾಜಿನರಿ ಲೈನ್ ಅಂತ ಕರೀತಾರೆ, ಅಥವಾ ಈಕ್ವೇಟರ್ 0 ಡಿಗ್ರಿ ಈಕ್ವೇಟರ್ ಇದೆಯಲ್ಲ ಅಲ್ಲಿಂದ ಏನಾದರೂ ಮೆಷರ್ ಮಾಡಿದ್ರೆ ನಾವು ಲ್ಯಾಟಿಟ್ಯೂಡ್ ಅಂತ ಕರೆಯೋದು. ಓಕೆ, ಸೊ ಅದಕ್ಕೆ ನೀವು ಇದನ್ನು ಗ್ರಾಫ್ ಬರೀಬೇಕಾದ್ರೆ ಅಥವಾ ನೋಡಬೇಕಾದ್ರೆ ಓದಬೇಕಾದ್ರೆ ನೋಡ್ಕೊಳ್ಳಿ, ಹುಷಾರಾಗಿ ನೋಡ್ಕೊಳ್ಳಿ. ಓಕೆ, ಇಲ್ಲಿ ಗ್ರಾಫ್ ಕೊಟ್ಟಿದ್ದೀನಿ. ಟ್ರೋಪೋಸ್ಪಿಯರಲ್ಲಿ ನೋಡಿ ಟೆಂಪ್ರೇಚರ್ ಏನಾಗ್ತಾ ಇದೆ, ರೆಡ್ಯೂಸ್ ಆಗ್ತಾ ಇದೆ. 0, 20, 0, -20, -40, -68. ಇಲ್ಲಿ ಎಷ್ಟು ಅಂದರೆ -48 ಡಿಗ್ರಿ ಸೆಲ್ಸಿಯಸ್ವರೆಗೂ ಕೂಡ ರೆಡ್ಯೂಸ್ ಆಗ್ತದೆ ಇಲ್ಲಿ ಟ್ರೋಪೋಸ್ಪಿಯರಲ್ಲಿ. ನೆಕ್ಸ್ಟ್ ಟ್ರೋಪೋಪಾಸ್ ಕೊಟ್ಟಿದ್ದೀನಿ. ಮತ್ತು ಈ ಟ್ರೋಪೋಪಾಸ್ ನೋಡ್ಬೋದು, ಇದನ್ನು ಟ್ರೋಪೋಪಾಸ್ ಅಂತ ಕರೀತಾರೆ. ಈ ಪಾರ್ಟನ್ನು ಟ್ರೋಪೋಪಾಸ್ ಅಂತ ಕರೀತಾರೆ. ಇದನ್ನು ಸ್ಟ್ಯಾಟೋಸ್ಪಾಸು, ಇದು ಮೀಸೋಪಾಸು. ಟ್ರೋಪೋಪಾಸ್ ಅಂತ ಹೇಳಂದರೆ ಇಲ್ಲಿ ಟೆಂಪ್ರೇಚರ್ ಚೇಂಜಸ್ ಆಗಲ್ಲ, ಡಿಕ್ರೀಸ್ ಆಗಲ್ಲ, ಇನ್ಕ್ರೀಸು ಆಗಲ್ಲ, ಡಿಕ್ರೀಸು ಆಗಲ್ಲ. ಸೊ ಇದಕ್ಕೆ ನಾವು ಟ್ರೋಪೋಪಾಸ್ ಅಂತ ಕರೆಯೋದು. ಟೆಂಪ್ರೇಚರು ಸ್ಟಾಪ್ ಆಗೋದಕ್ಕೆ ನಾವು ಟ್ರೋಪೋಪಾಸ್ ಅಂತ ಕರೆಯೋದು. ಅರ್ಥ ಆಯ್ತಾ? ಸೊ ಇಷ್ಟು ಟ್ರೋಪೋಸ್ಪಿಯರ್. ಎಲ್ಲ ಆಕ್ಟಿವಿಟೀಸ್, ಬಯೋಲಾಜಿಕಲ್ ಆಕ್ಟಿವಿಟೀಸು, ಓಕೆ, ಎಲ್ಲ ಕೂಡ ಎಲ್ಲಿ ಯಾವ ಲೇಯರಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಟ್ರೋಪೋಸ್ಪಿಯರ್. ಓಕೆ, ಅದು ರೈನ್ಫಾಲ್ ಆಗಿರ್ಬೋದು, ಟೆಂಪ್ರೇಚರ್ ಆಗಿರ್ಬೋದು, ಪ್ರೆಷರ್ ಆಗಿರ್ಬೋದು, ಬೇರೆ ಬೇರೆ ಫ್ಯಾಕ್ಟರ್ಸ್ ಯಾವುದೇ ಇರಲಿ. ಸೊ ಭೂಮಿ ಮೇಲೆ ಕಂಡು ಬರುವಂಥದ್ದು ಎಲ್ಲ ಕೂಡ ಟ್ರೋಪೋಸ್ಪಿಯರ್. ನೆಕ್ಸ್ಟ್ ಒನ್, ಸ್ಟ್ಯಾಟೋಸ್ಪಿಯರ್. ಓಕೆ, ಸ್ಟ್ಯಾಟೋಸ್ಪಿಯರ್ ಇಸ್ ದ ಸೆಕೆಂಡ್ ಮೋಸ್ಟ್ ಲೇಯರ್ ಆಫ್ ದ ಅಟ್ಮಾಸ್ಫಿಯರ್. ಫಸ್ಟ್ ಟ್ರೋಪೋಸ್ಪಿಯರ್ ಆಯಿತು, ಅದ್ರ ಮೇಲೆ ಹೋದಂಗೆಲ್ಲ ಸ್ಟ್ಯಾಟೋಸ್ಪಿಯರು. ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂದರೆ ಇದು ಎಲ್ಲಿಂದ ಎಲ್ಲಿವರೆಗೂ ಎಕ್ಸ್ಟೆಂಡ್ ಆಗಿರುತ್ತೆ ಅಂದರೆ ನಾವು ಫಸ್ಟ್ ಒನ್ ನೋಡಿದ್ರಿ 0 to 20 ಕಿಲೋಮೀಟರ್ವರೆಗೂ ಕೂಡ ದಟ್ ವಾಸ್ ಟ್ರೋಪೋಸ್ಪಿಯರ್ ಆಯಿತು. 20 to 50 ಕಿಲೋಮೀಟರ್ವರೆಗೂ, 20 ರಿಂದ 50 ಕಿಲೋಮೀಟರ್ ಸ್ಟ್ಯಾಟೋಸ್ಪಿಯರ್ ಕವರ್ ಆಗುತ್ತೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂದರೆ ಓಝೋನ್ ಲೇಯರು ಕಂಡು ಬರುವಂತಹ ಈ ಒಂದು ಸ್ಟ್ಯಾಟೋಸ್ಪಿಯರಲ್ಲಿ. ಓಕೆನಾ? ವಿತ್ ಸ್ಟ್ಯಾಟೋಸ್ಪಿಯರ್ ಓಝೋನ್ ಮಾಲಿಕ್ಯೂಲ್ಸ್, ಇದ್ರ ಕೆಲಸ ಏನು ಅಂದರೆ, ಓಝೋನ್ ಲೇಯರ್ನ ಕೆಲಸ ಏನು ಅಂದರೆ ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳು, ಆ ಕಿರಣಗಳಿಂದ ನಮಗೆ ತೊಂದರೆ ಆಗುತ್ತೆ. ಯಾವುದು ಅಲ್ಟ್ರಾವೈಲೆಟ್ ರೇಸು, ಅದರಲ್ಲಿ 3 ಥರ ಇದೆ. ಅಲ್ಟ್ರಾವೈಲೆಟ್ ಎ, ಬಿ ಮತ್ತು ಸಿ. ಇದರಲ್ಲಿ ಬಿ ಮತ್ತು ಸಿ ಮೋಸ್ಟ್ ಡೇಂಜರಸ್. ಇವೇನಾದರೂ ಭೂಮಿಗೆ ತಲುಪಿದಾವೆ ಅಂತ ಹೇಳಿದ್ರೆ ಅವುಗಳಿಂದ ನಮಗೆ ಸ್ಕಿನ್ಸ್ ಕ್ಯಾನ್ಸರ್ ಬರುತ್ತೆ, ನಾನ್ ಮೆಲೆನೋಮಾ ಸ್ಕಿನ್ ಕ್ಯಾನ್ಸರ್ ಅಂತ ಬರುತ್ತೆ, ಕಣ್ಣಿನ ತೊಂದರೆ ಬರುತ್ತೆ, ಕಣ್ಣಿನ ದೃಷ್ಟಿ ದೋಷ ಬರುತ್ತೆ, ಮತ್ತು ಇನ್ನಿತರೆ ಕಾಯಿಲೆಗಳು ಕಂಡು ಬರ್ತದೆ. ಮೆಜಾರಿಟಿ ಬಂದು ಸ್ಕಿನ್ ಮತ್ತು ಕಣ್ಣಿಗೆ ಸಂಬಂಧಪಟ್ಟಿದ್ದ ಕಾಯಿಲೆಗಳು ಕಂಡು ಬರ್ತದೆ. ಸೊ ಆ ಕಾರಣದಿಂದ ಅಲ್ಟ್ರಾವೈಲೆಟ್ ಬಿ ಮತ್ತು ಸಿಯನ್ನು ಓಝೋನ್ ಲೇಯರ್ ಏನು ಮಾಡ್ತಾ ಇದೆ ಅಂದರೆ ಫಿಲ್ಟರ್ ಮಾಡ್ತದೆ. ಫಿಲ್ಟರ್ ಮಾಡಿಬಿಟ್ಟು ನಮಗೆ ಭೂಮಿಗೆ ಬೇಕಾಗಿರುವಂಥ ಉಪಯುಕ್ತವಾಗುವಂಥ ಒಂದು ರೇಸನ್ನು ಪಾಸ್ ಮಾಡ್ತಾ ಇದೆ. ಬಟ್ ರೀಸೆಂಟಾಗಿ ಇನ್ಕ್ರೀಸ್ ಇನ್ ಕ್ಲೋರೋಫ್ಲೋರೋಕಾರ್ಬನ್. ಓಕೆ, ಕ್ಲೋರೋಫ್ಲೋರೋಕಾರ್ಬನ್ ಏನು, ಇವು ಕ್ಲೋರಿನ್ ಆಟಮ್ಸು ಬಳಸುವಂತಹ ಕೆಲವೊಂದು ನಾವು ಹಾನಿಕಾರಕ ಪದಾರ್ಥ, ವಿಷ ಪದಾರ್ಥಗಳು ಅಂತ ಹೇಳ್ತಾರೆ. ಓಕೆ, ಬಟ್ ಜನರಲಿ CFC ಕಾರ್ಬನ್ ಟೆಟ್ರಾಕ್ಲೋರೈಡ್ ಆಗಿರ್ಬೋದು, ಅಥವಾ CFC ಆಗಿರ್ಬೋದು, ಅಥವಾ ಬ್ರೋಮಿನ್ ಹ್ಯಾಲೋನ್ಸ್ ಇದೆಯಲ್ಲ, ಇದನ್ನು ನಾವು ಫ್ರಿಜ್ಜಲ್ಲಿ ಬಳಸ್ತಾರೆ. CFC ಕ್ಲೋರೋಫ್ಲೋರೋಕಾರ್ಬನ್ನು ಫ್ರಿಜ್ಜಲ್ಲಿ ಬಳಸ್ತಾರೆ. ಇದು ನಾನ್ ಟಾಕ್ಸಿಕ್ ಮತ್ತು ನಾನ್ ಕೊರೋಸಿವ್. ಆದರೆ ಇದರಲ್ಲಿ ಹೊರಸೂಸುವಂತಹ ಗ್ಯಾಸಸ್ ಇದೆಯಲ್ಲ, ಕ್ಲೋರಿನ್ ಆಟಮ್ಸ್ ಇದೆಯಲ್ಲ, ಇದು ಓಝೋನ್ ಲೇಯರ್ಗೆ ಹೋದಾಗ ಓಝೋನ್ ಬಂದುಬಿಟ್ಟು O3, ಕ್ಲೋರಿನ್ ಆಟಮ್ ರಿಯಾಕ್ಟ್ ಆದಾಗ ಸಪ್ರೇಟ್ ಆಗುತ್ತೆ, O2 + ClO. ಓಕೆ, ಒಂದು ಆಕ್ಸಿಜನ್ ಆಟಮನ್ನು ಕ್ಯಾಪ್ಚರ್ ಮಾಡುತ್ತೆ ಕ್ಲೋರಿನ್ನು. ಓಕೆನಾ? ಕ್ಯಾಪ್ಚರ್ ಮಾಡಿದಾಗ ಅದು O3 ಇರೋದು O2 ಆಗಿ ಕನ್ವರ್ಟ್ ಆಗುತ್ತೆ. ಸೊ O3 ಇರೋದು O2 ಆದಾಗ ಓಝೋನ್ ಹೋಲು ಕ್ರಿಯೇಟ್ ಆಗುತ್ತೆ. ಓಕೆ, ಓಝೋನ್ ಹೋಲ್ ಕ್ರಿಯೇಟ್ ಆಗುತ್ತೆ. ಸೊ ಈ ಓಝೋನ್ ಹೋಲು ಕ್ರಿಯೇಟ್ ಆಯಿತು ಅಂತ ಹೇಳಿದ್ರೆ ನಮಗೆ ಹಾನಿಕಾರಕ ಅಲ್ಟ್ರಾವೈಲೆಟ್ ರೇಸ್ ಇದೆಯಲ್ಲ, ದಟ್ ವಾಸ್ ನೇರಳಾತೀತ ಕಿರಣಗಳು, ಅದು ಭೂಮಿಗೆ ತಲುಪೋದಕ್ಕೆ ಈಸಿ ಆಗುತ್ತೆ. ಬಂತು ಅಂದರೆ ಜೀವಿರಾಶಿಗಳ ಮೇಲೆ ತೊಂದರೆ ಆಗುತ್ತೆ. ಓಕೆ, ಮತ್ತೆ ಇಲ್ಲಿ ಇನ್ನೊಂದು ಮಾತು ಹೇಳಿದೆ, ಪೋಲಾರ್ ಸ್ಟ್ಯಾಟೋಸ್ಫೆರಿಕ್ ಕ್ಲೌಡ್ಸ್ ಬರುತ್ತೆ. ಇದೊಂದು ಕ್ಲೌಡ್ಸ್ ಬಿಟ್ಟು ಎಲ್ಲ ಕ್ಲೌಡ್ಸು ಕೂಡ ಟ್ರೋಪೋಸ್ಫಿಯರಲ್ಲೇ ಕಂಡು ಬರೋದು. ಫಾರ್ ಎಕ್ಸಾಂಪಲ್ ಸಿರಸ್ ಕ್ಲೌಡ್ಸು, ಸ್ಟ್ಯಾಟಸ್ ಕ್ಲೌಡ್ಸು, ನಿಂಬಸ್ ಕ್ಲೌಡ್ಸು, ಆಲ್ಟರ್ಸ್ ಕ್ಲೌಡ್ಸು, ಇವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲೌಡ್ಸು. ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ಹೇಳ್ತೀನಿ ಏನು ಅಂತ. ಸೊ ಅವೆಲ್ಲ ಕ್ಲೌಡ್ಸು ಕೂಡ ಟ್ರೋಪೋಸ್ಫಿಯರಲ್ಲಿ ಬರುತ್ತೆ. ಎಕ್ಸೆಪ್ಟ್ ಕಂಡೀಷನ್ ಯಾವುದು ಅಂತ ಹೇಳಿದ್ರೆ ಪೋಲಾರ್ ಸ್ಟ್ಯಾಟೋಸ್ಫೆರಿಕ್ ಕ್ಲೌಡ್ಸ್. ಈ ಕ್ಲೌಡ್ಸೇ ನಮ್ಮ ಓಝೋನ್ ಲೇಯರನ್ನು ನಾಶ ಮಾಡೋದಕ್ಕೆ ಸಪೋರ್ಟಿಂಗ್ ಫ್ಯಾಕ್ಟರ್ ಅಂತ. ಅದು ಡೈರೆಕ್ಟ್ ಅಲ್ಲ, ಸಪೋರ್ಟಿಂಗ್ ಫ್ಯಾಕ್ಟರ್. ಯಾವ ಥರ ಸಪೋರ್ಟ್ ಮಾಡುತ್ತೆ ಅಂದರೆ ಚಳಿಗಾಲದಲ್ಲಿ ಈ ಒಂದು ನಾವು ಏನು
ಕಾರ್ಬನ್ CCl4 ಆಗಿರ್ಬೋದು ಅಥವಾ CFC ಆಗಿರ್ಬೋದು ಅಥವಾ ಬ್ರೋಮಿನ್ನು, ಕ್ಲೋರಿನ್ನು, ಅಯೋಡಿನು, ಬ್ರೋಮಿನ್ ಕಂಟೆಂಟು, ಹ್ಯಾಲೋಜನ್ ಕಾಂಪೌಂಡ್ಸ್ ಇದಾವಲ್ಲ, ಈ ಕಾಂಪೌಂಡ್ಸು ನಾವು ಫ್ರಿಜ್ಜಲ್ಲಿ ಬಳಸ್ತೀರಿ, ರೆಫ್ರಿಜಿರೇಟರಲ್ಲಿ ಬಳಸ್ತೀರಿ, ಅಥವಾ ಶೇವಿಂಗ್ ಕ್ರೀಮ್ಸಲ್ಲಿ ಬಳಸ್ತೀರಿ, ಅಥವಾ ನಾವು ಡೈಲಿ ಬಳಸುವಂಥ ಪರ್ಫ್ಯೂಮ್ಸ್ ಆಗಿರ್ಬೋದು, ಇವುಗಳಲ್ಲಿ ಬಳಸ್ತೀರಿ. ಅದರಿಂದ ಎಮಿಟ್ ಆಗುವಂಥ ಗ್ಯಾಸ್ ಏನಾಗುತ್ತೆ ಅಂದರೆ ಅದರಲ್ಲಿ ಕ್ಲೋರಿನ್ ಕಂಟೆಂಟು, ಹ್ಯಾಲೋಜನ್ಸು, ಬ್ರೋಮಿನ್ಸ್ ಇರುತ್ತೆ. ಅವು ಅಟ್ಮಾಸ್ಫಿಯರ್ಗೆ ಹೋಗಿ ಸೇರಿದಾಗ ಈ ಕ್ಲೌಡ್ಸ್ ಇದೆಯಲ್ಲ, ಪೋಲಾರ್ ಸ್ಟ್ರಾಟೋಸ್ಫಿಯರಿಕ್ ಕ್ಲೌಡ್ಸು, ಈ ಕ್ಲೌಡ್ಸು ಜನರಲ್ ಆಗಿ ಕೋಲ್ಡ್ ಏರಿಯಾಸಲ್ಲಿ ಫಾರ್ಮೇಷನ್ ಆಗುತ್ತೆ. ಕೋಲ್ಡ್ ಏರಿಯಾ ಅಂದರೆ ಅಂಟಾರ್ಟಿಕ್ ಅಥವಾ ಆರ್ಟಿಕ್ ರೀಜನಲ್ಲಿ ಫಾರ್ಮೇಷನ್ ಆಗುತ್ತೆ. ಫಾರ್ಮೇಷನ್ ಆದಾಗ ಕ್ಲೌಡ್ಸಲ್ಲಿ ಹೋಗಿ ಈ ಒಂದು ಆಟಮ್ಸು ಸೇರಿಕೊಳ್ಳುತ್ತೆ. ಯಾವಾಗ ಬಿಸಿಲು ಬರುತ್ತೋ, ಬಿಸಿಲು ಅಂದರೆ ಟೆಂಪ್ರೇಚರ್ ರೈಸ್ ಆಗುತ್ತೋ ಅಂಟಾರ್ಟಿಕ್ ರೀಜನಲ್ಲಿ ಡ್ಯೂರಿಂಗ್ ಕ್ರಿಸ್ಮಸ್ ಅಂದರೆ ಡಿಸೆಂಬರ್ ಟೈಮಲ್ಲಿ ಅಥವಾ ನವಂಬರ್, ಅಕ್ಟೋಬರ್ ಆ ಸೀಸನ್ನಲ್ಲಿ, ಆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕ್ಲೌಡ್ಸು ಅದು ಕರಗೋದಕ್ಕೆ ಶುರುವಾಗುತ್ತೆ. ಕರಗಬೇಕಾದ್ರೆ ಅಲ್ಲಿ ಆ ಕರಗಿದಾಗ ಕ್ಲೋರಿನ್ ಆಟಮ್ಸು, ಬ್ರೋಮಿನ್ನು, ಹ್ಯಾಲೋಜನ್ ಕಾಂಪೌಂಡ್ಸು ರಿಲೀಸ್ ಆಗುತ್ತೆ. ಆ ಕ್ಲೋರಿನ್ ಆಟಮ್ ಏನಾಗುತ್ತೆ ಅಂತ ಹೇಳಿದ್ರೆ O3 ಓಜೋನ್ ಲೇಯರ್ಸ್ ಜೊತೆ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆಗಿ ಓಝೋನ್ ಓಲನ್ನು ಕ್ರಿಯೇಟ್ ಮಾಡುತ್ತೆ. ಇಷ್ಟು ಪ್ರಾಸೆಸ್ ಇದೆ. ಸೊ ಅದನ್ನು ಸ್ವಲ್ಪ ನಾವು ಅದನ್ನು ರಕ್ಷಣೆ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟದ್ದು ಕೆಲವೊಂದು ಸಮಿಟ್ಸ್ ಇದ್ದಾವೆ, ವಿಯೆನ್ನಾ ಕನ್ವೆನ್ಷನ್ ಮತ್ತು ಮಾಂಟ್ರಿಯಲ್ ಪ್ರೋಟೋಕಾಲ್. ಇವೆರಡು ಜ್ಞಾಪಕ ಇಟ್ಕೊಳ್ಳಿ. ಓಝೋನ್ ಲೇಯರ್ಗೆ ಸಂಬಂಧಪಟ್ಟಂಥ ಸಮಿಟ್ಸ್ ಇದು. ಓಕೆ, ವಿಯೆನ್ನಾ ಕನ್ವೆನ್ಷನ್ ಮತ್ತು ಮಾಂಟ್ರಿಯಲ್ ಪ್ರೋಟೋಕಾಲ್ ಇವೆರಡು ಕೂಡ ತುಂಬ ಇಂಪಾರ್ಟೆಂಟು. ವಿಯೆನ್ನಾ 1985, ಮಾಂಟ್ರಿಯಲ್ಲು 1987. ಓಕೆ, ಸೊ ಇದನ್ನು ನೋಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಏನಂದರೆ ಪೋಲಾರ್ ಸ್ಟ್ರಾಟೋಸ್ಫೆರಿಕ್ ಕ್ಲೌಡ್ಸನ್ನು ಇನ್ನೂ ಒಂದು ಹೆಸರು ನಾರ್ಸಿಸಿಯಸ್ ಕ್ಲೌಡ್ಸ್ ಅಂತ ಕರೀತಾರೆ. NACREOUS, ನಾರ್ಸಿಸಿಯಸ್ ಕ್ಲೌಡ್ಸ್ ಅಂತ ಕರೀತಾರೆ, ಇನ್ನೊಂದು ಹೆಸರು ಇದಕ್ಕೆ. ಓಕೆ, ಇಲ್ಲಿ ಏನು ಅಂತ ಹೇಳಿದ್ರೆ ಟೆಂಪ್ರೇಚರು ಕಾನ್ಸ್ಟೆಂಟ್ ಆಗಿರ್ತದೆ, ಚೇಂಜಸ್ ಇಲ್ಲ. ಅದಕ್ಕೆ ನಾವು ಇದನ್ನು ಸಮೋಷ್ಣ ಮಂಡಲ ಅಂತ ಕರೆಯೋದು. ಸಮ ಉಷ್ಣ. ಆ್ಯಕ್ಚುಲಿ ಮೇಲೆ ಹೋಗ್ತಾ 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 ಟೆಂಪ್ರೇಚರ್ ರೆಡ್ಯೂಸ್ ಆಗಬೇಕು, ಬಟ್ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ದೀಸ್ ಅಲ್ಟ್ರಾವೈಲೆಟ್ ರೇಸ್ ದ ಟೆಂಪ್ರೇಚರ್ ಬ್ಯಾಲೆನ್ಸ್ ಆಗ್ತಾ ಇದೆ, ಅಂದರೆ ಕಾನ್ಸ್ಟೆಂಟ್ ಆಗ್ತಾ ಇದೆ. ಆ ಕಾರಣಕ್ಕೆ ಇದನ್ನು ಸಮೋಷ್ಣ ಮಂಡಲ ಅಂತ ಕರೀತಾರೆ. ಓಕೆನಾ. ಇಲ್ಲಿ ಅದು ಬಿಟ್ಟು ಇಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಕ್ಲೋರೋಫ್ಲೋರೋಕಾರ್ಬನ್ಸ್, ಅದ್ರ ಬಗ್ಗೆ ಮಾಹಿತಿ ಅನ್ನ ಕೊಟ್ಟಿರೋದು. ಅದೊಂದೇ ಅಲ್ಲ, ಬೇರೆ ಏನಂದರೆ ರಾಕೆಟ್ ಲಾಂಚಸ್ ಇಂಜೆಕ್ಟ್ ಎಕ್ಸಾಸ್ಟ್ ಗ್ಯಾಸಸ್ ಇಂಟು ಸ್ಟ್ರಾಟೋಸ್ಫಿಯರ್ ಪ್ರೊಡ್ಯೂಸಿಂಗ್ ಅನ್ಸರ್ಟನ್ ಕಾನ್ಸಿಕ್ವೆನ್ಸಸ್. ಇದರಿಂದ ಕೂಡ ಒಂದು ಓಝೋನ್ ಲೇಯರ್ಗೆ ತೊಂದರೆ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಒನ್ ಮೀಸೋಸ್ಪಿಯರ್, ಮಧ್ಯಂತರ ಮಂಡಲ. ಓಕೆ, ಮೀಸೋಸ್ಪಿಯರ್ ದಿಸ್ ವಾಸ್ above stratosphere and below the thermosphere. Okay, mesosphere is the inner atmosphere ಗೆ ಲಾಸ್ಟ್ ಲೇಯರು. ಇದಾದ್ಮೇಲೆ ಥರ್ಮೋಸ್ಫಿಯರ್ ಬಂದ್ಬಿಟ್ಟು ಕರ್ಮನ್ ಲೈನ್ ಮೇಲೆ ಬರೋದು ಔಟರ್ ಸ್ಪೇಸ್. ಅದು ಓಕೆನಾ, ಔಟರ್ ಅಟ್ಮಾಸ್ಫಿಯರ್ ಅಂತ ಕರೀತಾರೆ ಅಥವಾ ಔಟರ್ ಸ್ಪೇಸ್ ಅಂತ ಕರೀತಾರೆ. ನಾವು ಇವಾಗ ಫಸ್ಟ್ ಲೇಯರ್ ನೋಡಿದ್ರೆ ಟ್ರೋಪೋಸ್ಫಿಯರು ಅದು ಅಪ್ ಟು 20 ಕಿಲೋಮೀಟರ್ವರೆಗೂ ಇತ್ತು. ಸ್ಟ್ರಾಟೋಸ್ಫಿಯರು 20ರಿಂದ 50 ಕಿಲೋಮೀಟರ್ವರೆಗೂ ಇತ್ತು. ದಟ್ ವಾಸ್ ಆಲ್ಟಿಟ್ಯೂಡ್ ಡಿಸ್ಟೆನ್ಸು. ಆ್ಯಂಡ್ ಮಿಸೋಸ್ಪಿಯರ್ ಅಂತ ಬಂದಾಗ 50ರಿಂದ 85 ಕಿಲೋಮೀಟರ್ ಬರುತ್ತೆ. ಓಕೆ, ಅಪ್ ಟು 85 ಅಥವಾ 90 ಕಿಲೋಮೀಟರ್ಸ್ವರೆಗೂ ಕವರ್ ಆಗುತ್ತೆ. ಆ್ಯಂಡ್ ನಾವಲ್ಲಿ ನೋಡಿದ್ರೆ ವೆಟೆಸ್ಟ್ ಪಾರ್ಟ್ ಆಫ್ ಲೇಯರ್ ಯಾವುದು ಅಂತ ಬಂದಾಗ ಫಸ್ಟ್ ಒನ್ ಟ್ರೋಪೋಸ್ಫಿಯರು, ಆ್ಯಂಡ್ ಕೋಲ್ಡೆಸ್ಟ್ ಪಾರ್ಟ್ ಆಫ್ ದ ಅಟ್ಮಾಸ್ಫಿಯರ್ ಯಾವುದು? ಮೀಸೋಸ್ಫಿಯರ್. ಓಕೆ, ಈ ಒಂದು 5 ಲೇಯರ್ಸಲ್ಲಿ ಅತಿ ಶೀತವಾದ ಪ್ರದೇಶ ಯಾವುದು ಅಂತ ಕೇಳಿದಾಗ ಶೀತಮಂಡಲ ಅಂತ ಕರೀತಾರೆ. ಓಕೆ, ಕೋಲ್ಡೆಸ್ಟ್ ಪಾರ್ಟ್ ಆಫ್ ಅವರ್ ಅಟ್ಮಾಸ್ಫಿಯರ್ ಮೀಸೋಸ್ಫಿಯರ್. ಓಕೆ, ಅದ್ರ ಮೇಲೆ ಬಂದಾಗ ಇದಕ್ಕೂ ಮುಂಚೆ ನಾವು ಸ್ಟ್ರಾಟೋಸ್ಫಿಯರಿಂದ ಮೀಸೋಸ್ಫಿಯರ್ಗೆ ಬರಬೇಕಾದ್ರೆ ಸ್ಟ್ರಾಟೋಪಾಸ್ ಅಂದರೆ ಟೆಂಪ್ರೇಚರ್ ಚೇಂಜ್ ಆಗಲ್ಲ, ಕಾನ್ಸ್ಟೆಂಟ್ ಆಗಿರುತ್ತೆ. ಪಾಸ್ ಅಂದರೆ ಕಾನ್ಸ್ಟೆಂಟ್. ಓಕೆ, ಸ್ಟಾಪ್ ಆಗೋದು. ಸೊ ಅದನ್ನು ಸೇಮ್ ಥಿಂಗು ಮೀಸೋಸ್ಫಿಯರಿಂದ ಥರ್ಮೋಸ್ಫಿಯರ್ಗೆ ಮೂವ್ಮೆಂಟ್ ಆಗಬೇಕಾದ್ರೆ ಮೀಸೋಪಾಸು ಕವರ್ ಆಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಮೀಟಿಯೋರ್ಸ್ ಕಂಡು ಬರೋದು ಈ ಒಂದು ಲೇಯರಲ್ಲಿ. ಓಕೆ, ಮೀಟಿಯೋರ್ಸು ಕಂಡು ಬರುತ್ತೆ. ಆಮೇಲೆ ವೆದರ್ ಬಲೂನ್ಸ್ ಆ್ಯಂಡ್ ಅದರ್ ಏರ್ಕ್ರಾಫ್ಟ್ಸ್ ಕೆನಾಟ್ ಫ್ಲೈ ಐ ಎನಫ್ ಟು ರೀಚ್ ಮೀಸೋಸ್ಫಿಯರ್. ಆ ಕಾರಣಕ್ಕೆ ವೆದರ್ ಬಲೂನ್ಸ್ ಆಗಿರ್ಬೋದು, ಏರ್ಕ್ರಾಫ್ಟ್ಸ್ ಆಗಿರ್ಬೋದು, ಇವುಗಳನ್ನು ಸ್ಟ್ರಾಟೋಸ್ಫಿಯರ್ಗೆ ಎಂಡ್ ಆಗ್ತವೆ. ಓಕೆ, ಮೀಸೋಸ್ಫಿಯರ್ ಈಸ್ ಡಿಫಿಕಲ್ಟ್ ಟು ಸ್ಟಡಿ, ಸೋ ಲೆಸ್ ಟು ನೋ ಅಬೌಟ್ ದಿಸ್ ಲೇಯರ್ ಆಫ್ ಅಟ್ಮಾಸ್ಫಿಯರ್ ಅದರ್ ದೆನ್ ದಿಸ್ ಅದರ್ ಲೇಯರ್ಸ್. ಕಂಪೇರ್ ಟು ಬೇರೆ ಲೇಯರ್ ಕಂಪೇರ್ ಮಾಡಿದ್ರೆ ಇದನ್ನು ಸ್ಟಡಿ ಮಾಡೋದು ತುಂಬ ಕಷ್ಟ. ಯಾಕೆಂದರೆ ಅಲ್ಲಿ ಸರ್ವೈವ್ ಆಗೋದಕ್ಕೆ, ರಿಸರ್ಚ್ ಮಾಡೋದಕ್ಕೆ ಅಷ್ಟೊಂದು ಟೆಕ್ನಾಲಜಿ ಇದೊಂದು ಇಲ್ಲ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಸಪೋರ್ಟಿಂಗ್ ಫ್ಯಾಕ್ಟರ್ ಇಲ್ಲ, ಕ್ಲೈಮೇಟ್ ಸಪೋರ್ಟು ಮಾಡ್ತಾ ಇಲ್ಲ ಅನ್ನೋದು. ಓಕೆ, ಆ್ಯಂಡ್ ಸ್ಯಾಟಲೈಟ್ಸ್ ಆರ್ಬಿಟ್ ಅಬೌವ್ ದ ಮೀಸೋಸ್ಫಿಯರ್ ಆ್ಯಂಡ್ ಕೆನಾಟ್ ಡೈರೆಕ್ಟ್ಲಿ ಮೆಷರ್ ದ ಟ್ರೈಟ್ಸ್ ಆಫ್ ದಿಸ್ ಲೇಯರ್. ಇದು ಕಾರಣ. ಓಕೆ, ಇದು ಕಾರಣ. ಏಕೆಂದರೆ ಇನ್ ಕೇಸ್ ಏನಾದರೂ ಸ್ಟ್ರಾಟೋಸ್ಫಿಯರಲ್ಲಿ ನಾವೇನಾದರೂ ಸ್ಯಾಟಲೈಟ್ಸನ್ನು ಇಡುವಂಗಿದ್ದಿದ್ರೆ, ಆ ಲೇಯರಲ್ಲಿ ನಾವು ಆ ಒಂದು ಸ್ಟಾಪ್ ಮಾಡೋವಂಗಿದ್ದಿದ್ರೆ ನಮಗೆ ಒಂದು ಅದರದ್ದು ಏನೇನು ಕ್ಯಾರೆಕ್ಟರ್ಸು, ಮಿಸೋಸ್ಫಿಯರ್ ಅಂದರೆ ಏನು, ಏನೇನು ಗ್ಯಾಸಸ್ ಕಂಡು ಬರುತ್ತೆ ಅಂತ ನಾವು ನೋಡ್ಬೋದು. ಬಟ್ ಪ್ರಾಬ್ಲಮ್ ಏನು ಅಂದರೆ ಕರ್ಮನ್ ಲೈನ್ ಕೆಳಗಡೆ ಇದೆ. ಕರ್ಮನ್ ಲೈನ್ ಕೆಳಗಡೆ ಇರೋದ್ರಿಂದ ಮಿಸೋಸ್ಫಿಯರಲ್ಲಿ ಏನಾದರೂ ಸ್ಯಾಟಲೈಟ್ಸನ್ನು ಇದು ಮಾಡಿದ್ರೆ ಡ್ಯೂ ಟು ಗ್ರಾವಿಟಿ ಮತ್ತೆ ಕೆಳಗೆ ಬಂದ್ಬಿಡುತ್ತೆ, ಭೂಮಿಗೆ ಬಂದ್ಬಿಡುತ್ತೆ. ಓಕೆನಾ,
ಕರ್ಮನ್ ಲೈನ್ ಮೇಲೆ ಬಿಡಬೇಕಾಗುತ್ತೆ. ಆ್ಯಂಡ್ ಸೈಂಟಿಸ್ಟ್ ಯೂಡ್ ಇನ್ಸ್ಟ್ರೂಮೆಂಟ್ ಆನ್ sounding rockets to sample the mesosphere directly, but sun flights are brief and infrequent. ಅಕ್ಯುರಸಿ ಡೇಟಾ ಕೊಡೋಕ್ಕಾಗ್ತಾ ಇಲ್ಲ ಅನ್ನೋದು ಒಂದು ಅರ್ಥ ಅಷ್ಟೇನಾ. ನೆಕ್ಸ್ಟ್ ಒನ್, ನಾಲ್ಕನೇದು ಥರ್ಮೋಸ್ಫಿಯರ್. ಓಕೆ, ಥರ್ಮೋಸ್ಫಿಯರ್ ಇಸ್ ದ above the mesosphere but below the exosphere. ಓಕೆ, ಇದು 90 ಕಿಲೋಮೀಟ್ರಿಂದ ಅಪ್ ಟು 1000 ಕಿಲೋಮೀಟರ್ಗೂ ಪಾಸ್ ಆಗುತ್ತೆ. ಓಕೆನಾ, ಯಾವುದು ಥರ್ಮೋಸ್ಫಿಯರು. ಓಕೆ, ನೆಕ್ಸ್ಟ್ ಒನ್, ಇಲ್ಲಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಥರ್ಮೋಸ್ಫಿಯರ್ ಅಂದರೆ ಥರ್ಮೋ ಅಂದರೆ ಉಷ್ಣಾಂಶ, ಉಷ್ಣತಾ ಮಂಡಲ ಅಂತ ಹೇಳಿದ್ರೆ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಇಲ್ಲಿ. ಓಕೆ, ಟೆಂಪ್ರೇಚರ್ ಹೈಯೆಸ್ಟ್ ಇರೋದ್ರಿಂದ ಇದನ್ನು ಥರ್ಮೋಸ್ಫಿಯರ್ ಅಂತ ಕರೀತಾರೆ. ಇಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಏನಂದರೆ ಅರೋರಾ ಅಂತ ಕರೀತಾರೆ, ನಾರ್ಥರ್ನ್ ಲೈಟ್ಸ್ ಆ್ಯಂಡ್ ಸದರ್ನ್ ಲೈಟ್ಸ್ ಅಂತ ಕರೀತಾರೆ. ಅರೋರಾ ಅಸ್ಟ್ರಾಲಿಸಿಸ್ ಅಂದರೆ ಅಲ್ಲಿ ಕೆಲವೊಂದು ಮ್ಯಾಗ್ನೆಟಿಕ್ ಎಲಿಮೆಂಟ್ಸು, ಅಥವಾ ನಾವಿನ್ನೂ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡೂ ಕೂಡ ಒಂದು ನಾರ್ಥನ್ ಹೆಮಿಸ್ಫಿಯರ್ ಮತ್ತು ಸದರ್ನ್ ಹೆಮಿಸ್ಫಿಯರಲ್ಲಿ ಆ ಸೂರ್ಯನ ಕಿರಣಗಳು ಆ ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ ಅಥವಾ ಮ್ಯಾಗ್ನೆಟಿಕ್ ಆ ಒಂದು ರೇಸ್ ಇದ್ರ ಮೇಲೆ ಪಾಸ್ ಆದಾಗ ಏನಾಗುತ್ತೆ ಅಂದರೆ ನಮಗೆ ಬೆಳಕಿನ ಥರ ಕಾಣಿಸ್ಕೊಳ್ಳುತ್ತೆ. ಓಕೆ, ಆ ಬೆಳಕನ್ನು ನಾವೇನಂತ ಕರಿತೀವಿ ಅಂದರೆ ನಾರ್ತ್ ಕಡೆ ಕಾಣಿಸಿದಾಗ, ನಾರ್ಥನ್ ಹೆಮಿಸ್ಫಿಯರಲ್ಲಿ ಕಾಣಿಸಿದಾಗ ನಾರ್ಥರ್ನ್ ಲೈಟ್ಸ್ ಅಂತ ಕರೀತಾರೆ. ಇದನ್ನು ಬೋರಿಯಾಲಿಸಿಸ್ ಅಂತ ಕರೀತಾರೆ, ಅರೋರಾ ಬೋರಿಯಾಲಿಸಿಸ್ ಅಂತ ಕರೀತಾರೆ. ಇನ್ ಕೇಸ್ ಸದರನ್ನಲ್ಲಿ ಕಾಣಿಸ್ಕೊಂಡ್ರೆ, ಸದರನ್ ಅಂದರೆ ಅಂಟಾರ್ಟಿಕ್. ಓಕೆ, ಅಂಟಾರ್ಟಿಕಲ್ಲಿ ಕಾಣಿಸ್ಕೊಂಡ್ರೆ ಅದನ್ನು ನಾವು ಸದರನ್ ಲೈಟ್ಸ್ ಅಂತ ಕರೀತಾರೆ. ಇನ್ನೊಂದು ಹೆಸರು ಅರೋರಾ ಆಸ್ಟ್ರಾಲಿಸಿಸ್. ಓಕೆ, ಸೌತ್ ಕಡೆ ಕಾಣಿಸ್ಕೊಂಡ್ರೆ ಅರೋರಾ ಆಸ್ಟ್ರಾಲಿಸಿಸ್ ಅಂತ ಕರೀತಾರೆ. ನಾರ್ತ್ ಕಡೆ ಕಾಣಿಸ್ಕೊಂಡ್ರೆ, ನಾರ್ತಲ್ಲಿ ಎಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂದರೆ ಐರ್ಲ್ಯಾಂಡು, ಓಕೆ, ನಾರ್ವೆ, ಸ್ವೀಡನ್ನು ಈ ಕಡೆ ಕಾಣಿಸ್ಕೊಳ್ಳುತ್ತೆ. ಓಕೆ, ಡೆನ್ಮಾರ್ಕು ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಲೈಟ್ ಥರ ಒಂದು ಇದು. ಅದನ್ನು ನಾವೇನಂತ ಕರಿತೀರಿ ಅಂದರೆ ಅರೋರಾ ಬೋರಿಯಾಲಿಸಿಸ್ ಅಂತ ಕರೀತಾರೆ. ಓಕೆ, ಇಲ್ಲಿ ಆಬ್ವಿಯಸ್ಲಿ ಟೆಂಪ್ರೇಚರ್ 500 ಡಿಗ್ರಿ ಸೆಲ್ಸಿಯಸ್ಸು ಜಾಸ್ತಿ ಇರುತ್ತೆ. ಓಕೆ, ಅಪ್ ಟು ಅಪ್ಪರ್ ಟ್ರೋಪೋಸ್ಫಿಯರ್ ಥರ್ಮೋಸ್ಫಿಯರ್ ಅಂತೂ ಎಷ್ಟಿರುತ್ತೆ ಅಂದರೆ 2000 ಡಿಗ್ರಿ ಸೆಲ್ಸಿಯಸ್. ಓಕೆ, ಹೈಯೆಸ್ಟ್ ಟೆಂಪ್ರೇಚರ್ ಇರುತ್ತೆ ಇಲ್ಲಿ ಏನು ಅಂತ ಹೇಳಿದ್ರೆ ಇಲ್ಲಿವರೆಗೂ ನಾವು ನೋಡಿದಾಗ ಟ್ರೋಪೋಸ್ಫಿಯರಲ್ಲಿ ಟೆಂಪ್ರೇಚರ್ ಮೇಲಕ್ಕೆ ಹೋದಂಗೆಲ್ಲ ಕೂಡ ಡಿಕ್ರೀಸ್ ಆಗುತ್ತೆ. ಓಕೆನಾ, ಫಾರ್ ಎಕ್ಸಾಂಪಲ್ 6.5 ಡಿಗ್ರಿ ಸೆಲ್ಸಿಯಸ್ ಪರ್ 1 ಕಿಲೋಮೀಟರ್. ಸ್ಟ್ಯಾಟೋಸ್ಫಿಯರಲ್ಲಿ ಕಾನ್ಸ್ಟೆಂಟ್, ಬಿಕಾಸ್ ಅಲ್ಟ್ರಾವೈಲೆಟ್ ರೇಸು ಪ್ರೆಸೆಂಟ್ ಆಗಿರೋದ್ರಿಂದ, ಸೊ ಅವುಗಳಿಗೆ ಸೂರ್ಯನ ಒಂದು ಕಿರಣಗಳನ್ನು ಅಥವಾ ಟೆಂಪ್ರೇಚರನ್ನು ರೈಸ್ ಮಾಡುವಂಥ ಕೆಪಬಿಲಿಟಿ ಇರೋದ್ರಿಂದ ಸ್ಟ್ಯಾಟೋ ಅಂತೇಳಂದರೆ ಸಮೋಷ್ಣ ಮಂಡಲ ಅಂತ ಕರೀತಾರೆ. ನೆಕ್ಸ್ಟ್ ಒನ್, ಮೀಸೋಸ್ಫಿಯರ್ ಬಂದು ಕೋಲ್ಡೆಸ್ಟ್ ಲೇಯರು ಆ್ಯಂಡ್ ಒನ್ಸ್ ಅಗೇನ್ ದ ಟೆಂಪ್ರೇಚರ್ ಗೋಸ್ ಆನ್ ಡಿಕ್ರೀಸ್ ಆಗ್ತಾ ಇರುತ್ತೆ. ನಾಲ್ಕನೇದು ಬಂದುಬಿಟ್ಟು ಥರ್ಮೋಸ್ಫಿಯರು, ಇಲ್ಲಿ ಟೆಂಪ್ರೇಚರ್ ರೈಸ್ ಆಗುತ್ತೆ. ಓಕೆನಾ, ಟೆಂಪ್ರೇಚರ್ ಹೋಗ್ತಾ ರೈಸ್ ಆಗೋದು. ಇಷ್ಟು ಕೂಡ ಇದ್ರ ಬಗ್ಗೆ ಇರೋದು. ಇಲ್ಲಿ ಏನು ಅಂತ ಹೇಳಿದ್ರೆ ಮೆನಿ ಸ್ಯಾಟಲೈಟ್ ಆರ್ಬಿಟ್ ವಿತ್ ಇನ್ ಥರ್ಮೋಸ್ಫಿಯರ್ ಆ್ಯಂಡ್ ಚೇಂಜಸ್ ಇನ್ ಡೆನ್ಸಿಟಿ ಆಫ್ ಏರ್ ಅಟ್ ಆರ್ಬಿಟಲ್ ಆಲ್ಟಿಟ್ಯೂಡ್ಸ್ ಬ್ರಾಟ್ ಬೈ ಈಟಿಂಗ್ ಆ್ಯಂಡ್ ಎಕ್ಸ್ಪೆನ್ಷನ್ ಆಫ್ ಥರ್ಮೋಸ್ಫಿಯರ್ ಜನರೇಟಿಂಗ್ ಡ್ರ್ಯಾಗ್ ಫೋರ್ಸ್ ಆನ್ ಸ್ಯಾಟಲೈಟ್ಸ್. ಇದು ಸ್ಯಾಟಲೈಟ್ಸ್ ಮೇಲೆ ಯಾವ ಥರ ಈ ಲೇಯರಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೊಟ್ಟಿರೋವಂಥದ್ದು. ಓಕೆನಾ, ಇದು ಮೈನ್ಸ್ಗೆ ಇಂಪಾರ್ಟೆಂಟು. ಪ್ರಿಲಿಮಿನರಿ ಆಸ್ಪೆಕ್ಟಲ್ಲಿ ಸ್ಯಾಟಲೈಟ್ಸನ್ನು ಯಾವ ಲೇಯರಲ್ಲಿ ಬಿಡ್ತಾರೆ ಅಂತ ನೋಡ್ಕೋಬೇಕಷ್ಟೆ. ಓಕೆ, ಯಾಕೆ ಆ ಕೊನೆ ಲೇಯರಲ್ಲೇ ಬಿಡಬೇಕು ಅಂದರೆ ರೇಡಿಯೋ ವೇವ್ಸ್ ಇದೆಯಲ್ಲ, ಇದು ಉದ್ದ ತರಂಗಗಳು. ಓಕೆ, ಉದ್ದ ತರಂಗಗಳಿಗಾಗಿರೋದ್ರಿಂದ ಸೊ ಥರ್ಮೋಸ್ಫಿಯರಲ್ಲಿ ಬಿಟ್ಟರೆ ಸ್ಯಾಟಲೈಟ್ಸು ನಮಗೆ ಸಿಗ್ನಲ್ಸು ಈಸಿಯಾಗಿ ಸಿಗುತ್ತೆ. ರೇಡಿಯೋ ವೇವ್ಸ್, ಯಾವುದು ರೇಡಿಯೋ ವೇವ್ಸ್. ಲಾಸ್ಟ್ ಒನ್ ಎಕ್ಸೋಸ್ಫಿಯರು. ಇಲ್ಲಿ ದೇರ್ ಈಸ್ ನೋ ಕ್ಲಿಯರ್ ಕಟ್ ಅಪ್ಪರ್ ಬೌಂಡ್ರಿ ವೇರ್ ಎಕ್ಸೋಸ್ಫಿಯರ್ ಫೈನಲಿ ಫೇಡ್ಸ್. ಓಕೆ, ಅಂದರೆ ನಾವಿಲ್ಲಿ ಥರ್ಮೋಸ್ಫಿಯರನ್ನು ನೋಡಿದ್ರೆ ಥರ್ಮೋಸ್ಫಿಯರು ಕೊನೆಯದಾಗಿ ನಾವು ಎಲ್ಲಿವರೆಗೂ ಕವರ್ ಆಗುತ್ತೆ ಅಂದರೆ 1000 ಕಿಲೋಮೀಟರ್ವರೆಗೂ ಹೇಳಿದ್ರೆ 1000 ಕಿಲೋಮೀಟ್ರಿಂದ ಎಬೋ ಮೇಲಕ್ಕೆ ಹೋದಂಗೆಲ್ಲ ಕೂಡ ಯಾವ್ದು ಬರುತ್ತೆ, ಎಕ್ಸೋಸ್ಫಿಯರ್ ಕಂಡು ಬರುತ್ತೆ. ಓಕೆನಾ, ಇಲ್ಲಿಗೆ ಅಟ್ಮಾಸ್ಫಿಯರ್ ಮತ್ತು ಅಟ್ಮಾಸ್ಫಿಯರ್ ಲೇಯರ್ಸು ಮುಗೀತು. ಮುಂದಿನ ಒಂದು ಕ್ಲಾಸಲ್ಲಿ ನೆಕ್ಸ್ಟ್ ಸೆಷನಲ್ಲಿ ವೆದರ್ ಮತ್ತು ಕ್ಲೈಮೇಟು, ಇಲ್ಲಿ ಈ ಒಂದು ವೆದರ್ ಮತ್ತು ಕ್ಲೈಮೇಟು ಟಾಪಿಕ್ಸಲ್ಲಿ ಏನೇನು ಕವರ್ ಆಗುತ್ತೆ ಅಂದರೆ ಟೈಪ್ಸ್ ಆಫ್ ವೆದರ್ ಅಂದರೆ ಏನು, ಕ್ಲೈಮೇಟ್ ಅಂದರೆ ಏನು, ಮತ್ತು ರೈನ್ಫಾಲ್ ಅಂದರೆ ಏನು, ಟೈಪ್ಸ್ ಆಫ್ ರೈನ್ಫಾಲು, ಕ್ಲೌಡ್ಸು, ಓಕೆನಾ, ಪ್ರೆಷರು, ಅಟ್ಮಾಸ್ಫಿಯರ್ ಪ್ರೆಷರ್ ಬೆಲ್ಟ್ಸು, ಸೊ ಇವೆಲ್ಲ ಕೂಡ ಕವರ್ ಆಗುತ್ತೆ. ಫಸ್ಟ್ ಒನ್, ವೆದರ್ ಅಂದರೆ ಏನು, ಕ್ಲೈಮೇಟ್ ಅಂದರೆ ಏನು, ಇದು ಫಸ್ಟ್ ಡಿಫ್ರೆನ್ಸ್ ಗೊತ್ತಿರಬೇಕು. ಓಕೆನಾ, ವೆದರ್ ಅಂದರೆ ಡೇ ಟು ಡೇ ಚೇಂಜಸ್. ಓಕೆ, ಮೂಮೆಂಟರಿ ಸ್ಟೇಟ್ ಆಫ್ ಅಟ್ಮಾಸ್ಫಿಯರಿಕ್ ಅಂಡ್ ಇಟ್ ಚೇಂಜಸ್ ಕ್ವಿಕ್ಲಿ. ಇಟ್ ಮೇ ಬಿ 1 ಡೇ ಆಗಿರ್ಬೋದು ಅಥವಾ 1 ವೀಕ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ಲು ಮಾರ್ನಿಂಗು ಚಳಿ ಇರುತ್ತೆ, ಮಧ್ಯಾಹ್ನಕ್ಕೆ ಬಿಸಿಲು ಬರುತ್ತೆ, ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ,
ಮತ್ತು ಈವ್ನಿಂಗ್ ಏನಾಗುತ್ತೆ, ಮತ್ತು ಟೆಂಪ್ರೇಚರ್ ರೆಡ್ಯೂಸ್ ಆಗುತ್ತೆ. ಇದನ್ನು ನಾವೇನಂತ ಕರಿತೀವಿ, ಜನರಲ್ ಆಗಿ ವೆದರ್ ಅಂತ ಕರಿತೀವಿ. ಕ್ಲೈಮೇಟ್ ಅಂತ ಹೇಳಿದ್ರೆ ಇದೇ ಥರ ಕನಿಷ್ಠ ಪಕ್ಷ ಮೋರ್ ದೆನ್ 30 ಇಯರ್ಸು ಒಂದೇ ಥರ ಇರಬೇಕು ಎನ್ವಿರಾನ್ಮೆಂಟ್. ದಟ್ ವಾಸ್ ಕ್ಲೈಮೇಟ್ ಒಂದೇ ಥರ ಒಂದು ಡೇ ಟು ಡೇ ಆ್ಯಕ್ಟಿವಿಟೀಸ್ ಇರಬೇಕು. ಡೇ ನೈಟು ಟೆಂಪ್ರೇಚರ್ ಆಗಲಿ ಅಥವಾ ಟೆಂಪ್ರೇಚರ್ ರೆಡ್ಯೂಸ್ ಆಗೋದಾಗಲಿ ಅಥವಾ ಟೆಂಪ್ರೇಚರ್ ಜಾಸ್ತಿ ಆಗೋದಾಗಲಿ ಅಥವಾ ಪ್ರಿಸಿಪಿಟೇಷನ್ ರೈನ್ಫಾಲ್ ಆಗಿರ್ಬೋದಾಗಿ, ಇವೆಲ್ಲ ಕೂಡ 30 ವರ್ಷಗಳ ಕಾಲ ಅಂದರೆ ಅಪ್ ಟು ಅಟ್ಲೀಸ್ಟ್ ಮಿನಿಮಮ್ 30 ವರ್ಷ ಅಥವಾ 30 ವರ್ಷಗಳ ಮೇಲೆ ಕಂಟಿನ್ಯೂಸ್ ಆಗಿ ಸೇಮ್ ಪ್ಯಾಟ್ರನ್ ಇತ್ತು ಅಂತ ಹೇಳಿದ್ರೆ ಅದನ್ನು ನಾವು ಕ್ಲೈಮೇಟ್ ಅಂತ ಕರಿತೀವಿ. ಇನ್ನೊಂದು ಹೇಳಬೇಕು ಅಂದರೆ ಸಮೇಷನ್ ಆಫ್ ವೆದರ್ ಇಸ್ ಕಾಲ್ಡ್ ಆಸ್ ಕ್ಲೈಮೇಟ್ ಅಂತ ಕರೀತಾರೆ. ಓಕೆ, ಇದು ಬೇಸಿಕ್ ಡಿಫ್ರೆನ್ಸು. ದ ಎಲಿಮೆಂಟ್ಸ್ ಆಫ್ ವೆದರ್ ಆ್ಯಂಡ್ ಕ್ಲೈಮೇಟ್ ಯಾವ್ಯಾವ ಬರುತ್ತೆ ಎಲಿಮೆಂಟ್ಸು ಅಂತ ಬಂದಾಗ, ಅಟ್ಮಾಸ್ಫಿರಿಕ್ ಪ್ರೆಷರು, ಟೆಂಪ್ರೇಚರ್, ಹ್ಯೂಮಿಡಿಟಿ, ವಿಂಡ್, ಪ್ರಿಸಿಪಿಟೇಷನ್, ಇವೆಲ್ಲ ಕೂಡ ಪ್ಯಾರಾಮೀಟರ್ಸ್, ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ವೆದರ್ ಆ್ಯಂಡ್ ಕ್ಲೈಮೇಟ್. ಇಲ್ಲಿ ಏನು ಫ್ಯಾಕ್ಟರ್ಸು ಭಾರತದ ಮೇಲೆ, ಕ್ಲೈಮೇಟ್ ಆಫ್ ಇಂಡಿಯಾ, ಭಾರತದ ಮೇಲೆ, ಭಾರತದ ವಾತಾವರಣದ ಮೇಲೆ ಯಾವ್ಯಾವ ಫ್ಯಾಕ್ಟರ್ಸು ಇಂಪ್ಯಾಕ್ಟ್ ಆಗುತ್ತೆ. ಓಕೆನಾ, ನೀವು ಕರ್ನಾಟಕದ ತಗೋಬೋದು ಅಥವಾ ಇಂಡಿಯಾ, ಬೋತ್ ಆರ್ ಸೇಮ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಫ್ಯಾಕ್ಟರ್ಸ್ ಇವೇನು ಡಿಫ್ರೆನ್ಸ್ ಏನು ಬರೋಕ್ಕೆ ಹೋಗೋದಿಲ್ಲ. ಓಕೆ, ಬೋತ್ ಆರ್ ಸೇಮ್ ಬರುತ್ತೆ. ಲ್ಯಾಟಿಟ್ಯೂಡ್, ಓಕೆ, ಲ್ಯಾಟಿಟ್ಯೂಡ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ಲು ಯಾವುದೇ ಒಂದು ಡಿಸ್ಟೆನ್ಸನ್ನು ಈಕ್ವೆಟರಿಂದ, ಇಮ್ಯಾಜಿನರಿ ಲೈನ್ ಅಂತ ಕರೀತಾರೆ, 0 ಡಿಗ್ರಿ ಈಕ್ವೆಟರ್. ಓಕೆ, ಈಕ್ವೆಟರಿಂದ ನಾವು ಮೆಷರ್ ಮಾಡ್ಕೊಂಡು ಹೋದರೆ ಅದನ್ನು ನಾವು ಲ್ಯಾಟಿಟ್ಯೂಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ಲು ಬೆಂಗಳೂರು ಅಂತ ತಗೊಳ್ತೀವಿ. ಬೆಂಗಳೂರು ಎಷ್ಟು ಲ್ಯಾಟಿಟ್ಯೂಡಲ್ಲಿದೆ, ಇದು ಹಾರಿಜಾಂಟಲ್ ಲೈನ್ಸ್ ಇರುತ್ತೆ ಲ್ಯಾಟಿಟ್ಯೂಡ್. ಓಕೆ, ಹಾರಿಜಾಂಟಲ್ ಫ್ರಮ್ ಈಸ್ಟ್ ಟು ವೆಸ್ಟ್ ಕಡೆ ಇಮ್ಯಾಜಿನರಿ ಲೈನ್ಸ್ ಇರುತ್ತೆ. ಇದನ್ನು ಮೆಷರ್ ಮಾಡೋದು ಎಲ್ಲಿಂದ ಅಂದರೆ 0 ಡಿಗ್ರಿ, 0 ಕಡೆಯಿಂದ ಮೆಷರ್ ಮಾಡೋದು. ಓಕೆ, ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಡಿಸ್ಟಿಕ್ ಅಂತ ತಗೊಂಡಾಗ ಕೋಲಾರ ಅಂತ ತಗೊಳ್ಳಿ. ಕೋಲಾರ ಡಿಸ್ಟಿಕ್ಕು ಯಾವ ಲ್ಯಾಟಿಟ್ಯೂಡಲ್ಲಿ ಬರುತ್ತೆ, ಯಾವ ಲ್ಯಾಂಗಿಟ್ಯೂಡ್ನಲ್ಲಿ ಬರುತ್ತೆ ಅಂತ ಹೇಳಿದಾಗ ಫಾರ್ ಎಕ್ಸಾಂಪಲ್ಲು 30 ಡಿಗ್ರಿ 70 ಮಿನಿಟ್ಸ್ ಲ್ಯಾಟಿಟ್ಯೂಡಲ್ಲಿ ಬರುತ್ತೆ ಆ್ಯಂಡ್ 78 ಡಿಗ್ರಿ ಲಾಂಗಿಟ್ಯೂಡ್. ಓಕೆ, ಒಂದು ಪರ್ಟಿಕ್ಯುಲರ್ ಪ್ಲೇಸನ್ನು ನಾವು ಮೆಷರ್ ಮಾಡೋದಕ್ಕೆ, ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಇದು ಲ್ಯಾಟಿಟ್ಯೂಡ್ ತುಂಬ ಹೆಲ್ಪ್ ಆಗುತ್ತೆ. ಯಾವ ಥರ ಇದು ಫ್ಯಾಕ್ಟರ್ ಕ್ಲೈಮೇಟ್ ಮೇಲೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ, ಕ್ಲೈಮೇಟ್ ಇಂಡಿಯಾದಲ್ಲಿ ಈ ಒಂದು ಫ್ಯಾಕ್ಟರ್ ಲ್ಯಾಟಿಟ್ಯೂಡ್ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ಲು ನಾವು ಈಕ್ವೆಟರ್ ಕಡೆಯಿಂದ ಮೇಲೆ ಹೋದಂಗೆಲ್ಲ, ಪೋಲಾರ್ ಕಡೆ ಹೋದಂಗೆಲ್ಲ ರೈನ್ಫಾಲ್ ಕಡಿಮೆ ಆಗುತ್ತೆ, ರೈನ್ಫಾಲ್ ಡಿಕ್ರೀಸ್ ಆಗುತ್ತೆ ಫಸ್ಟ್ ಥಿಂಗು. ಎರಡನೇದು ಟೆಂಪ್ರೇಚರ್ ಡಿಕ್ರೀಸ್ ಆಗುತ್ತೆ. ಈಕ್ವೆಟರಲ್ಲಿ ಹೈಯೆಸ್ಟ್ ಟೆಂಪ್ರೇಚರ್ ಇರುತ್ತೆ, ಮೂವ್ಮೆಂಟ್ ಆಗ್ತಾ ಹೈಯೆಸ್ಟ್ ಇನ್ ದ ಸೆನ್ಸ್ ಡೋಂಟ್ ಕನ್ಸಿಡರ್ ಟ್ರೋಪಿಕ್ ಏರಿಯಾಸ್. ಓಕೆನಾ, ನಾವು ಟ್ರೋಪಿಕ್ ಮತ್ತು ಈಕ್ವೆಟರ್ ಕನ್ಸಿಡರ್ ಮಾಡೋಕ್ಕೆ ಹೋದಾಗ ಮೇ ಬಿ ಚೇಂಜಸ್ ಆಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಟ್ರೋಪಿಕಲ್ ಏರಿಯಾಸ್ ದಟ್ ವಾಸ್ 23 to 30 ಡಿಗ್ರಿ ಸೆಲ್ಸಿಯಸ್, 23 to 30 ಡಿಗ್ರಿ ಲ್ಯಾಟಿಟ್ಯೂಡಲ್ಲಿ ಕ್ಲೌಡ್ಲೆಸ್ ಕಂಡೀಷನ್ಸ್ ಇರೋದ್ರಿಂದ ಕಂಪೇರ್ ಟು ಈಕ್ವೆಟೋರಲ್ ಏರಿಯಾಗಿಂತ ಅಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಓಕೆನಾ, ಬಟ್ ಜನರಲ್ ಆಸ್ಪೆಕ್ಟಲ್ಲಿ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಈಕ್ವೆಟರ್ ಕಡೆಯಿಂದ ಪೋಲಾರ್ ಕಡೆ ಹೋದಂಗೆಲ್ಲ ಕೂಡ ಟೆಂಪ್ರೇಚರ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಓಕೆ, ಇದು ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡಲ್ಲಿ. ನೆಕ್ಸ್ಟ್ ಒನ್ ಹಿಮಾಲಯನ್ ಮೌಂಟೇನ್ಸ್. ಸೆಕೆಂಡ್ ಒನ್ನು ಹಿಮಾಲಯನ್ ಮೌಂಟೇನ್ಸ್. ಬಿಕಾಸ್ ಆಫ್ ಹಿಮಾಲಯಾಸ್ ನಮಗೆ ಇಲ್ಲಿ ಏನಾದರೂ ನಾರ್ತ್ ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ ಕಡೆ ಹಿಮಾಲಯ ಪರ್ವತಗಳು ಇಲ್ಲ ಅಂತ ಹೇಳಿದ್ರೆ ರಷ್ಯಾ ಕಡೆಯಿಂದ ಆಗಲಿ ಅಥವಾ ಈ ಪಾರ್ಟ್ ಇದೆಯಲ್ಲ ದಟ್ ವಾಸ್ ಚೀನಾ, ರಷ್ಯಾ, ಈ ಕಡೆಯಿಂದ ನಮಗೆ ಶೀತ ಗಾಳಿ ಜಾಸ್ತಿ ಬೀಸ್ತಾ ಇತ್ತು. ಬಿಕಾಸ್ ಆಫ್ ದಟ್ ಹಿಮಾಲಯಾಸ್ ಏನು ಮಾಡ್ತಾ ಇದೆ ಅಂದರೆ ನಮಗೆ ಬ್ಯಾರಿಯರ್ ಆಗಿ ಸಪೋರ್ಟ್ ಮಾಡ್ತಾ ಇದೆ ಕ್ಲೈಮೇಟ್ ಅಂತ ಹೇಳಿದ್ರೆ ಇನ್ ಕೇಸ್ ಆಬ್ಸೆನ್ಸ್ ಆಫ್ ಹಿಮಾಲಯಸ್ ಆಗಿದ್ದಿದ್ರೆ ಫಾರ್ ಎಕ್ಸಾಂಪಲ್ಲು ಡೆಲ್ಲಿನಲ್ಲಿ ಫಾರ್ ಎಕ್ಸಾಂಪಲ್ ಡಿಸೆಂಬರಲ್ಲಿ 2 ಡಿಗ್ರಿ ಅಥವಾ 1 ಡಿಗ್ರಿ ದಟ್ ವಾಸ್ ಮಿನಿಮಮ್ ಟೆಂಪ್ರೇಚರು ಆಗ್ತಾ ಇತ್ತು. ಇನ್ ಕೇಸ್ ಹಿಮಾಲಯಸ್ ಇರಲಿಲ್ಲ ಅಂತ ಹೇಳಿದ್ರೆ ಅದು -10 ಡಿಗ್ರಿ ಅಥವಾ -15 ಡಿಗ್ರಿಗೆ ಹೋಗ್ತಾ ಇತ್ತು. ಓಕೆ, ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಕ್ಲೈಮ್ಯಾಟಿಕ್ ಫ್ಯಾಕ್ಟರ್. ಓಕೆನಾ, ಇದರಿಂದ ಇದೊಂದೇ ಅಂತಲ್ಲ, ರೈನ್ಫಾಲ್ಗೂ ಅಷ್ಟೇ. ಸೌತ್ ವೆಸ್ಟ್ ಮಾನ್ಸೂನ್, ನಾರ್ತ್ ಈಸ್ಟ್ ಬಿಡಿ, ಸೌತ್ ವೆಸ್ಟ್ ಮಾನ್ಸೂನ್ ಅಂತ ತಗೊಂಡಾಗ ಯಾವಾಗ ಸೌತ್ ವೆಸ್ಟ್ ಮಾನ್ಸೂನು ಮಯನ್ಮಾರ್ ಈ ಕಡೆ ದಟ್ ವಾಸ್ ಬಾಂಗ್ಲಾದೇಶು, ವೆಸ್ಟ್ ಬೆಂಗಾಲು ಈ ಕಡೆ ಹೋಗುತ್ತೆ ಮತ್ತು ಲೆಫ್ಟಿಗೆ ಮೂವ್ಮೆಂಟ್ ಆಗುತ್ತೆ. ಓಕೆ, ಲೆಫ್ಟ್ಗೆ ಇನ್ ದ ಸೆನ್ಸು ಬಿಹಾರ, ಉತ್ತರ ಪ್ರದೇಶ ಈ ಕಡೆ ಮೂವ್ ಆಗುತ್ತೆ. ಬಿಹಾರ, ಉತ್ತರ ಪ್ರದೇಶ ಮೂವ್ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ರೈಟ್ ಸೈಡು ನೇಪಾಲ್ ಕಡೆ ಹಿಮಾಲಯಸ್ ಇದೆ. ಓಕೆ, ಅದಾದಮೇಲೆ ಮತ್ತೆ ಲೆಫ್ಟ್ಗೆ ರಾಜಸ್ಥಾನ್ ಕಡೆ ಮೂವ್ಮೆಂಟ್ ಆಗುತ್ತೆ. ಯಾಕಂದರೆ ಉತ್ತರಾಖಂಡು ಇದೆಲ್ಲ ಕೂಡ ಹಿಮಾಲಯಸ್ ಇರುವಂಥ ಪ್ಲೇಸಸ್ಸು. ಸೊ ಆ ಕಾರಣದಿಂದ ಹಿಮಾಲಯನ್ ಮೌಂಟೇನ್ಸ್ ಇರೋದ್ರಿಂದ ಇದು ಕೂಡ ಒಂದು ಭಾರತದ ಒಂದು ವಾತಾವರಣದ ಮೇಲೆ ಇಂಪಾರ್ಟೆಂಟ್ ಫ್ಯಾಕ್ಟರ್. ಥರ್ಡ್ ಥಿಂಗ್, ಡಿಸ್ಟ್ರಿಬ್ಯೂಷನ್ ಆಫ್ ಲ್ಯಾಂಡ್ ಆ್ಯಂಡ್ ವಾಟರ್. ಓಕೆ, ಡಿಸ್ಟ್ರಿಬ್ಯೂಷನ್ ಆಫ್ ಲ್ಯಾಂಡ್ ಆ್ಯಂಡ್ ವಾಟರ್.
ಇದು ಕೂಡ ಒಂದು ಫ್ಯಾಕ್ಟರು. ಮೂರನೇದು ಪ್ರಿಲಿಮ್ಸ್ ಆಸ್ಪೆಕ್ಟಲ್ಲಿ ನೀವು ಜಸ್ಟ್ ಇದು ಫ್ಯಾಕ್ಟರ್ಸನ್ನು ನೋಡ್ಕೊಂಡು ಹೋದರೆ ಸಾಕು. ಮೈನ್ಸಲ್ಲಾದರೆ ನೀವು ಈಚ್ ಆ್ಯಂಡ್ ಎವ್ರಿ ಟಾಪಿಕ್ ಯಾಟು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಪ್ರಿಲಿಮ್ಸಲ್ಲಿ ಏನು ಬೇಕಾಗಿಲ್ಲ, ಜಸ್ಟ್ ಈ ಒಂದು ಇದನ್ನು ನೋಡ್ಕೊಂಬಿಡಿ ಸಾಕು. ಯಾವುದ್ಯಾವುದು ಲ್ಯಾಟಿಟ್ಯೂಡು, ಹಿಮಾಲಯನ್ ಮೌಂಟೇನ್ಸು, ಡಿಸ್ಟ್ರಿಬ್ಯೂಷನ್ ಆಫ್ ಪ್ಲಾನೆಟ್ ಮಟರು. ಮತ್ತು ಇದೊಂದು ಇಂಪಾರ್ಟೆಂಟು, ಇದೊಂದು ಹೇಳ್ಬಿಡ್ತೀನಿ. ಡಿಸ್ಟೆನ್ಸ್ ಫ್ರಮ್ ದ ಸಿ ಅಂತ ಹೇಳಿದಾಗ ಸಮುದ್ರದಿಂದ ನಾವು ಪ್ಲೇಸಸ್ಸು ದೂರ ಹೋದಾಗ ಟೆಂಪ್ರೇಚರ್ ಡಿಫ್ರೆನ್ಸು, ಡಯೂರ್ನಲ್ ರೇಂಜ್ ಆಫ್ ಟೆಂಪ್ರೇಚರು ಜಾಸ್ತಿ ಆಗುತ್ತೆ. ಡಯೂರ್ನಲ್ ಟೆಂಪ್ರೇಚರ್ ವಿಲ್ ಗೋಯಿಂಗ್ ಟು ಇನ್ಕ್ರೀಸ್ ಆಸ್ ಇಫ್ ಯು ಮೂವ್ ಅವೇ ಫ್ರಮ್ ದ ಸಿ ಸರ್ಫೇಸ್. ಓಕೆ, ಸಿ ಸರ್ಫೇಸಿಂದ ನಾವು ದೂರ ಹೋದಂಗೆಲ್ಲ ಕೂಡ ಜಾಸ್ತಿ ಆಗುತ್ತೆ. ರೀಸನ್ ಏನು ಅಂದರೆ ಕಾಂಟಿನೆಂಟಾಲಿಟಿ, ಡಾಮಿನೆನ್ಸ್ ಆಫ್ ಲ್ಯಾಂಡ್. ಓಕೆ, ಕಾಂಟಿನೆಂಟಾಲಿಟಿ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ಲು ಸಮುದ್ರ ಪಕ್ಕದಲ್ಲಿರುವಂಥ ಮಂಗಳೂರು ಟೆಂಪ್ರೇಚರ್ ನೋಡಿ, ಸೇಮ್ ಥಿಂಗು ಡೆಲ್ಲಿ ನೋಡಿ. ಡೆಲ್ಲಿ ಅಂದರೆ ನ್ಯೂ ಡೆಲ್ಲಿ, ದಟ್ ವಾಸ್ ಫಾರ್ ಅವೇ ಫ್ರಮ್ ದ ಸಿ. ಓಕೆ, ಆ್ಯಂಡ್ ಮಂಗಳೂರು ಕೋಸ್ಟಲ್ ಏರಿಯಾ, ಸಮುದ್ರ ಪಕ್ಕದಲ್ಲಿರುವಂಥದ್ದು. ಟೆಂಪ್ರೇಚರನ್ನು ನೋಡಿ, ಟೆಂಪ್ರೇಚರ್ ಆಗಲಿ ರೈನ್ಫಾಲ್ ಆಗಲಿ ಎಲ್ಲ ಫ್ಯಾಕ್ಟರ್ಸಲ್ಲೂ ಕೂಡ ಡಿಫ್ರೆನ್ಸ್ ಆಗುತ್ತೆ. ಓಕೆ, ಇದು ಒಂದು ಕ್ಲೈಮೆಟಿಕ್ ಫ್ಯಾಕ್ಟರು. ನಾಲ್ಕನೇದು ಬಂದು ಆಲ್ಟಿಟ್ಯೂಡ್ ಅಂದರೆ ಸಮುದ್ರ ಮಟ್ಟದಿಂದ ಮೂಮೆಂಟ್ ಆದಂಗೆಲ್ಲ ಕೂಡ ರೈನ್ಫಾಲು, ಟೆಂಪ್ರೇಚರು ಜಾಸ್ತಿ ಆಗುತ್ತೆ. ಅದನ್ನೇ ಆವಾಗಲೇ ಹೇಳಿದ್ದು ನಾನು. ಇದನ್ನು ನಾರ್ಮಲ್ ಲ್ಯಾಬ್ಸ್ ರೇಟ್ ಅಂತ ಕರೀತಾರೆ. ಆಸ್ ಯು ಮೂವ್ ಫ್ರಮ್ ಸರ್ಫೇಸ್ ಆಫ್ ದ ಅರ್ತ್ ದಟ್ ವಾಸ್ ಲ್ಯಾಟಿಟ್ಯೂಡ್ ಅಂತ, ನಾವು ಆಲ್ಟಿಟ್ಯೂಡ್ ಅಂತ ಬಂದಾಗ ಸಮುದ್ರ ಮಟ್ಟದಿಂದ ಮೇಲಕ್ಕೆ ಹೋದಂಗೆಲ್ಲ ಕೂಡ ಏನಾಗುತ್ತೆ, ಟೆಂಪ್ರೇಚರ್ ಇಟ್ ಗೋಸ್ ಆನ್ ಡಿಕ್ರೀಸಸ್. ಓಕೆ, ಇಷ್ಟು ಕೂಡ ನಾವು ಅಟ್ಮಾಸ್ಫಿಯರ್ ಆಯಿತು. ಅಟ್ಮಾಸ್ಫಿಯರ್ ಆದಮೇಲೆ ನೆಕ್ಸ್ಟ್ ಒನ್ನು ಫ್ಯಾಕ್ಟರ್ಸ್ ಡಿಟರ್ಮೈನಿಂಗ್ ದ ಕ್ಲೈಮೇಟ್ ಅಂತ ಆಯಿತು. ನಾವು ವಿ ಆರ್ ಮೂವಿಂಗ್ ಟು ದ ರೈನ್ಫಾಲ್. ಮಳೆ ಅಂದರೆ ಏನು, ಎಲ್ಲೆಲ್ಲಿ ನಾವು ಇಲ್ಲಿ ಇನ್ನೊಂದೇನು ಅಂದರೆ ಡಿಫ್ರೆನ್ಸು ರೈನ್ಫಾಲ್ಗೂ ಮತ್ತು ಪ್ರಿಸಿಪಿಟೇಷನ್ಗೂ ಎರಡಕ್ಕೂ ವ್ಯತ್ಯಾಸ ನೋಡ್ಕೋಬೇಕು. ಓಕೆ, ಬೇಸಿಕ್ ಡಿಫ್ರೆನ್ಸ್ ಇದು ನೋಡ್ಕೋಬೇಕು. ರೈನ್ಫಾಲ್ ಈಸ್ ಡಿಫೈನ್ಡ್ ಆಸ್ ಅ ಪ್ರಿಸಿಪಿಟೇಷನ್ ಇನ್ ಎ ಲಿಕ್ವಿಡ್ ಫಾರ್ಮ್. ಓಕೆ, ಪ್ರಿಸಿಪಿಟೇಷನ್ ಇನ್ ಲಿಕ್ವಿಡ್ ಫಾರ್ಮಲ್ಲಿ ಬರುತ್ತೆ. ಸೊ ಅದಕ್ಕೆ ನಾವು ರೈನ್ಫಾಲ್ ಅಂತ ಕರೆಯೋದು. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ರೈನ್ಫಾಲ್ ಬೇಸ್ಡ್ ಆನ್ ದೇರ್ ಇಂಟೆನ್ಸಿಟಿ ಆ್ಯಂಡ್ ಬೇಸ್ಡ್ ಆನ್ ದೇರ್ ಜಿಯೋಗ್ರಫಿಕಲ್ ಲೊಕೇಶನ್ಸ್. ಜಿಯೋಗ್ರಫಿಕಲ್ ಲೊಕೇಶನ್ಸು ಜೊತೆಗೆ ಅವುಗಳ ಒಂದು ಇಂಟೆನ್ಸಿಟಿ ಆಧಾರದ ಮೇಲೆ 3 ಥರ ಕ್ಲಾಸಿಫಿಕೇಶನ್ ಆಗುತ್ತೆ. ದಟ್ ವಾಸ್ ಕನ್ವೆನ್ಷನಲ್ ರೈನ್ಫಾಲ್. ಓಕೆ, ಸೆಕೆಂಡ್ ಒನ್ ಓರೋಗ್ರಾಫಿಕ್ ರೈನ್ಫಾಲ್, ಥರ್ಡ್ ಒನ್ನು ಕನ್ವರ್ಜೆನ್ಸ್ ರೈನ್ಫಾಲ್. ಓಕೆನಾ, ಇವು 3 ಕೂಡ ಇರುತ್ತೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಏನು, ಕನ್ವೆನ್ಷನಲ್ ರೈನ್ಫಾಲ್ ಅಂದರೆ ಪರಿಸರಣ ಮಳೆ ಅಂತ ಕರೀತಾರೆ. ಸಂವಹನ ಅಥವಾ ಪರಿಸರಣ ಮಳೆ ಅಂತ ಕರೀತಾರೆ ಕನ್ವೆನ್ಷನ್ ರೈನ್ಫಾಲು. ಇದೇನಿಲ್ಲ, ಜಸ್ಟು ಇದೇನು ಕ್ಯಾರೆಕ್ಟರ್ಸ್ ಅಂತ ಹೇಳಿದ್ರೆ, ಪರಿಸರಣ ಮಳೆ ಅಂದರೆ ಏನು ಅಂದರೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವುದರಿಂದ, ಅಂದರೆ ಇದು ಜನರಲ್ ಆಗಿ ಎಲ್ಲಿ ಅಕ್ಕರ್ ಆಗುತ್ತೆ ಅಂದರೆ ಈಕ್ವೆಟೋರಿಯಲ್ ಏರಿಯಾಸು ಅಥವಾ ನಾವು ಟ್ರೋಪಿಕಲ್ ಏರಿಯಾಸ್ ಅಂತ ಹೋದಾಗ ಸಮ್ಮರ್ ಸೀಸನಲ್ಲಿ ಸನ್ರೈಸು ಎಕ್ಸಾಕ್ಟಾಗಿ ನಾವು ಇದ್ರ ಮೇಲೆ ಭೂಮಿ ಮೇಲೆ ಬೀಳೋದ್ರಿಂದ ಆ ಪಾರ್ಟ್ ಏನಾಗುತ್ತೆ ಅಂದರೆ ಟೆಂಪ್ರೇಚರ್ ಜಾಸ್ತಿ ಆದಾಗ ವಾಟರ್ ಏನಾಗುತ್ತೆ, ಎವಾಪ್ರೇಟ್ ಆಗಿಬಿಟ್ಟು ಕಂಡೆನ್ಸೇಷನ್ ಆದಮೇಲೆ ರೈನ್ಫಾಲ್ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ನಾವು ಫಾರ್ ಎಕ್ಸಾಂಪಲ್ ಯಾವ ಥರ ಇರುತ್ತೆ ಅಂದರೆ ಮಾರ್ನಿಂಗು ಕ್ಲೌಡ್ಲೆಸ್ ಕಂಡೀಷನ್ಸ್ ಕ್ರಿಯೇಟ್ ಆಗಿರುತ್ತೆ. ಮಧ್ಯಾಹ್ನ ಆಫ್ಟರ್ನೂನ್ ಲೈಕ್ 12 o'clock ಏನಾಗಿರುತ್ತೆ ಅಂದರೆ ಕ್ಲೌಡ್ಸ್ ಫಾರ್ಮೇಷನ್ ಆಗುತ್ತೆ. 2 to 4 o'clock ಹೆವಿ ರೈನ್ಫಾಲ್ ಕ್ರಿಯೇಟ್ ಆಗುತ್ತೆ. ಮತ್ತು ಸಾಯಂಕಾಲ 5, 6 ಅಥವಾ ನೈಟ್ 8, 10 ಕಾಮ್ ಆಗಿರುತ್ತೆ. ಓಕೆ, ಈ ಒಂದು ಕಂಡೀಷನ್ಸು ಪ್ಯಾರಾಮೀಟರ್ಸು ಎಲ್ಲಿ ಕಂಡು ಬರುತ್ತೆ, ಈಕ್ವೆಟೋರಿಯಲ್ ಏರಿಯಾಸು. ಈ ರೈನ್ಫಾಲ್ನ ನಾವು ಕನ್ವೆನ್ಷನಲ್ ರೈನ್ಫಾಲ್ ಅಂತ ಕರೀತಾರೆ. ಕನ್ವೆನ್ಷನಲ್ ರೈನ್ಫಾಲ್ ಅಂತ ಹೇಳಿದ್ರೆ ಹೆವಿ ಎಕ್ಸೆಸ್ ಆಫ್ ರೈನ್ಫಾಲು ಜಸ್ಟ್ ಫ್ರಾಕ್ಷನ್ ಆಫ್ ಅವರ್ಸು ಅಥವಾ ಇಮಿಡಿಯೇಟ್ ಸ್ಟಾರ್ಟ್ ಆಗುತ್ತೆ ಮತ್ತು ಸ್ಟಾಪ್ ಆಗಿಬಿಡುತ್ತೆ. ಇದರಿಂದ ಏನಂದರೆ ಎರೋಷನಲ್ ಪ್ರೊಸೆಸ್ ಜಾಸ್ತಿ ಆಗುತ್ತೆ, ಮಣ್ಣಿನ ಫಲವತ್ತತೆ ಜಾಸ್ತಿ ಹಾಳಾಗುತ್ತೆ. ಎಷ್ಟು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲು 1 ಅವರಲ್ಲಿ ಒಂದು ವರ್ಷಕ್ಕೆ ಸಮ್ ಏರಿಯಾಸಲ್ಲಿ ಡೆಸರ್ಟ್ ಏರಿಯಾಸಲ್ಲಿ ಎಷ್ಟು ಮಳೆ ಬರುತ್ತೋ 1 ಅವರಲ್ಲಿ ಈಕ್ವೆಟೋರಿಯಲ್ ಏರಿಯಾಸಲ್ಲಿ ಅಷ್ಟು ಮಳೆ ಬಂದ್ಬಿಡುತ್ತೆ. ಓಕೆನಾ, ಕಂಟಿನ್ಯೂಸ್ ಆಗಿ ಬರುತ್ತೆ, ಹೆವಿ ಡೌನ್ಫಾಲ್ ಆಗುತ್ತೆ, ಹೇಲ್ ಸ್ಟೋಮ್ಸ್ ಕ್ರಿಯೇಟ್ ಆಗೋದು ಇದು. ಇಂಡಿಯಾದಲ್ಲಿ ಯಾವಾಗ ಇದು ಆಗಿ ಕಂಡು ಬರುತ್ತೆ ಅಂದರೆ ಮಾರ್ಚ್ ಏಪ್ರಿಲಲ್ಲಿ ಮತ್ತು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಸ್ವಲ್ಪ ಸನ್ರೈಸು ಎಕ್ಸಾಕ್ಟಾಗಿ ಈಕ್ವೆಟರ್ ಅಥವಾ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಬಂದಾಗ ಸೊ ಅಲ್ಲಿ ಕನ್ವೆನ್ಷನಲ್ ರೈನ್ಫಾಲ್ಸು ಕಂಡು ಬರುತ್ತೆ. ಫಾರ್ ಎಕ್ಸಾಂಪಲ್ ಇನ್ನೊಂದೇನು ಅಂದರೆ ಕನ್ವೆನ್ಷನಲ್ ರೈನ್ಫಾಲ್ ಜನರಲ್ ಆಗಿ ಎಲ್ಲಿ ಕಂಡು ಬರುತ್ತೆ ಅಂದರೆ ಸಮುದ್ರದ ಪಕ್ಕದಲ್ಲಿ ಜಾಸ್ತಿ ಕಂಡು ಬರುತ್ತೆ. ಸಿ ಸರ್ಫೇಸ್ ಏರಿಯಾ ಇದೆಯಲ್ಲ ಅಲ್ಲಿ ಜಾಸ್ತಿ ಕಂಡು ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಸನ್ರೈಸು ಜಾಸ್ತಿ ಆದಾಗ ವಾಟರ್ ಇರಬೇಕು, ಕಂಡೆನ್ಸೇಷನ್ ಕ್ಲೌಡ್ಸ್ ಫಾರ್ಮೇಷನ್ ಆದರೆ ವಾಟರ್ ಇರಬೇಕು. ಲ್ಯಾಂಡ್ ಮೇಲೆ ಬಂತು ಅಂತ ಹೇಳಿದ್ರೆ ಹೀಟ್ ಜಾಸ್ತಿ ಆಗುತ್ತೆ ಅಷ್ಟೇ. ಓಕೆನಾ, ಸೊ ಆ ಕಾರಣ ಸೊ ಇದು ಜನರಲ್ ಆಗಿ ಈಕ್ವೆಟೋರಿಯಲ್ ಏರಿಯಾಸಲ್ಲಿ ಕಂಡು ಬರ್ತದೆ. ಸೆಕೆಂಡ್ ಒನ್ ಓರೋಗ್ರಾಫಿಕ್ ರೈನ್ಫಾಲ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಲೈಕ್ ಯಾವಾಗ ಅಂದರೆ ಮಾನ್ಸೂನ್ ರೈನ್ಫಾಲ್ ಅಂತ ಹೇಳ್ತಾರೆ ಇದನ್ನ.
ಓಕೆನಾ. ಇದರ ಕೆಲಸ ಏನು ಅಂತ ಹೇಳಿದ್ರೆ ಇಟ್ ಅಕರ್ಸ್ ಯಾವಾಗ ಇದು ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿದ್ರೆ ಕ್ಲೌಡ್ಸ್ ಫಾರ್ಮೇಷನ್ ಆಗಿದೆ, ಬಟ್ ಬರಬೇಕಾದ್ರೆ ಈ ಮೋಡ ಪರ್ವತಗಳಿದಾವಲ್ಲ ದ ಮೌಂಟೇನ್ಸ್ಗೆ ಏನಾಗುತ್ತೆ, ಮೌಂಟೇನ್ಸ್ಗೆ ಈ ಮೌಂಟೇನ್ಸ್ ಏನು ಮಾಡುತ್ತೆ, ಮೋಡಗಳನ್ನು ತಡೆದು ಮಳೆಯನ್ನು ಸುರಿಸ್ತದೆ. ಫಾರ್ ಎಕ್ಸಾಂಪಲ್ ನಾವು ಕರ್ನಾಟಕ ಅಥವಾ ಭಾರತ ಇಂಡಿಯಾ ತಗೊಂಡಾಗ ವೆಸ್ಟರ್ನ್ ಘಾಟ್ಸ್ ಇದಕ್ಕೆ 2 ಬಾರ್ಡರ್ಗೆ ಬರುತ್ತೆ, ಸೇಮ್ ಎಕ್ಸಾಂಪಲ್ ಬರೋದ್ರಿಂದ. ಸೊ ಸೌತ್ ವೆಸ್ಟ್ ಮಾನ್ಸೂನ್ ಸ್ಟಾರ್ಟ್ ಆಗುತ್ತೆ. ಎಕ್ಸೆಸ್ ಆಫ್ ರೈನ್ಫಾಲ್ ಏನಾಗುತ್ತೆ ಅಂತ ಹೇಳಿದ್ರೆ ಚಿಕ್ಕಮಗಳೂರು, ಮಂಗಳೂರು, ಉಡುಪಿ, ದಕ್ಷಿಣ ಕನ್ನಡ ಈ ಕಡೆ ಮಳೆ ಬರುತ್ತೆ ಜಾಸ್ತಿ. ಅಥವಾ ಇಂಡಿಯನ್ ಆಸ್ಪೆಕ್ಟಲ್ಲಿ ಬಂದಾಗ ಮುಂಬೈ ಜಾಸ್ತಿ ಮಳೆ ಬರುತ್ತೆ, ಇಲ್ಲ ಕೇರಳ ಕೋಸ್ಟಲ್ಲಿ ಜಾಸ್ತಿ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ವೆಸ್ಟರ್ನ್ ಘಾಟ್ಸು ಹಿಮಾಲಯ ಪರ್ವತ ಮೌಂಟೇನ್ ಏರಿಯಾಸು ಎತ್ತರದಲ್ಲಿರೋದ್ರಿಂದ ಆ ಮೋಡಗಳನ್ನು ತಡೆದು ಅಲ್ಲೇ ಮಳೆಯನ್ನು ಸುರಿಸೋದಕ್ಕೆ ಸಪೋರ್ಟ್ ಮಾಡುತ್ತೆ. ಇದನ್ನು ನಾವು ಏನಂತ ಕರಿತೀರಿ, ಓರೋಗ್ರಫಿಕ್ ರೈನ್ಫಾಲ್ ಅಂತ ಕರಿತೀರಿ. ಕಂಪೇರ್ ಟು ಕನ್ವೆನ್ಷನಲ್ ರೈನ್ಫಾಲು, ಓರೋಗ್ರಫಿಕ್ ರೈನ್ಫಾಲು ಲಾಂಗ್ ಡ್ಯೂರೇಷನ್ ಇರುತ್ತೆ ಬಟ್ ಇಂಟೆನ್ಸಿಟಿ ಕಡಿಮೆ ಇರುತ್ತೆ. ಓಕೆನಾ. ಕನ್ವೆನ್ಷನಲ್ ರೈನ್ಫಾಲು ಶಾರ್ಟ್ ಟೈಮ್ ಇರುತ್ತೆ ಬಟ್ ಹೆವಿ ಡೌನ್ ಪೋರ್ ಇರುತ್ತೆ, ಹೆವಿ ಮಳೆ ಬರುತ್ತೆ. ಫಾರ್ ಎಕ್ಸಾಂಪಲ್ಲು ಓರೋಗ್ರಫಿಕಲ್ಲಿ 10 ಡೇಸಲ್ಲಿ ಬರುವಂಥ ಮಳೆ ಕನ್ವೆನ್ಷನ್ ರೈನ್ಫಾಲಲ್ಲಿ 1 ಡೇನಲ್ಲಿ ಮಳೆ ಬೀಳುತ್ತೆ, ಅಂದರೆ ಅಷ್ಟು ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ. ಸೆಕೆಂಡ್ ಥಿಂಗು, ಎಲ್ಲಿ ಮಳೆ ಬರುತ್ತಲ್ಲ, ಫಾರ್ ಎಕ್ಸಾಂಪಲ್ ಮಂಗಳೂರು, ಉಡುಪಿ, ದಕ್ಷಿಣ ಕನ್ನಡ ಅಥವಾ ಮುಂಬೈ ಅಥವಾ ಕೇರಳ ಈ ಪಾರ್ಟನ್ನು ನಾವೇನಂತ ಕರಿತೀರಿ ಅಂತ ಹೇಳಿದ್ರೆ ಇಲ್ಲಿ ಬರ್ದಿದ್ದೀನಿ ನೋಡಿ, ಒಂದು ನಿಮಿಷ ಡಯಾಗ್ರಾಮ್ ನೋಡೋಣ. ವಿಂಡ್ವಾರ್ಡ್ ಸೈಡ್ ಮತ್ತು ಲೀವಾರ್ಡ್ ಸೈಡ್ ಅಂತ ಕರೀತಾರೆ. ಓಕೆನಾ. ಯಾವ ಕಡೆ ಇದು ಮಳೆ ಬರುತ್ತಲ್ವಾ, ಸೊ ಈ ಪಾರ್ಟ್ ಇದೆಯಲ್ಲ, ಈ ಪಾರ್ಟು ಇದನ್ನು ವಿಂಡ್ವಾರ್ಡ್ ಸೈಡ್ ಅಂತ ಕರೀತಾರೆ. ಇದು ಲೀವಾರ್ಡ್ ಸೈಡ್. ಲೀವಾರ್ಡ್ ಅಂದರೆ ರೈನ್ ಶಾಡೋ ಏರಿಯಾ, ಹೊರಗಡೆ ಮಳೆ ಬೀಳದೇ ಇರುವಂಥ ಪ್ರದೇಶ. ಫಾರ್ ಎಕ್ಸಾಂಪಲ್ಲು ನಾವೀಗ ಕರ್ನಾಟಕ ನಾನು ಆವಾಗಲೇ ಹೇಳಿದೆ, ಮಂಗಳೂರು, ಉಡುಪಿ ಅಥವಾ ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಈ ಕಡೆ ಮಳೆ ಜಾಸ್ತಿ ಇರುತ್ತೆ. ಮಳೆ ಸುರಿಸಿಬಿಟ್ಟು ಗಾಳಿ ಮೋಡಗಳು ಅಂತ ಕರೀತಾರೆ, ಹೇರ್ ಕ್ಲೌಡ್ಸ್ ಅಂತ ಕರೀತಾರೆ. ಅವುಗಳಲ್ಲಿ ಮಳೆ ರಹಿತ ಮೋಡಗಳಾಗಿರುತ್ತವೆ. ಆ ಮಳೆಗಳು ಈ ಕಡೆ ಬಂದಾಗ ಫಾರ್ ಎಕ್ಸಾಂಪಲ್ ಬೆಂಗಳೂರು, ಮಂಗಳೂರು ಸೇಮ್ ಲ್ಯಾಟಿಟ್ಯೂಡಲ್ಲಿ ಬರುತ್ತೆ. ಓಕೆನಾ. ಸೇಮ್ ಬೆಂಗಳೂರು, ಚೆನ್ನೈ ಸೇಮ್ ಲ್ಯಾಟಿಟ್ಯೂಡಲ್ಲಿ ಬರುತ್ತೆ. ಸೊ ಈ ಬೆಂಗಳೂರು ಕಡೆ ಬಂದಾಗ ಏನಾಗುತ್ತೆ, ಮೋಡ ಇರುತ್ತೆ ಬಟ್ ಮಳೆ ಬರೋದಿಲ್ಲ, ಅಥವಾ ತುಂಬ ಕಡಿಮೆ ಪ್ರಮಾಣದಲ್ಲಿ ಮಳೆ ಬರುತ್ತೆ. ಓಕೆನಾ. ಯಾಕೆ ಅಂದರೆ ಈ ಓರೋಗ್ರಫಿಕ್ ರೈನ್ಫಾಲ್ ಕಾರಣದಿಂದ. ಸೇಮ್ ಥಿಂಗ್ ನಾವು ಇಂಡಿಯನ್ ಆಸ್ಪೆಕ್ಟಲ್ಲಿ ಬಂದಾಗ ಮುಂಬೈಯಲ್ಲಿ ಹೆಚ್ಚು ಮಳೆ ಬರುತ್ತೆ, ಅದೇ ಲ್ಯಾಟಿಟ್ಯೂಡಲ್ಲಿ ಬರುವಂಥ ಪುಣೆನಲ್ಲಿ ಕಡಿಮೆ ಮಳೆ ಬರುತ್ತೆ. ಓಕೆನಾ. ಸೇಮ್ ಫ್ಯಾಕ್ಟರ್ಸ್ ಇವೆಲ್ಲ ಕೂಡ ಎಕ್ಸಾಂಪಲ್ಸ್ ಆಫ್ ಓರೋಗ್ರಫಿಕ್ ರೈನ್ಫಾಲ್. ನೆಕ್ಸ್ಟ್ ಒಂದು ಸೈಕ್ಲೋನಿಕ್ ರೈನ್ಫಾಲು. ಓಕೆ. ಇದು ಕಡಿಮೆ ಒತ್ತಡ, ಲೋ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಗೋ ಏರಿಯಾಸಲ್ಲಿ ಬರುವಂಥ ಒಂದು ರೈನ್ಫಾಲು. ಇದನ್ನು ಇನ್ನು ಸ್ವಲ್ಪ ಡೆಪ್ತ್ ಆಗಿ ನೋಡೋಣ. ಸೈಕ್ಲೋನ್ ನೋಡೋಕೆ ಹೋದಾಗ ನಾವು ಅದು ಫ್ರಂಟಲ್ ರೈನ್ಫಾಲ್ ಅಥವಾ ಈ ಒಂದು 3ನೇ ಥರದ ಸೈಕ್ಲೋನಿಕ್ ರೈನ್ಫಾಲು ಅರ್ಥ ಆಗ್ತದೆ. ಓಕೆ. ನಾವು ಬಿಫೋರ್ ಗೋಯಿಂಗ್ ಟು ದಟ್ ಕಮ್ ಟು ಸೈಕ್ಲೋನ್ ಅಂದರೆ ಏನು? ಚಂಡಮಾರುತ, ಜನರಲ್ ಆಗಿ ಚಂಡಮಾರುತ ಅಂತ ಕರಿತೀರಿ. ಆಂಟಿ ಸೈಕ್ಲೋನ್ ಅಂದರೆ ಬಹಿರ್ಮುಖಿ ಚಂಡಮಾರುತ ಅಂದರೆ ಏನು? ಸೈಕ್ಲೋನ್ ಎನಿ ಲಾರ್ಜ್ ಸಿಸ್ಟಮ್ ವಿಂಡ್ಸ್ ದಟ್ ಸರ್ಕ್ಯುಲೇಟ್ಸ್ ಅಬೌಟ್ ಸೆಂಟರ್ ಅಟ್ ಲೋ ಪ್ರೆಷರ್. ಮಧ್ಯದಲ್ಲಿ ಕಡಿಮೆ ಒತ್ತಡ, ಲೋ ಪ್ರೆಷರ್ ಇರುವಂಥದ್ದು, ಹೊರಗಡೆ ಹೈ ಪ್ರೆಷರ್ ಕ್ರಿಯೇಟ್ ಆಗಿದ್ರೆ ಎನಿ ಸರ್ಫೇಸ್ ಏರಿಯಾ, ಯಾವುದಾದ್ರೂ ಒಂದು ಭೂ ಪ್ರದೇಶದ ಮೇಲೆ, ಸಮುದ್ರ ಆಗಿರ್ಬೋದು ಅಥವಾ ಲ್ಯಾಂಡ್ ಮೇಲೆ ಆಗಿರ್ಬೋದು, ಎಲ್ಲೇ ಆಗಿರಲಿ, ಲೋ ಪ್ರೆಷರ್ ಕ್ರಿಯೇಟ್ ಆಗಿದ್ರೆ ಮಧ್ಯದಲ್ಲಿ ಲೋ ಪ್ರೆಷರು, ಹೊರಗಡೆ ಹೈ ಪ್ರೆಷರ್. ಮತ್ತು ಮೂಮೆಂಟ್ ಆಫ್ ವಿಂಡ್, ಆ ಗಾಳಿ ಯಾವ ಕಡೆಯಿಂದ ಯಾವ ಕಡೆ ಮೂವ್ಮೆಂಟ್ ಆಗುತ್ತೆ ಅಂದರೆ ಲೋ ಪ್ರೆಷರಿಂದ ಹೈ ಪ್ರೆಷರ್ ಕಡೆ ಮೂವ್ಮೆಂಟ್ ಆಗುತ್ತೆ. ಸೊ ಅದನ್ನು ನಾವೇನಂತ ಕರಿತೀರಿ? ಸೈಕ್ಲೋನ್ ಅಂತ ಕರಿತೀವಿ. ಇಲ್ಲಿ ಲೋ ಪ್ರೆಷರ್ ಇರುತ್ತೆ, ಹೊರಗಡೆ ಹೈ ಪ್ರೆಷರ್ ಇರುತ್ತೆ. ಲೋ ಪ್ರೆಷರ್ ಕಡೆಯಿಂದ ಹೈ ಪ್ರೆಷರ್ ಕಡೆ ವಿಂಡ್ ಮೂಮೆಂಟ್ ಆಯಿತು ಅಂದರೆ ಅದನ್ನು ಸೈಕ್ಲೋನ್ ಅಂತ ಜನರಲ್ ಆಗಿ ಕರಿತೀವಿ. ಆಂಟಿ ಸೈಕ್ಲೋನ್ ಅಂತ ಹೇಳಿದ್ರೆ, ಓಕೆ, ಆಂಟಿ ಸೈಕ್ಲೋನ್. ಓಕೆ. ಆಂಟಿ ಸೈಕ್ಲೋನ್ ಅಂದರೆ ಏನಂತ ಕರೀತಾರೆ ಅಂತ ಹೇಳಿದ್ರೆ ರಿವರ್ಸ್ ಅಷ್ಟೇ, ಇನ್ನೇನಿಲ್ಲ. ಹೊರಗಡೆ ಲೋ ಪ್ರೆಷರ್ ಇರುತ್ತೆ, ತೋರಿಸ್ತೀನಿ ಒಂದು ನಿಮಿಷ. ಫಾರ್ ಎಕ್ಸಾಂಪಲ್ ಆಂಟಿ ಸೈಕ್ಲೋನ್ ಅಂದರೆ ಹೊರಗಡೆ ಹೈ ಪ್ರೆಷರ್ ಇರುತ್ತೆ, ಒಳಗಡೆ ಹೈ ಪ್ರೆಷರು, ಹೊರಗಡೆ ಲೋ ಪ್ರೆಷರ್ ಇರುತ್ತೆ. ವಿಂಡ್ ಏನಾಗುತ್ತೆ ಅಂತ ಹೇಳಿದ್ರೆ ಹೊರಗಡೆಯಿಂದ ಒಳಕ್ಕೆ ಬರುತ್ತೆ. ಓಕೆ. ಮೂಮೆಂಟ್ ಆಫ್ ವಿಂಡ್ಸ್ ಫ್ರಮ್ ಔಟ್ಸೈಡ್ ಟು ಇನ್ಸೈಡ್ ಅಂದರೆ ಹೈ ಪ್ರೆಷರ್ ಟು ಲೋ ಪ್ರೆಷರ್ ಟು ಹೈ ಪ್ರೆಷರ್, ಹೊರಗಡೆಯಿಂದ ಒಳಗೆ ಬರುವಂಥದ್ದು. ಇದನ್ನ ಏನಂತ ಕರಿತೀರಿ? ಆಂಟಿ ಸೈಕ್ಲೋನಿಕ್ ಕಂಡೀಷನ್ ಅಂತ ಕರಿತೀರಿ. ಇದೆಲ್ಲ ಇಲ್ಲಿದೆ ನೋಡಿ, ಇಲ್ಲಿ ನೀವು ಸಿಂಪಲ್ ಆಗಿ ನೋಡ್ಕೋಬೋದು. ಓಕೆ. ಇದಕ್ಕಿಂತ ಈ ಡಯಾಗ್ರಾಮ್ಸು ತುಂಬ ಸಿಂಪಲ್ ಆಗಿದೆ ನೋಡಿ. ಇದು ಲೋ ಪ್ರೆಷರು, ಹೊರಗಡೆಯಿಂದ
ಒಳಕ್ಕೆ ಬರ್ತಾ ಇರೋವಂಥದ್ದು ಲೋ ಪ್ರೆಷರ್. ಹೈ ಪ್ರೆಷರ್ ಅಂದರೆ ಒಳಗಡೆಯಿಂದ ಹೊರಕ್ಕೆ ವಿಂಡ್ ಸಿಸ್ಟಮ್ ಮೂವ್ಮೆಂಟ್ ಆಗೋದು. ಇದಕ್ಕೆ ಆಂಟಿ ಸೈಕ್ಲೋನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಒಂದು 2-3 ಎಕ್ಸಾಂಪಲ್ ನೋಡ್ಬಿಡೋಣ. ಸೈಕ್ಲೋನ್ಗೂ ಮತ್ತು ಆಂಟಿ ಸೈಕ್ಲೋನ್ಸು. ಇಲ್ಲಿ ಸೈಕ್ಲೋನ್ ಲೋ ಪ್ರೆಷರ್ ಸಿಸ್ಟಮ್ ಸರೌಂಡೆಡ್ ಬೈ ಹೈ ಪ್ರೆಷರ್, ಅಂದರೆ ಸೆಂಟರಲ್ಲಿ ಏನಾಗಿರುತ್ತೆ, ಲೋ ಪ್ರೆಷರ್ ಇರುತ್ತೆ, ಹೊರಗಡೆ ಹೈ ಪ್ರೆಷರ್ ಇರುತ್ತೆ. ಆಂಟಿ ಸೈಕ್ಲೋನು ಸೆಂಟರಲ್ಲಿ ಹೈ ಪ್ರೆಷರ್ ಇರುತ್ತೆ, ಹೊರಗಡೆ ಲೋ ಪ್ರೆಷರ್ ಇರುತ್ತೆ. ಆ್ಯಂಡ್ ಇಟ್ ಬ್ಲೋಸ್ ಫ್ರಮ್ ಕ್ಲಾಕ್ ವೈಸ್ ಡೈರೆಕ್ಷನ್ ಇನ್ ನಾರ್ತರ್ನ್ ಹೆಮಿಸ್ಫಿಯರ್. ಉತ್ತರಾರ್ಧಗೋಳದಲ್ಲಿ ಸೈಕ್ಲೋನು ಆಂಟಿ ಕ್ಲಾಕ್ ವೈಸ್, ಓಕೆ, ರಿವರ್ಸ್. ಕ್ಲಾಕ್ ವೈಸ್ ಅಂದರೆ ರೈಟ್ ಸೈಡ್ಗೆ, ಆಂಟಿ ಕ್ಲಾಕ್ ವೈಸ್ ಕಡೆ ಮೂವ್ ಆಗುತ್ತೆ, ಲೆಫ್ಟ್ ಸೈಡ್ಗೆ ಮೂವ್ಮೆಂಟ್ ಆಗ್ತಾ ಇರುತ್ತೆ ವಿಂಡ್, ಓಕೆನಾ. ವೇರ್ ಆಂಟಿ ಸೈಕ್ಲೋನ್ಸ್ ಬಂದ್ಬಿಟ್ಟು ನಾರ್ತರ್ನ್ ಹೆಮಿಸ್ಫಿಯರಲ್ಲಿ ರೈಟ್ ಸೈಡು. ಫಾರ್ ಎಕ್ಸಾಂಪಲ್ಲು ಸಿ, ಇದು ಈಕ್ವೆಟರು 0 ಡಿಗ್ರಿ, ಓಕೆ. ಇದು ಪೋಲಾರ್ 90 ಡಿಗ್ರಿ, ನಾರ್ತರ್ನ್ ಹೆಮಿಸ್ಫಿಯರ್. ಇದು ಸದರ್ನ್ ಹೆಮಿಸ್ಫಿಯರ್ 90 ಡಿಗ್ರಿ, ಓಕೆ. ಇಲ್ಲಿ ಸೈಕ್ಲೋನ್ಸು ನಾರ್ತರ್ನ್ ಹೆಮಿಸ್ಫಿಯರಲ್ಲಿ ಯಾವ ಕಡೆ ಆಂಟಿ ಕ್ಲಾಕ್ ವೈಸ್ ಅಂದರೆ ಲೆಫ್ಟ್ ಕಡೆ ಮೂವ್ ಆಗುತ್ತೆ ಸೈಕ್ಲೋನ್ಸು, ಓಕೆ. ವೈಲ್ ಆಂಟಿ ಸೈಕ್ಲೋನ್ಸು ರೈಟ್ ಕಡೆ ಮೂವ್ ಆಗುತ್ತೆ. ಸೇಮ್ ಥಿಂಗ್ ಇನ್ ದ ಸೆನ್ಸ್, ದಕ್ಷಿಣಾರ್ಧಗೋಳದಲ್ಲಿ ಬಂದಾಗ ಸೈಕ್ಲೋನ್ಸು ರೈಟ್ ಕಡೆ ಮೂವ್ ಆಗುತ್ತೆ, ಓಕೆ, ಬಿಕಾಸ್ ಆಫ್ ಕೊರಿಯಾಲಿಸ್ ಫೋರ್ಸ್ ಆ್ಯಂಡ್ ರೊಟೇಷನ್ ಆಫ್ ಈ ಒಂದು ಫ್ಯಾಕ್ಟರ್ಸ್. ಯಾಕೆ ರೈಟ್ ಟು ಲೆಫ್ಟ್ ಅಂತ ಅದನ್ನು ನೋಡ್ಕೊಳ್ಳಿ. ಆಂಟಿ ಸೈಕ್ಲೋನ್ಸು ಲೆಫ್ಟ್ ಕಡೆ ಮೂವ್ ಆಗುತ್ತೆ. ಇಲ್ಲಿ ಯಾವ ಡೈರೆಕ್ಷನ್ಸ್ ಮೂವ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟು. ಆ್ಯಂಡ್ ಇಲ್ಲಿ ಹೇಳಿದೆ ನೋಡಿ, ಕ್ಲಾಕ್ ವೈಸ್ ಇನ್ ಸದರ್ನ್ ಹೆಮಿಸ್ಫಿಯರ್, ಇಟ್ ಬ್ಲೋಸ್ ಕ್ಲಾಕ್ ವೈಸ್ ಇನ್ ಆಂಟಿ ಸೈಕ್ಲೋನ್ಸ್ ಬಂದ್ಬಿಟ್ಟು ಕ್ಲಾಕ್ ವೈಸ್ ಇನ್ ಸದರ್ನ್ ಹೆಮಿಸ್ಫಿಯರು, ಸೈಕ್ಲೋನ್ಸ್ ಬಂದ್ಬಿಟ್ಟು ಕ್ಲಾಕ್ ವೈಸ್ ಇನ್ ಸದರ್ನ್ ಹೆಮಿಸ್ಫಿಯರ್. ನೆಕ್ಸ್ಟ್ ಒನ್, ಇನ್ನೊಂದು ಕ್ಯಾರೆಕ್ಟರ್ಸ್ ಏನು, ಸೈಕ್ಲೋನ್ನ ಒಂದು ಗುಣಲಕ್ಷಣಗಳೇನು. ಇಲ್ಲಿ ಕ್ಲೌಡಿ ಸ್ಕೈ ಇರುತ್ತೆ, ಹೆವಿ ರೈನ್ಫಾಲ್ ಇರುತ್ತೆ, ಸ್ಟ್ರೋಮಿ ವಿತ್ ವಿಂಡ್ಸ್ ಇರುತ್ತೆ. ಮಳೆ ಬರುವಂತಹ ಲಕ್ಷಣಗಳು ಕಂಡು ಬರ್ತಾ ಇರ್ತದೆ ಎಲ್ಲಿ ಸೈಕ್ಲೋನ್ಸ್ ಫಾರ್ಮೇಷನ್ ಆದರೆ, ಓಕೆ. ವೆಲ್ ಆಂಟಿ ಸೈಕ್ಲೋನ್ಸ್ ಅಂದರೆ ಕ್ಲಿಯರ್ ಸ್ಕೈ ಇರುತ್ತೆ, ಮೈಲ್ಡ್ ವಿಂಡ್ಸ್ ಇರುತ್ತೆ, ಡ್ರೈ ಕಂಡೀಷನ್ ಇರುತ್ತೆ, ಮೋಡಗಳು ಇರೋದಿಲ್ಲ, ತುಂಬ ಬಿಸಿ ಇರುತ್ತೆ ವಾತಾವರಣದಲ್ಲಿ, ವಿಂಡು ಕಾಮ್ ಆಗಿ ವಿಂಡ್ ಇರುತ್ತೆ, ಓಕೆ. ಸೊ ಮೂಮೆಂಟ್ ಆಫ್ ವಿಂಡ್ಸ್ ಕಡಿಮೆ ಇರುತ್ತೆ, ಮೈಲ್ಡ್ ವಿಂಡ್ಸ್ ಇರುತ್ತೆ, ಡ್ರೈ ಕಂಡೀಷನ್ಸ್, ಇದು ವೆರಿ ಇಂಪಾರ್ಟೆಂಟ್. ವೆಟ್ ಇಲ್ಲ, ಡ್ರೈ ಕಂಡೀಷನ್ಸು, ಮತ್ತು ಕ್ಲಿಯರ್ ಸ್ಕೈ ಇರುತ್ತೆ, ಓಕೆ. ಇಟ್ ಕ್ಯಾನ್ ಕಾಸ್ ಗ್ರೇಟ್ ಡ್ಯಾಮೇಜ್. ವೆಲ್ ಸೈಕ್ಲೋನ್ಸ್ ಕ್ಯಾನ್ ಕಾಸ್ ಗ್ರೇಟ್ ಡ್ಯಾಮೇಜ್ ಟು ಲೈಫ್ಸ್ ಆ್ಯಂಡ್ ಪ್ರಾಪರ್ಟಿ ಇನ್ ಪ್ರಿಕಾಷನ್ಸ್ ಆರ್ ನಾಟ್ ಟೇಕನ್. ಇನ್ ಕೇಸ್ ಆಫ್ ಏನಾದರೂ ಸೈಕ್ಲೋನ್ಸ್ ಅದು ಒಂದು ಸೂಚನೆ ಕೊಟ್ಟಾಗ ನಾವು ಅಲ್ಲಿ ಎಚ್ಚೆತ್ಕೊಳ್ಬೇಕು, ಇಲ್ಲ ಅಂತ ಹೇಳಿದ್ರೆ ಹಾನಿ ಆಗುತ್ತದೆ, ಓಕೆ. ವೈಲ್ ವೆದರ್ ಈಸ್ ಸೆಟಲ್ಡ್ ಆ್ಯಂಡ್ ಪ್ಲೀಸೆಂಟ್, ಇಲ್ಲಿ ಆಂಟಿ ಸೈಕ್ಲೋನ್ಸು, ಓಕೆ. ಇಲ್ಲಿ ಮಳೆ ಬರದೇ ಇರೋ ಕಾರಣದಿಂದ, ಮಳೆ ಅವಶ್ಯಕ ಬರೋದಿಲ್ಲ, ಸೊ ಆ ಕಾರಣದಿಂದ ಏನು ಪ್ರಿಕಾಷನ್ಸ್ ಏನು ಬೇಕಾಗಿಲ್ಲ. ಸೊ ಇದೊಂದು ಡಯಾಗ್ರಾಮ್ ನೋಡಿ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತದೆ. ಇಲ್ಲಿ ಸೈಕ್ಲೋನ್ಸ್ ಏನು ಅಂತ ಹೇಳಿದ್ರೆ ಲೋ ಪ್ರೆಷರ್ ಆಗಿರೋದ್ರಿಂದ ಇದು ಮೇಲೆ ಹೋಗುತ್ತೆ, ಮಳೆ ಬರುತ್ತೆ, ಮಳೆ ಬರೋಕ್ಕೆ ಶುರುವಾಗುತ್ತೆ. ಲೋ ಪ್ರೆಷರು, ರೈಸಿಂಗ್ ವಾರ್ಮ್, ಮಾಯ್ಸ್ಟ್ ಏರ್ ಆ್ಯಂಡ್ ಕ್ಲೌಡಿ ವೆದರ್, ಓಕೆ. ಕ್ಲೌಡಿ ಇರುತ್ತೆ, ಇಲ್ಲಿ ನೋಡಿ ಕ್ಲೌಡ್ಸೇ ಇಲ್ಲ, ಸನ್ ಇದೆ, ಕ್ಲೌಡ್ಸ್ ಇಲ್ಲ, ಯಾವುದರಲ್ಲಿ ಆಂಟಿ ಸೈಕ್ಲೋನಿಕ್ ಕಂಡೀಷನ್ಸಲ್ಲಿ. ಏರ್ ಇಲ್ಲಿ ಡಿಸೆಂಡ್ ಆಗ್ತಾ ಇದೆ, ಏರ್ ಇಲ್ಲಿ ಅಸೆಂಡ್ ಆಗ್ತಾ ಇದೆ, ಇದು ಇಂಪಾರ್ಟೆಂಟು. ಯಾವಾಗ ಅಸೆಂಡ್ ಆಗುತ್ತೆ ಅಂದರೆ ಟೆಂಪ್ರೇಚರ್ ಜಾಸ್ತಿ ಆದಾಗ ಏರ್ ಮಾಲಿಕ್ಯೂಲ್ಸ್ ಎಕ್ಸ್ಪ್ಯಾಂಡ್ ಆಗುತ್ತೆ, ಅಸೆಂಡ್ ಆಗುತ್ತೆ. ಇಲ್ಲಿ ಯಾಕೆ ಡಿಸೆಂಡ್ ಆಗುತ್ತೆ ಅಂದರೆ ಅಸೆಂಡ್ ಆಗಿರುವಂಥ ಏರು ಡಿಸೆಂಡ್ ಆಗೋಕ್ಕೆ ಶುರುವಾಗುತ್ತೆ. ಅದು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಬೆಲ್ಟ್ಸಲ್ಲಿ ನಾವು ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಹೈ ಪ್ರೆಷರು, ಡಿಸೆಂಡಿಂಗ್, ಕೂಲ್, ಡ್ರೈ ಆ್ಯಂಡ್ ಕ್ಲಿಯರ್ ವೆದರ್, ಯಾವುದಕ್ಕೆ ಆಂಟಿ ಸೈಕ್ಲೋನ್ಸು. ಮತ್ತು ಇಲ್ಲೇ ಇನ್ನು ನಿಮಗೆ ಎಕ್ಸಾಂಪಲ್ಸು ಕೊಟ್ಟಿದ್ದೀನಿ ಸ್ಲೈಡ್ಸು, ಓಕೆ, ಏನೇನಿದೆ ಅಂತ. ಟ್ರಾಪಿಕಲ್ ಸೈಕ್ಲೋನ್ಸು, ಇದರಲ್ಲಿ ಮತ್ತೆ ಸೈಕ್ಲೋನ್ಸಲ್ಲಿ 2 ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ಸ್ ಬರುತ್ತೆ, ಓಕೆ. ಫಸ್ಟ್ ಒನ್ ಟ್ರಾಪಿಕಲ್ ಸೈಕ್ಲೋನ್ಸ್ and temperate cyclones. Tropical in the sense the area which was covered is called as tropical area, ಅಂದರೆ 0 ಇಂದ 30 ಡಿಗ್ರಿ ಲ್ಯಾಟಿಟ್ಯೂಡ್ ಇದ್ರ ಮಧ್ಯೆ ಬರೋದಕ್ಕೆ, ಈ ಮಧ್ಯೆ ಏನಾದರೂ ಸೈಕ್ಲೋನ್ಸ್ ಫಾರ್ಮೇಷನ್ ಆಯಿತು ಅಂತ ಹೇಳಿದ್ರೆ ಅದನ್ನು ಟ್ರಾಪಿಕಲ್ ಸೈಕ್ಲೋನ್ಸ್ ಅಂತ ಕರೀತಾರೆ. ಇಫ್ ಇನ್ ಕೇಸ್ 30 ಡಿಗ್ರಿ ಲ್ಯಾಟಿಟ್ಯೂಡಿಂದ ಹಿಡಿದು 30 ಡಿಗ್ರಿ ಅಕ್ಷಾಂಶದಿಂದ ಹಿಡಿದು 60 ಡಿಗ್ರಿ ಅಕ್ಷಾಂಶ, ನಾರ್ತ್ ಆಗಿರ್ಬೋದು ಅಥವಾ ಸದರ್ನ್ ಹೆಮಿಸ್ಫಿಯರ್ ಆಗಿರ್ಬೋದು, ಈ ಮಧ್ಯದಲ್ಲಿ ಏನಾದರೂ ಸೈಕ್ಲೋನ್ಸ್ ಫಾರ್ಮೇಷನ್ ಆಯಿತು ಅಂದರೆ ಅದನ್ನು ಟೆಂಪರೇಟ್ ಸೈಕ್ಲೋನ್ಸ್ ಅಂತ ಕರೀತಾರೆ. ಸೈಕ್ಲೋನ್ಸಲ್ಲಿ 2 ವಿಧ, ಅದು ಬೇಸ್ಡ್ ಆನ್ ದೇರ್ ಜಿಯೋಗ್ರಫಿಕಲ್ ಲೊಕೇಶನ್ಸ್, ಓಕೆ. ಭೌಗೋಳಿಕ ಒಂದು ಪ್ರದೇಶದ ಆಧಾರದ ಮೇಲೆ ಇವುಗಳನ್ನು 2 ಥರ ಕ್ಲಾಸಿಫಿಕೇಶನ್ ಮಾಡಿರುವಂಥದ್ದು. ಒಂದು ಟ್ರಾಪಿಕಲ್ ಸೈಕ್ಲೋನ್, ಇನ್ನೊಂದು ಟೆಂಪರೇಟ್ ಸೈಕ್ಲೋನ್. ಟ್ರಾಪಿಕಲ್ ಸೈಕ್ಲೋನ್ ಜನರಲಿ ಥರ್ಮಲ್ ಒರಿಜಿನ್. ಥರ್ಮಲ್ ಅಂತ ಹೇಳಿದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುತ್ತೆ, ಸ್ಲ್ಯಾಂಟಿಂಗ್ ಇರಲ್ಲ, ಓಕೆ. ಸ್ಲ್ಯಾಂಟಿಂಗ್ ಅಂದರೆ ವಕ್ರವಾಗಿ, ಆ್ಯಂಗಲ್ ಆಫ್ ಡಿವಿಯೇಷನ್ ಜಾಸ್ತಿ ಇರುತ್ತೆ, ಯಾವುದು ಸ್ಲ್ಯಾಂಟಿಂಗಲ್ಲಿ. ಸೊ ಇಲ್ಲಿ ಆ್ಯಂಗಲ್ ಕಡಿಮೆ ಇರುತ್ತೆ, ಸ್ಟ್ರೈಟಾಗಿ ಬೀಳೋದ್ರಿಂದ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ ಸನ್ರೈಸ್ದು, ಓಕೆ. ಸರ್ಫೇಸ್ ಏರಿಯಾ ಜಾಸ್ತಿ ಕವರ್ ಆಗುತ್ತೆ. ಸೊ ಸರ್ಫೇಸ್ ಏರಿಯಾ
ನಂಬರ್ ಆಫ್ ರೇಸ್ ಜಾಸ್ತಿ ಬಂದಾಗ ಏನಾಗುತ್ತೆ, ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಟೆಂಪ್ರೇಚರ್ ಜಾಸ್ತಿ ಆದಾಗ ಉಂಟಾಗುವಂಥ ಸೈಕ್ಲೋನ್ಗೆ ನಾವು ಥರ್ಮಲ್ ವರಿಜನ್ ಅಥವಾ ಟ್ರಾಪಿಕಲ್ ಸೈಕ್ಲೋನ್ಸ್ ಅಂತ ಹೇಳ್ತೀವಿ. ಥರ್ಮಲ್ ವರಿಜನಿಂದ ಆಗಿರುವಂಥದ್ದು ಟ್ರಾಪಿಕಲ್ ಸೈಕ್ಲೋನ್ಸ್. ವೈಲ್ ಟೆಂಪ್ರೇಟ್ ಸೈಕ್ಲೋನ್ಸ್ ಅಂತ ಬಂದಾಗ ಡೈನಾಮಿಕ್ ವರಿಜನ್. ಡೈನಾಮಿಕ್ ಅಂದರೆ ಬಿಕಾಸ್ ಆಫ್ ಕಾರಿಯಲಿಸ್ ಫೋರ್ಸ್ ಆ್ಯಂಡ್ ಮೂವ್ಮೆಂಟ್ ಆಫ್ ಏರ್ ಮಾಸಸ್, ಇವುಗಳಿಂದ ಬರೋದಕ್ಕೆ ನಾವೇನಂತ ಕರಿತೀವಿ, ಟೆಂಪ್ರೇಟ್ ಸೈಕ್ಲೋನ್ಸು ಅಂತ ಕರಿತೀವಿ. ಇದು ಜನರಲ್ ಆಗಿ ಹೇಳಿದೆ ನಾನು ಆಲ್ರೆಡಿ. ಇನ್ನೊಂದು ಜ್ಞಾಪಕ ಇಲ್ಲಿ, ಸೈಕ್ಲೋನ್ಸ್ ಯಾವತ್ತೂ ಕೂಡ ಅಷ್ಟೇ 5 ಡಿಗ್ರಿ ಸದರ್ನ್ ಹೆಮಿಸ್ಫಿಯರಿಂದ 5 ಡಿಗ್ರಿ ನಾರ್ತರ್ನ್ ಹೆಮಿಸ್ಫಿಯರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸೈಕ್ಲೋನ್ಸ್ ಫಾರ್ಮೇಷನ್ ಆಗಲ್ಲ. ಇದಕ್ಕೆ ಜ್ಞಾಪಕ ಇಟ್ಕೊಂಬಿಡಿ. 5 ಡಿಗ್ರಿ ಸೌತಿಂದ 5 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್, 5 ಡಿಗ್ರಿ ಸೌತಿಂದ ಸದರ್ನ್ ಹೆಮಿಸ್ಫಿಯರ್ 5 ಡಿಗ್ರಿ ಸೌತಿಂದ ಹಿಡಿದು 5 ಡಿಗ್ರಿ ನಾರ್ತರ್ನ್ ಹೆಮಿಸ್ಫಿಯರ್ವರೆಗೂ ಕೂಡ ಯಾವುದೇ ಕಾರಣಕ್ಕೂ ಸೈಕ್ಲೋನ್ಸ್ ಫಾರ್ಮೇಷನ್ ಆಗಲ್ಲ. ವೈ ಅಂತ ಹೇಳಿದ್ರೆ ಅಲ್ಲಿ ಕಾರಿಯಲಿಸ್ ಫೋರ್ಸ್ ಕಂಪ್ಲೀಟಾಗಿ ಆಬ್ಸೆನ್ಸ್ ಆಗಿರುತ್ತೆ. ಓಕೆ, ಕಾರಿಯಲಿಸ್ ಫೋರ್ಸ್ ಯಾವ ಥರ ಜನರೇಟ್ ಆಗುತ್ತೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ರೊಟೇಷನ್ ಆಫ್ ಅರ್ತ್ ಇಂದ ಪ್ರೆಷರ್ ಗ್ರೇಡಿಯಂಟು, ಮೂಮೆಂಟ್ ಆಫ್ ಪ್ರೆಷರ್ ಚೇಂಜಸ್, ಡೈರೆಕ್ಷನ್ ಆಫ್ ಪ್ರೆಷರ್ ವಿಲ್ ಚೇಂಜಸ್, ವಿಂಡ್ ಸಿಸ್ಟಮ್ ಚೇಂಜ್ ಆಗುತ್ತೆ. ಸೊ ಅದನ್ನು ನಾವು ಕಾರಿಯಲಿಸ್ ಫೋರ್ಸ್, ಆ ಫೋರ್ಸ್ ಏನು ಮೂವ್ಮೆಂಟ್ ಮಾಡುತ್ತೆ ವಿಂಡನ್ನು, ಅದನ್ನು ನಾವು ಕಾರಿಯಲಿಸ್ ಫೋರ್ಸ್ ಅಂತ ಕರಿತೀವಿ. ಆ ಕಾರಿಯಲಿಸ್ ಫೋರ್ಸು ಕಂಪ್ಲೀಟಾಗಿ ಅಬ್ಸೆಂಟ್ ಆಗಿರೋದ್ರಿಂದ ಇಲ್ಲಿ ವಿಂಡ್ಸು ತುಂಬ ಕಾಮ್ ಆಗಿರುತ್ತೆ. ಇನ್ನೊಂದು ಹೆಸರು ಇದನ್ನು ಡೋಲ್ ಡ್ರಮ್ಸ್ ಅಂತ ಕರೀತಾರೆ. ಓಕೆನಾ, ಅದನ್ನು ಪ್ರೆಷರ್ ಬೆಲ್ಟ್ಸಲ್ಲಿ ಕವರ್ ಮಾಡ್ತೀನಿ. ಸೊ ಆ ಕಾರಣದಿಂದ ಅದಕ್ಕೆ ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಎಲ್ಲಿಂದ ಸ್ಟಾರ್ಟ್ ಆಗಿದೆ ಇದು, ದ ಟ್ರಾಪಿಕಲ್ ಸೈಕ್ಲೋನ್ಸು 10 ಡಿಗ್ರಿ ಟು 30 ಡಿಗ್ರಿ ನಾರ್ತ್ ಆ್ಯಂಡ್ ಬೋತ್ ಸೌತ್, ನಾರ್ತ್ ಮತ್ತು ಸೌತ್ ಎರಡರಲ್ಲೂ ಅಷ್ಟೇ 10 ರಿಂದ 30 ಡಿಗ್ರಿ ಹೆಮಿಸ್ಫಿಯರಲ್ಲಿ ಲ್ಯಾಟಿಟ್ಯೂಡಲ್ಲಿ ಕಂಡು ಬರ್ತದೆ. ಮತ್ತೆ ನೀವು 0 ಇಂದ ಅಂತ ಬರೆಯೋಕ್ಕೆ ಹೋಗ್ಬಾರ್ದು. ಯಾಕೆ ಅಂತ ಹೇಳಿದ್ರೆ 0 ಇಂದ 5ವರೆಗೂ, 0 ಡಿಗ್ರಿಯಿಂದ 5 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್ವರೆಗೂ ಸೈಕ್ಲೋನ್ಸ್ ಫಾರ್ಮೇಷನ್ ಆಗಲ್ಲ. 0 ಡಿಗ್ರಿಯಿಂದ 5 ಸದರ್ನ್ ಹೆಮಿಸ್ಫಿಯರ್ವರೆಗೂ ಕೂಡ 5 ಡಿಗ್ರಿ ಲ್ಯಾಟಿಟ್ಯೂಡ್ ಸದರ್ನ್ ಹೆಮಿಸ್ಫಿಯರಲ್ಲಿ ಸೈಕ್ಲೋನ್ಸ್ ಫಾರ್ಮೇಷನ್ ಆಗಲ್ಲ. ಅರ್ಥ ಆಯ್ತಾ? ಸೊ ಬರಿಬೇಕಾದ್ರೆ 10 ಡಿಗ್ರಿ ಟು 10 to 30 ಇದು ಬರುತ್ತೆ. ನೆಕ್ಸ್ಟ್ ಒನ್, ಟೆಂಪ್ರೇಟ್ ಸೈಕ್ಲೋನ್ ಜನರಲಿ ಕನ್ಫೈನ್ ಟು 35 ಡಿಗ್ರಿ ಟು 65 ಡಿಗ್ರಿ ನಾರ್ತ್ ಆ್ಯಂಡ್ ಸದರ್ನ್ ಲ್ಯಾಟಿಟ್ಯೂಡ್ಸಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್ ಒನ್, ಅದು ಬಿಟ್ಟು ಬೇರೆ ಬೇರೆ ಅಂತ ನೋಡೋಕೆ ಹೋದಾಗ ಜನರಲ್ ಆಗಿ ಎಲ್ಲಿ ಫಾರ್ಮೇಷನ್ ಆಗುತ್ತೆ ಅಂತ ಬಂದಾಗ ಯಾವ ರೀಜನ್ ಅಂತ ಹೇಳಿದ್ರೆ ಸೈಕ್ಲೋನ್ಸು, ಟ್ರಾಪಿಕಲ್ ಸೈಕ್ಲೋನ್ಸ್ ಓನ್ಲಿ ಫೌಂಡ್ ಇನ್ ಸಿ, ಸಮುದ್ರದ ಮೇಲೆ ಮಾತ್ರ ಸೈಕ್ಲೋನ್ಸ್ ಫಾರ್ಮೇಷನ್ ಆಗೋದು, ಯಾವುದು ಟ್ರಾಪಿಕಲ್ ಸೈಕ್ಲೋನ್ಸ್. ಬಟ್ ಟೆಂಪ್ರೇಟ್ ಸೈಕ್ಲೋನ್ಸ್ ಕ್ಯಾನ್ ಬಿ ಫಾರ್ಮ್ಡ್ ಬೋತ್ ಇನ್ ಸಿ ಮತ್ತು ಲ್ಯಾಂಡ್ ಮೇಲೆ, ಎರಡೂ ಕಡೆ ಫಾರ್ಮೇಷನ್ ಆಗುತ್ತೆ. ಓಕೆನಾ, ಇದು ಜ್ಞಾಪಕ ಇಲ್ಲಿ. ನೆಕ್ಸ್ಟ್ ಒನ್, ಸೀಸನ್, ಯಾವ ಸೀಸನಲ್ಲಿ ಟ್ರಾಪಿಕಲ್ ಸೈಕ್ಲೋನ್ಸ್ ಫಾರ್ಮೇಷನ್ ಆಗುತ್ತೆ ಅಂದರೆ ಲೇಟ್ ಸಮ್ಮರ್, ಆಗಸ್ಟ್ ಟು ಅಕ್ಟೋಬರು. ಬಟ್ ಇಲ್ಲಿ ಟೆಂಪ್ರೇಟ್ ಸೈಕ್ಲೋನ್ಸ್ ಬಂದುಬಿಟ್ಟು ವಿಂಟರ್ ಸೀಸನಲ್ಲಿ ಕಂಡು ಬರುತ್ತೆ. ಮೋರ್ ಇನ್ ವಿಂಟರ್ಸು, ಫ್ಯೂ ಇನ್ ಸಮ್ಮರ್ಸು. ವೈಲ್ ಸೈಜಲ್ಲಿ ಬಂದಾಗ ಜನರಲಿ ಇಟ್ ವಾಸ್ ವೆರಿ ಲೆಸ್. ಯಾವುದು ಟ್ರಾಪಿಕಲ್ ಸೈಕ್ಲೋನ್ಸು ಸೈಜ್ ಬಂದು 100 to 500 ಕಿಲೋಮೀಟರ್ವರೆಗೂ ಡಯಾಮೀಟರ್ ಕವರ್ ಆಗುತ್ತೆ. ಬಟ್ ಟೆಂಪ್ರೇಟ್ ಸೈಕ್ಲೋನ್ಸ್ ಬಂದುಬಿಟ್ಟು ಇಟ್ ವಾಸ್ ಮೋರ್ ದೆನ್ 2000 ಕಿಲೋಮೀಟರ್, 2000 ಕಿಲೋಮೀಟರ್ವರೆಗೂ ದೊಡ್ಡದಾಗಿರುತ್ತೆ ಆ ಸೈಕ್ಲೋನ್. ಆ ಕ್ಲೌಡ್ಸ್ ಸೈಜ್ ಹೇಳ್ತಾ ಇರೋದು, ಡಯಾಮೀಟರು ತುಂಬ ದೊಡ್ಡದಾಗಿರುತ್ತೆ. ಆ್ಯಂಡ್ ಟ್ರಾಪಿಕಲ್ ಸೈಕ್ಲೋನ್ ಶೇಪ್ ಬಂದುಬಿಟ್ಟು ಎಲಿಪ್ಟಿಕಲ್ ಥರ ಮೂವ್ಮೆಂಟ್ ಆಗ್ತಾ ಇರುತ್ತೆ. ವೈಲ್ ಟೆಂಪ್ರೇಟ್ ಸೈಕ್ಲೋನ್ ಬಂದುಬಿಟ್ಟು ಇನ್ವರ್ಟೆಡ್ ವಿ ಶೇಪಲ್ಲಿ ಇರುತ್ತೆ. ಯಾವುದು ಟೆಂಪ್ರೇಟ್ ಸೈಕ್ಲೋನು. ಆ್ಯಂಡ್ ರೈನ್ಫಾಲ್ ವಿಷಯಕ್ಕೆ ಬಂದಾಗ ಟ್ರಾಪಿಕಲ್ ಸೈಕ್ಲೋನ್ಸ್ ಬಂದು ಹೆವಿ ರೈನ್ಫಾಲ್ ಬಟ್ ಫ್ಯೂ ಅವರ್ಸ್. ಓಕೆ, ತುಂಬ ಕಡಿಮೆ ನಂಬರ್ ಆಫ್ ಅವರ್ಸಲ್ಲಿ ಹೆವಿ ರೈನ್ಫಾಲ್ ಆಗುತ್ತೆ. ಎರೋಷನ್ ಜಾಸ್ತಿ ಇರುತ್ತೆ. ಓಕೆನಾ, ಮಣ್ಣಿನ ಸವೆತ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲು ಈಕ್ವೆಟೋರಿಯಲ್ ಏರಿಯಾಸ್ ಜನರಲ್ ಆಗಿ ಕಂಡುಬರೋದು. ವೈಲ್ ಟೆಂಪ್ರೇಟ್ ಸೈಕ್ಲೋನ್ಸ್ ವಾಸ್ ರೈನ್ಫಾಲ್ ಬಂದು ಸ್ಲೋ ಇರುತ್ತೆ ಬಟ್ ಕಂಟಿನ್ಯೂಸ್ ಆಗಿರುತ್ತೆ. ಓಕೆ, ಟ್ರಾಪಿಕಲ್ ಸೈಕ್ಲೋನ್ಸು ನಂಬರ್ ಆಫ್ ಅವರ್ಸ್ ಕಡಿಮೆ ಇರುತ್ತೆ ಬಟ್ ಎಕ್ಸಸ್ ಆಫ್ ರೈನ್ಫಾಲ್ ಇರುತ್ತೆ. ಟೆಂಪ್ರೇಟ್ ಸೈಕ್ಲೋನ್ಸು ಬಂದುಬಿಟ್ಟು ರೈನ್ಫಾಲು ಕಡಿಮೆ ಇಂಟೆನ್ಸಿಟಿ ಇರುತ್ತೆ ಬಟ್ ಇಟ್ ವಿಲ್ ಟೇಕ್ಸ್ ನಂಬರ್ ಆಫ್ ಡೇಸ್, ವೀಕ್ಸ್, ಮಂತ್ಸ್ವರೆಗೂ ಬರುತ್ತೆ ಕೆಲವೊಂದ್ಸತಿ. ಓಕೆನಾ, ಇದು ಟೆಂಪ್ರೇಟ್ ಸೈಕ್ಲೋನ್ಸು. ಇನ್ನು ಬೇರೆ ಬೇರೆ ಎಕ್ಸಾಂಪಲ್ಸ್ ಇದ್ದಾವೆ, ನೋಡ್ಕೋಬೋದು ನೀವು ಇದರಲ್ಲಿ. ಓಕೆ, ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಓಕೆ, ಇಷ್ಟು ಕೂಡ ಇದರಲ್ಲಿ ಕವರ್ ಆಗುತ್ತೆ. ವೆಲಾಸಿಟಿ, ವಿಂಡ್ ಸಿಸ್ಟಮು, ಐಸೋಬರ್ಸ್ ಇದೆ, ರೈನ್ಫಾಲ್ ಪ್ಯಾಟರ್ನ್ಸ್ ಇದೆ. ಓಕೆನಾ, ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ನೆಕ್ಸ್ಟ್ ಒನ್ ವಿ ಆರ್ ಮೂವಿಂಗ್ ಟು ದ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಬೆಲ್ಟ್ಸ್ ಆ್ಯಂಡ್ ವಿಂಡ್ ಸಿಸ್ಟಮ್. ಓಕೆನಾ, ಇಲ್ಲಿ ವಿಂಡ್ ಸಿಸ್ಟಮಲ್ಲಿ ನೋಡೋಕೆ ಬಂದಾಗ ಏರ್ ಏನಾಗುತ್ತೆ, ನಾನು ಇದು ನಿನ್ನೆಯಿಂದ ಹೇಳ್ತಾ ಇದ್ದೀನಿ, ಲಾಸ್ಟ್ ಕ್ಲಾಸಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ. ಏರ್ ಯಾವತ್ತೂ ಅಷ್ಟೇ ಟೆಂಪ್ರೇಚರ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಓಕೆ, ಎಕ್ಸ್ಪ್ಯಾಂಡ್ ಆಗಿ ಮೂಮೆಂಟು ಮೇಲಕ್ಕಾಗುತ್ತೆ, ಮೇಲೆ ಹೋಗೋಕ್ಕೆ ಶುರು ಮಾಡುತ್ತೆ. ಆ್ಯಂಡ್ ಗೆಟ್ ಕಂಪ್ರೆಸ್ಡ್ ವೆನ್ ಕೂಲ್ ಆದರೆ ಕಂಪ್ರೆಸ್ ಆಗುತ್ತೆ.
ಹೀಟ್ ಆದರೆ ಎಕ್ಸ್ಪ್ಯಾಂಡ್ ಆಗಿ, ಯಾವಾಗ ಎಕ್ಸ್ಪ್ಯಾಂಡ್ ಆಗುತ್ತೋ ತೂಕ ಕಮ್ಮಿ ಆಗುತ್ತೆ, ತೂಕ ಕಮ್ಮಿ ಆದಾಗ ಸರ್ಫೇಸ್ ಆಫ್ ಅರ್ತಿಂದ ಮೇಲಕ್ಕೆ ಮೂವ್ಮೆಂಟ್ ಆಗುತ್ತೆ. ಓಕೆ, ದ ಡಿಫ್ರೆನ್ಸಸ್ ಇನ್ ಅಟ್ಮಾಸ್ಫಿರಿಕ್ ಪ್ರೆಷರ್ ಕಾಸಸ್ ದ ಮೂವ್ಮೆಂಟ್ ಆಫ್ ಏರ್ ಫ್ರಮ್ ಹೈ ಪ್ರೆಷರ್ ಟು ಲೋ ಪ್ರೆಷರ್. ಇದು ಒಂದು ಕ್ಯಾರೆಕ್ಟರು. ಯಾವತ್ತೂ ಅಷ್ಟೇ ವಿಂಡೋ ದಟ್ ವಾಸ್ ಅಟ್ಮಾಸ್ಫಿರಿಕ್ ಪ್ರೆಷರು ಯಾವ ಕಡೆಯಿಂದ ಎಲ್ಲಿಂದ ಎಲ್ಲಿಗೆ ಮೂವ್ಮೆಂಟ್ ಆಗುತ್ತೆ, ಹೈ ಪ್ರೆಷರ್ ಟು ಲೋ ಪ್ರೆಷರ್. ಓಕೆ, ಹೈ ಪ್ರೆಷರಿಂದ ಲೋ ಪ್ರೆಷರ್ ಕಡೆ ಮೂವ್ಮೆಂಟ್ ಆಗುತ್ತೆ. ಎರಡು ಥರ ಅಟ್ಮಾಸ್ಫಿರಿಕ್ ಪ್ರೆಷರ್ ಇದೆ, ಒಂದು ವರ್ಟಿಕಲ್ ಪ್ರೆಷರು ಮತ್ತು ಹಾರಿಜಾಂಟಲ್ ಪ್ರೆಷರ್. ಓಕೆ, ವರ್ಟಿಕಲ್ ಪ್ರೆಷರ್, ಹಾರಿಜಾಂಟಲ್ ಪ್ರೆಷರ್. ನಾವು ಅಂದ್ಕೊಳ್ತೀರಿ ಬರೀ ನಮಗೆ ಹಾರಿಜಾಂಟಲ್ ಪ್ರೆಷರ್ ಮಾತ್ರ ಕಾಣಿಸ್ತದೆ. ಫಾರ್ ಎಕ್ಸಾಂಪಲ್, ಈಕ್ವೆಟೋರಿಯಲ್ ಲೋ ಪ್ರೆಷರ್ ಈಕ್ವೆಟರ್ ಏರಿಯಾದಲ್ಲಿ ಲೋ ಪ್ರೆಷರ್ ಇದೆ, ಪೋಲಾರ್ ಏರಿಯಾದಲ್ಲಿ ಹೈ ಪ್ರೆಷರ್ ಇದೆ, ಒತ್ತಡ ಜಾಸ್ತಿ ಇದೆ ಪೋಲಾರ್ ಏರಿಯಾಸಲ್ಲಿ, ಈಕ್ವೆಟರಲ್ಲಿ ಕಮ್ಮಿ ಇದೆ ಅಂತ. ಇದು ಹಾರಿಜಾಂಟಲ್ ಪ್ರೆಷರ್ಗೆ ಎಕ್ಸಾಂಪಲ್ಲು. ವರ್ಟಿಕಲ್ ಪ್ರೆಷರ್ ಅಂತ ಹೇಳಂದಾಗ ನಾವು ಏನು ಫೇಸ್ ಮಾಡ್ತಾ ಇದ್ದೀರಲ್ಲ ಅಟ್ಮಾಸ್ಫಿಯರ್ ಮೇಲೆ, ಅದನ್ನು ನಾವು ವರ್ಟಿಕಲ್ ಪ್ರೆಷರ್ ಅಂತ ಕರಿತೀವಿ. ಬಟ್ ನಮ್ಗೆ ಯಾಕೆ ಆ ವರ್ಟಿಕಲ್ ಪ್ರೆಷರು ನಮಗೆ ಗೊತ್ತಾಗೋದಿಲ್ಲ ಅಂದರೆ, ಗ್ರಾವಿಟಿ ಬ್ಯಾಲೆನ್ಸ್ ಮಾಡ್ತಾ ಇದೆ. ಒಂದು ಗ್ರಾವಿಟಿ ಕೆಳಗಡೆಯಿಂದ ಅಪ್ತರಷ್ಟು ಕೆಳಗಡೆಯಿಂದ ಫೋರ್ಸ್, ಪ್ರೆಷರ್ ಕೆಳಗಡೆಯಿಂದ ಒಂದು ಮೂಮೆಂಟ್ ಆಗ್ತಾ ಇದ್ರೆ ಮೇಲ್ಗಡೆಯಿಂದ ನಮಗೆ ಗ್ರಾವಿಟಿ ಬ್ಯಾಲೆನ್ಸ್ ಮಾಡ್ತಾ ಇದೆ. ಸೊ ಇವೆರಡರಿಂದ ನಮ್ಗೆ ಏನು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಕೊಟ್ಟಿದ್ದೀನಿ, the decrease in pressure with altitude however is not constant, since factor controlling air density, temperature, amount of water vapor and gravity are variable. There is no simple relationship between the altitude and pressure. ಇದೊಂದು ಎಕ್ಸ್ಪ್ಲನೇಷನ್ ವರ್ಟಿಕಲ್ ಏರ್ ಪ್ರೆಷರ್ಸ್ಗೆ. ಓಕೆ, ಇಲ್ಲಿ ನೋಡಿ, ಇದು ಪಾಯಿಂಟ್ ಇದು ವೆರಿ ಇಂಪಾರ್ಟೆಂಟ್. The vertical pressure gradient force is much larger than the horizontal pressure gradient, but it is ಜನರಲಿ ಬ್ಯಾಲೆನ್ಸ್ಡ್ ನಿಯರ್ಲಿ ಈಕ್ವಲ್ ಬಟ್ ಆಪೋಸಿಟ್ ಟು ಗ್ರಾವಿಟೇಷನಲ್ ಫೋರ್ಸ್. ಇದನ್ನೇ ಅವಾಗಲೇ ಹೇಳಿದ್ದು ನಾನು. ನಮಗೆ ಗ್ರಾವಿಟೇಷನಲ್ ಫೋರ್ಸು ಅಪ್ಲೈ ಆಗ್ತಾ ಇರೋದ್ರಿಂದ ವರ್ಟಿಕಲ್ ಪ್ರೆಷರು ನಮಗೆ ಗೊತ್ತಾಗ್ತಾ ಇಲ್ಲ. ಇನ್ ಕೇಸ್ ಏನಾದರೂ ಗ್ರಾವಿಟಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ತಲೆ ಬುರುಡೆ ಒಡೆದೋಗ್ಬಿಡುತ್ತೆ. ಯಾಕೆ ಅಂದರೆ ಅಷ್ಟು ಪ್ರೆಷರ್ ಇರುತ್ತೆ. ಗ್ರಾವಿಟೇಷನಲ್ ಫೋರ್ಸ್ ಇರೋದ್ರಿಂದ ನಮಗೆ ಇದು ಬ್ಯಾಲೆನ್ಸ್ ಆಗ್ತಾ ಇರೋದು. ಓಕೆನಾ, ಒಂದು ಕಡೆಯಿಂದ ಗ್ರಾವಿಟೇಷನಲ್ ಫೋರ್ಸ್ ಇದೆ, ಇನ್ನೊಂದು ಕಡೆಯಿಂದ ವರ್ಟಿಕಲ್ ಪ್ರೆಷರು ಮೂವ್ಮೆಂಟ್ ಆಗ್ತಾ ಇದೆ. ಗ್ರಾವಿಟಿ ಎಕ್ಸಾಮಲ್ಲಿ ಕೇಳ್ಬೋದು, ಪ್ರಿಲಿಮ್ಸಲ್ಲಿ ಕೇಳ್ಬೋದು. ಇನ್ ಕೇಸ್ ಆಫ್ ವರ್ಟಿಕಲ್ ಪ್ರೆಷರ್, ಫಾರ್ ಎಕ್ಸಾಂಪಲ್ ಚಾಯ್ಸ್ ಎ, ವರ್ಟಿಕಲ್ ಪ್ರೆಷರ್ ಗ್ರೇಡಿಯಂಟ್ ಫೋರ್ಸ್ ಇಸ್ ಮಚ್ ಲಾರ್ಜರ್ ದೆನ್ ದ ಹಾರಿಜಾಂಟಲ್ ಪ್ರೆಷರ್ ಗ್ರೇಡಿಯಂಟ್. ಓಕೆ, ಚಾಯ್ಸ್ ಬಿ ಅಂತ ಬಂದಾಗ ಇಟ್ ವಾಸ್ ಬ್ಯಾಲೆನ್ಸ್ಡ್ ನಿಯರ್ಲಿ ಈಕ್ವಲ್ ಬಟ್ ಆಪೋಸಿಟ್ ಟು ಗ್ರಾವಿಟೇಷನಲ್ ಫೋರ್ಸ್. ಓಕೆ, ಚಾಯ್ಸ್ ಬಿ ನಲ್ಲಿ ಕೊಡ್ತಾರೆ. ಈಗ ಕೇಳ್ತಾರೆ, ಫಸ್ಟ್ ಒನ್ ಓನ್ಲಿ ಎ, ಸೆಕೆಂಡ್ ಒನ್ ಬಿ, ಥರ್ಡ್ ಒನ್ ಬೋತ್ ಎ ಅಂಡ್ ಬಿ ಆರ್ ಕರೆಕ್ಟ್, ಫೋರ್ತ್ ಒನ್ ನನ್ ಆಫ್ ದಿ ಅಬೋ ಅಂತ ಕೇಳ್ತಾರೆ. ಎರಡೂ ಸ್ಟೇಟ್ಮೆಂಟು ಕರೆಕ್ಟ್ ಇರ್ತದೆ. ಅಥವಾ ಅಸರ್ಷನ್ ಮತ್ತೆ ರೀಸನ್ ಅಂತ ಬಂದಾಗ ಇಲ್ಲಿ ಆಪೋಸಿಟ್ ಗ್ರಾವಿಟೇಷನಲ್ ಫೋರ್ಸು ಬ್ಯಾಲೆನ್ಸ್ ಮಾಡುತ್ತೆ ಅಂತ ಒಂದು. ಎರಡನೇದು, ಡ್ಯೂ ಟು ಗ್ರಾವಿಟಿ ದ ಏರ್ ಅಟ್ ದ ಸರ್ಫೇಸ್ ಈಸ್ ಡೆನ್ಸರ್ ಅಂಡ್ ಎನ್ಸ್ ದ ಹೈಯರ್ ಪ್ರೆಷರ್. ಓಕೆನಾ, ಇದನ್ನು ಕೂಡ ಅಸರ್ಷನ್ ಮತ್ತೆ ರೀಸನ್ ಅಲ್ಲಿ ಕೇಳ್ಬೋದು. ಯಾವ ಥರನಾದರೂ ಕ್ವಶನ್ಸ್ ಅರೈಸ್ ಆಗುತ್ತೆ. ಬಟ್ ಇದನ್ನ ನೋಡ್ಕೊಳ್ಳಿ, ಇಲ್ಲಿ ಏನಂದ್ರೆ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಅಂದರೆ ವರ್ಟಿಕಲ್ ಪ್ರೆಷರ್ ಗ್ರೇಡಿಯಂಟ್ ಈಸ್ ಗ್ರೇಟರ್ ದೆನ್ ಹಾರಿಜಾಂಟಲ್ ಪ್ರೆಷರ್. ಓಕೆನಾ, ಬಟ್ ವರ್ಟಿಕಲ್ ಪ್ರೆಷರ್ ವೈ ವಿ ಆರ್ ನಾಟ್ ಏಬಲ್ ಟು ಫೀಲ್ ಅಂತ ಹೇಳಿ ಬಂದಾಗ ಯಾವ ಫೋರ್ಸ್ ಕಾರಣ ಇಲ್ಲಿ ಅಂತ ಹೇಳಿದಾಗ ಗ್ರಾವಿಟೇಷನಲ್ ಫೋರ್ಸ್. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಬಿಕಾಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ವಿ ಆರ್ ನಾಟ್ ಫೀಲಿಂಗ್ ದ ವರ್ಟಿಕಲ್ ಪ್ರೆಷರ್. ನೌ ದ ಪ್ರೆಷರ್ ಡಿಕ್ರೀಸಸ್ ವಿತ್ ಹೈಟ್. ಮೇಲಕ್ಕೆ ಹೋದಂಗೆಲ್ಲ ಕೂಡ ಒತ್ತಡ ಏನಾಗುತ್ತೆ, ಡೌನ್ ಆಗ್ತಾ ಇರುತ್ತೆ. ಅದನ್ನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಈ ಮ್ಯಾಪಲ್ಲಿ ಕೊಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್, ಸಮುದ್ರ ಮಟ್ಟದಲ್ಲಿ ನಾವು ನೋಡಿದಾಗ ಇಲ್ಲಿಂದ ನೋಡಿದಾಗ ಫಾರ್ ಎಕ್ಸಾಂಪಲ್ 1000 ಮಿಲಿ ಬಾರ್ ಪ್ರೆಷರ್ ಇದೆ, ದಟ್ ವಾಸ್ ಸಿ ಸರ್ಫೇಸಲ್ಲಿ. ನೀವು ಮೇಲೆ ಹೋದಾಗ ಫಾರ್ ಎಕ್ಸಾಂಪಲ್ ನೋಡಿ, ಮೌಂಟ್ ಎವರೆಸ್ಟ್ ಟಿಪ್ಪಲ್ಲಿ 300 ಮಿಲಿ ಬಾರ್ ಇದೆ. ಇನ್ನು ಸ್ವಲ್ಪ ಮೇಲೆ ಹೋದಾಗ ಅಟ್ ಆಲ್ಟಿಟ್ಯೂಡ್ 30 ಮೈಲ್ಸ್ ಮೇಲೆ ಹೋದಾಗ 30 ಮೈಲ್ಸ್ ಅಥವಾ 50 ಕಿಲೋಮೀಟರ್ ಎರಡೂ ಒಂದೇ. 30 ಮೈಲ್ಸ್ ಆದರೂ ಇರುತ್ತೆ ಅಥವಾ 50 ಕಿಲೋಮೀಟ್ರ್ ಯಾವುದಾದ್ರೂ ತಗೋಬೋದು. ಓಕೆ, 30 ಮೈಲ್ಸ್ ಅಥವಾ 50 ಕಿಲೋಮೀಟರ್ ಮೇಲೆ ಹೋದಾಗ 1 ಮಿಲಿ ಬಾರ್ ಇರುತ್ತೆ. 1 ಮಿಲಿ ಬಾರ್ ನೋಡ್ಕೊಳ್ಳಿ, ಯೋಚನೆ ಮಾಡಿ. ಇಲ್ಲಿ 1000 ಮಿಲಿ ಬಾರು ಸಿ ಸರ್ಫೇಸಲ್ಲಿ ಇರೋದು. ಒಂದು 50 ಕಿಲೋಮೀಟರ್ ಮೇಲೆ ಹೋದರೆ ಫಾರ್ ಎಕ್ಸಾಂಪಲ್ ಎಲ್ಲಿಗೆ, ಸ್ಟ್ಯಾಟೋಸ್ಪಿಯರ್ ಆ ಲೇಯರ್ ಹತ್ರ, ಎಂಡ್ ಆಫ್ ದ ಸ್ಟ್ಯಾಟೋಸ್ಪಿಯರ್, ಆ ಲೇಯರ್ಗೆ ಅಲ್ಲಿವರೆಗೂ ಸ್ಟ್ಯಾಟೋಸ್ಪಿಯರ್ ಇರೋದು. ಅಲ್ಲಿ ಎಂಡ್ ಆಗಿಬಿಟ್ಟು ಮಿಸೋಸ್ಪಿಯರ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ಏನಾಗುತ್ತೆ, ಪ್ರೆಷರು ಹೋಗ್ತಾ ಕಮ್ಮಿ ಆಗುತ್ತೆ. ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಗ್ರಾಫಿ. ಓಕೆ, ಸಿಂಪಲ್ ಆಗಿ ಅರ್ಥ ಆಗುತ್ತೆ. ಈಗ ಒಂದೊಂದೇ ನೋಡೋಣ. ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರೆಷರ್ ಯಾವ ಥರ ಬ್ಯಾಲೆನ್ಸ್ ಆಗಿದೆ ಅಂತ. ಈ ಪ್ರೆಷರ್ ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರೆಷರು ಪ್ಯಾರಲಲ್ ಆಗಿ ಮೂವ್ ಆಗಿದೆ. ಫಾರ್ ಎಕ್ಸಾಂಪಲ್ಲು ನಾವು ಬೆಂಗಳೂರಲ್ಲಿ ಇರೋವಂಥ ಒಂದು ಪ್ರೆಷರು ಮತ್ತು ಚೆನ್ನೈ ಎರಡೂ ಕಡೆನೂ ಸೇಮ್ ಪ್ರೆಷರ್. ಫಾರ್ ಎಕ್ಸಾಂಪಲ್ಲು 900 ಮಿಲಿ ಬಾರ್ ಇದೆ. ಓಕೆ, ಇಲ್ಲಿ ಬೆಂಗಳೂರಲ್ಲಿ
ಚೆನ್ನೈಯಲ್ಲೂ ಕೂಡ ಅಷ್ಟೇ 900 ಮಿಲಿ ಬಾರ್ ಇದೆ. ಓಕೆ, ಈ ಎರಡೂ ಲೈನು ಪ್ಯಾರಲಲ್ ಆಗಿರುತ್ತೆ. ಈ ಎರಡು ಲೈನ್ ಜಾಯಿನ್ ಆಗೋದಕ್ಕೆ ನಾವೇನಂತ ಕರಿತೀರಿ, ದಟ್ ವಾಸ್ ಐಸೋಬಾರ್ಸ್ ಅಂತ ಕರಿತೀವಿ. ಐಸೋಬಾರ್ಸ್ ಆರ್ ಲೈನ್ ಕನೆಕ್ಟಿಂಗ್ ಪ್ಲೇಸಸ್ ಹ್ಯಾವಿಂಗ್ ಈಕ್ವಲ್ ಪ್ರೆಷರ್. ಸೇಮ್ ಪ್ರೆಷರ್ ಇರುವಂಥ ಪ್ಲೇಸಸ್ ಅನ್ನ ನಾವು ಕನೆಕ್ಟಿಂಗ್ ಲೈನ್ಸ್ಗೆ ಏನಂತ ಕರಿತೀರಿ, ಐಸೋಬಾರ್ಸ್. ಇದೇ ತರ ಐಸೋಬಾರ್ಸ್ ತರ ಬೇರೆ ಬೇರೆ ಹೆಸರು ಬರುತ್ತೆ. ಐಸೋಥರ್ಮ್ಸ್, ಐಸೋಹೇಲ್ಸ್, ಐಸೋಚಿಟ್ಸ್ ಇವೆಲ್ಲ ಬರುತ್ತೆ. ಐಸೋಥರ್ಮ್ಸ್ ಅಂದ್ರೆ ಟೆಂಪರೇಚರ್, ಸೇಮ್ ಟೆಂಪರೇಚರ್ ಇದ್ರೆ ಸೇಮ್ ಪ್ಯಾರಲಲ್ ಲೈನ್ ಅನ್ನ ನಾವು ಜಾಯಿನ್ ಮಾಡೋದಕ್ಕೆ ಐಸೋಥರ್ಮ್ಸ್. ಐಸೋಹೇಲ್ಸ್ ಅಂತ ಕರೀತಾರೆ. ಈ ತರ ಡಿಫ್ರೆನ್ಸ್ ಇದೆ, ಅದನ್ನ ನೋಡ್ಕೊಳ್ಳಿ ಮನೆಗೆ ಹೋದ್ಮೇಲೆ. ಅದು ಸ್ವಲ್ಪ ಏನೇನಿದೆ ಅದರ್ ದೆನ್ ದಿಸ್ ಐಸೋಬಾರ್ಸ್ ಬೇರೆ ಬೇರೆ ಟರ್ಮಿನಾಲಜೀಸ್ ಅನ್ನ ನೋಡ್ಕೊಳ್ಳಿ. ಇದು ನೀವು ಜಿ.ಸಿ. ಲಿಯಾಂಗ್ ಲಾಸ್ಟ್ ಪೇಜ್ ಅಲ್ಲಿ ಕೊಟ್ಟಿದ್ದಾರೆ, ಐಸೋಬಾರ್ಸ್, ಐಸೋಥರ್ಮ್ಸ್, ಐಸೋಹೇಲ್ಸ್. ಇದನ್ನ ಒಂದ್ ಸ್ವಲ್ಪ ಅದನ್ನ ಟರ್ಮ್ಸ್ ಅನ್ನ ನೋಡ್ಕೊಳ್ಳಿ. ಟರ್ಮ್ಸ್ ಮೀನಿಂಗ್ ಗೊತ್ತಾದ್ರೆ ಸಾಕು, ಯಾಕಂದ್ರೆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ತಾರೆ. ಐಸೋಬಾರ್ಸ್ ರಿಲೇಟೆಡ್ ಟು ಪ್ರೆಷರ್, ಐಸೋಥರ್ಮ್ಸ್ ರಿಲೇಟೆಡ್ ಟು ಟೆಂಪರೇಚರ್, ಈ ತರ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಆ ಕಾರಣಕ್ಕೋಸ್ಕರ 7 ಪ್ರೆಷರ್ ಬೆಲ್ಟ್ಸ್ ಇದೆ. ಇದು ಇಕ್ವಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್ಸು, ಒಂದೇ ಇದು 0 ಬರುತ್ತೆ. ಇದ್ರ ಮೇಲೆ ಬಂದಾಗ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಬರುತ್ತೆ. ಅದರ ಮೇಲೆ ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್ಸು, ಮೇಲ್ಗಡೆ ಪೋಲಾರ್ ಹೈ ಪ್ರೆಷರ್ ಬೆಲ್ಟ್. ಓಕೆ, ಸೇಮ್ ಥಿಂಗು. ಇದು ನಾರ್ತರ್ನ್ ಹೆಮಿಸ್ಫಿಯರ್ ಅಲ್ಲಿ. ಸದರ್ನ್ ಹೆಮಿಸ್ಫಿಯರ್ ಬಂದಾಗ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ಸು ಸೇಮ್, ಆಮೇಲೆ ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್ಸು, ಪೋಲಾರ್ ಹೈ ಪ್ರೆಷರ್ ಬೆಲ್ಟ್ಸು. ಎಷ್ಟು ಯಾವ ಡಿಗ್ರಿಯಲ್ಲಿ ಬರುತ್ತೆ ಅಂತ ಹೇಳಿದಾಗ ನೋಡಿ, ಇಲ್ಲಿ ನೋಡ್ಬೋದು ನೀವು. ಇದನ್ನ ಈಕ್ವಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್ಸ್ ಅಂತ ಕರೀತಾರೆ. ಈಕ್ವಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್ ಅಂತ ಕರೀತಾರೆ. ಇದನ್ನ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ಸ್ ಅಥವಾ ಆರ್ಸ್ ಲ್ಯಾಟಿಟ್ಯೂಡ್ಸ್ ಅಂತ ಕರೀತಾರೆ. ಇದು ಪೋಲಾರ್. ಓಕೆ, ಮೂರು ಈ ಕಡೆ ಒಂದು ಈಕ್ವಟೋರಿಯಲ್ 1, ಸಬ್ ಟ್ರಾಪಿಕಲ್ 2 ಬರುತ್ತೆ, ಅಂಡ್ ಸಬ್ ಪೋಲಾರ್ 2 ಬರುತ್ತೆ, ಅಂಡ್ ಪೋಲಾರ್ ಐಸ್ 2 ಬರುತ್ತೆ. ಮೇಲ್ಗಡೆ ಪೋಲಾರ್ ಐ. ಓಕೆ, ಇದು ಕೆಳಗಡೆ ಪೋಲಾರ್. ಓಕೆ, ಇಷ್ಟು ಇರೋಂಥದ್ದು ಒಂದೊಂದೇ ನೋಡೋಣ. ಈಕ್ವಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್ಸು. ವಿಂಡು, ಸೂರ್ಯನ ಕಿರಣಗಳು ಈಕ್ವಟೋರಿಯಲ್ ಮೇಲೆ ಎಕ್ಸಾಕ್ಟ್ ಆಗಿ ಬೀಳೋದ್ರಿಂದ ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಓಕೆ, ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಲೋ ಪ್ರೆಷರ್ ಕ್ರಿಯೇಟ್ ಆಗೋದ್ರಿಂದ ಆವಾಗಲೇ ಹೇಳಿದೆ ನಾನು, ಅಟ್ಮಾಸ್ಫಿರಿಕ್ ಪ್ರೆಷರ್ ಬೆಲ್ಟ್ಸ್ ಅಲ್ಲಿ ವಿಂಡ್ಸ್ ಯಾವತ್ತೂ ಅಷ್ಟೇ ಪ್ರೆಷರು ಹೈ ಪ್ರೆಷರ್ ಟು ಲೋ ಪ್ರೆಷರ್ ಕಡೆ ಮೂವ್ಮೆಂಟ್ ಆಗುತ್ತೆ. ಇದು ಫಿಕ್ಸ್ ಇದು. ಓಕೆನಾ, ಯಾವತ್ತೂ ಅಷ್ಟೇ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಕಡೆನೆ ವಿಂಡ್ ಸಿಸ್ಟಮ್ ಮೂವ್ಮೆಂಟ್ ಆಗೋದು. ಸೊ ಆದ್ರಿಂದ ಏನಾಗುತ್ತೆ ಅಂದ್ರೆ, ಇಲ್ಲಿ ಲೋ ಪ್ರೆಷರ್ ಈಕ್ವಟೋರಿಯಲ್ ಲೋ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಗಿರೋದ್ರಿಂದ ಸೆಲ್ಸ್ ಏನಾಗುತ್ತೆ, ಮೇಲಕ್ಕೆ ಮೂವ್ಮೆಂಟ್ ಆಗುತ್ತೆ. ಮೂವ್ಮೆಂಟ್ ಆಗಿಬಿಟ್ಟು ಬಿಕಾಸ್ ಆಫ್ ರೊಟೇಷನ್ ಆಫ್ ಅರ್ತ್ ಮತ್ತೆ ಕಾರೆಲಿಸ್ ಫೋರ್ಸ್ ಇಂದ ಕಾರಣದಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಕಾರೆಲಿಸ್ ಫೋರ್ಸ್ ಕಾರಣದಿಂದ ನಾರ್ತರ್ನ್ ಹೆಮಿಸ್ಫಿಯರ್ ಅಲ್ಲಿ ವಿಂಡ್ ಏನಾಗುತ್ತೆ ಅಂದ್ರೆ ರೈಟ್ ಸೈಡ್ ಮೂವ್ಮೆಂಟ್ ಆಗುತ್ತೆ, ಅಂಡ್ ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಲೆಫ್ಟ್ ಸೈಡ್ ಮೂವ್ ಆಗುತ್ತೆ. ರೈಟ್ ಸೈಡ್ ಮೂವ್ ಆಗಿ ಅಟ್ ಸರ್ಟೆನ್ ಡಿಸ್ಟೆನ್ಸ್ ಹೋದ್ಮೇಲೆ ಬಿಕಾಸ್ ಆಫ್ ಏರ್ ಮಾಲಿಕ್ಯೂಲ್ಸ್ ಡೆನ್ಸಿಟಿ ಜಾಸ್ತಿ ಆದಾಗ ಮತ್ತೆ ಏನಾಗುತ್ತೆ, ಡಿಸೆಂಡ್ ಆಗುತ್ತೆ. ಓಕೆನಾ, ಸರ್ಟೆನ್ ಡಿಸ್ಟೆನ್ಸ್ ಹೋದ್ಮೇಲೆ ಡಿಸೆಂಡ್ ಆಗುತ್ತೆ. ಆ ಡಿಸೆಂಡ್ ಆಗೋ ಪ್ಲೇಸ್ನ ನಾವೇನಂತ ಕರಿತೀರಿ ಅಂದರೆ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ಸು ಅಥವಾ ಆರ್ಸ್ ಲ್ಯಾಟಿಟ್ಯೂಡ್ಸ್ ಅಂತ ಕರಿತೀರಿ. ಎಷ್ಟು ಯಾವ ಲ್ಯಾಟಿಟ್ಯೂಡಲ್ಲಿ ಇದು ಡಿಸೆಂಡ್ ಆಗುತ್ತೆ ಅಂದರೆ 20 ಡಿಗ್ರಿಯಿಂದ 30 ಡಿಗ್ರಿ, 30 to 20 to 30 ಈ ಒಂದು ಬಿಟ್ವೀನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹೈ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಗುತ್ತೆ. ಓಕೆನಾ, ಸೇಮ್ ಥಿಂಗ್ ಮತ್ತೆ ಆ ಸೆಲ್ಸ್ ಏನಾಗುತ್ತೆ, ಲೋ ಪ್ರೆಷರ್ ಏರಿಯಾ ಕಡೆ ಮೂವ್ ಆಗುತ್ತೆ. ಮತ್ತೆ ಇದೇ ತರ ಸರ್ಕಲ್ ಆಗ್ತಾ ಇರುತ್ತೆ, ಮೂವ್ಮೆಂಟ್ ಆಗ್ತಾ ಇರುತ್ತೆ. ಲೋ ಪ್ರೆಷರ್ ಇಂದ ಹೈ ಪ್ರೆಷರ್ ಕಡೆ, ಹೈ ಪ್ರೆಷರ್ ಇಂದ ಲೋ ಪ್ರೆಷರ್. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಆಡ್ಲಿ ಸೆಲ್. ಆಡ್ಲಿ ಸೆಲ್ ಅಂತ ಹೇಳಿದ್ರೆ ಇಂಟರ್ಟ್ರೋಪಿಕಲ್ ಕನ್ವರ್ಜೆನ್ಸ್ ಝೋನ್ ಅಥವಾ ಈಕ್ವಟೋರಿಯಲ್ ಏರಿಯಾಸ್ ಅಲ್ಲಿ ಲೋ ಪ್ರೆಷರ್ ಇರೋದ್ರಿಂದ ದ ಮೂವ್ಮೆಂಟ್ ಆಫ್ ಏರ್ ಅಥವಾ ಸೆಲ್ಸ್ ಫ್ರಮ್ ಈಕ್ವಟೋರಿಯಲ್ ಲೋ ಪ್ರೆಷರ್ ಏರಿಯಾ ಟು ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಏರಿಯಾ ವೈಸ್ ವರ್ಸಾ ಇಸ್ ಕಾಲ್ಡ್ ಆಸ್ ಆಡ್ಲಿ ಸೆಲ್ ಅಂತ ಕರೀತಾರೆ. ಇಲ್ಲಿ ಈಕ್ವಟೋರಿಯಲ್ ಲೋ ಪ್ರೆಷರ್ ಏರಿಯಾಸ್ ಅಲ್ಲಿ ಏನು ಇಂಪಾರ್ಟೆಂಟು ಒಂದೊಂದೇ ನೋಡಿದಾಗ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇದೆಲ್ಲಿ ಕಂಡು ಬರುತ್ತೆ, ಈಕ್ವಟೋರಿಯಲ್ ಲೋ ಪ್ರೆಷರ್ ಏರಿಯಾಸ್ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದಾಗ ಇದನ್ನ ಇನ್ನೊಂದು ಹೆಸರೇನು ನಾನು ಆಗಲೇ ಹೇಳಿದೆ, ಅವಾಗಲೇ ಕ್ಲಾಸಲ್ಲಿ ಹೇಳಿದ್ದೀನಿ, ದಟ್ ವಾಸ್ ಡೋಲ್ಡ್ರಮ್ಸ್ ಅಂತ. ಇಟ್ ಲೈಸ್ ಬಿಟ್ವೀನ್ 10 to 10 ಡಿಗ್ರಿ ನಾರ್ತರ್ನ್ ಹೆಮಿಸ್ಫಿಯರ್ ಟು 10 ಡಿಗ್ರಿ ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಕಂಡು ಬರುವಂಥದ್ದು ಈಕ್ವಟೋರಿಯಲ್ ಲೋ ಪ್ರೆಷರ್ ಏರಿಯಾಸ್. ಓಕೆ, ದ ಬೆಲ್ಟ್ ಆಪೆನ್ಸ್ ವಿಡ್ತ್ ಮೇ ಬಿ ವೇರಿ. ಕೆಲವು ಸತಿ 10 ಅಂದರೆ 10 ಅಂತ ಫಿಕ್ಸ್ ಮಾಡ್ಕೋಬೇಡಿ. ಕೆಲವು ಸತಿ 20 ಡಿಗ್ರಿ ನಾರ್ತ್ ಅಥವಾ 20 ಡಿಗ್ರಿ ಸೌತ್ವರೆಗೂ ಎಕ್ಸ್ಪೆಂಡ್ ಆಗುತ್ತೆ. ಯಾವಾಗ ಎಕ್ಸ್ಪೆಂಡ್ ಆಗುತ್ತೆ ಅಂದರೆ ಸೂರ್ಯ ಸನ್ ಮೂಮೆಂಟು ಟ್ರೋಪಿಕ್ ಆಫ್ ಕ್ಯಾನ್ಸರ್ ಕಡೆ ಮೂವ್ಮೆಂಟ್ ಆದಾಗ, ಓಕೆನಾ. ಸೊ ಸೂರ್ಯನ ಕಿರಣಗಳು ಟ್ರೋಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಎಕ್ಸಾಕ್ಟ್ ಆಗಿ ಬಿದ್ದಾಗ ಸೂರ್ಯನ ಕಿರಣಗಳು, ಸೊ ಒನ್ಸ್ ಅಗೇನ್ ಅಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಓಕೆನಾ, ಸೊ ಆದ್ರಿಂದ 20 ಡಿಗ್ರಿ ನಾರ್ತ್ ಮತ್ತು 20 ಡಿಗ್ರಿ ಸೌತ್ ಕಡೆ ಮೂವ್ಮೆಂಟ್ ಆಗುತ್ತೆ ಈಕ್ವಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್ಸು. ಅಂಡ್ ದಿಸ್ ಝೋನ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಝೋನ್ ಆಫ್ ಕನ್ವರ್ಜೆನ್ಸ್. ಓಕೆ, ಝೋನ್ ಆಫ್ ಕನ್ವರ್ಜೆನ್ಸ್ ಅಂತ ಕರೀತಾರೆ.
ಇಲ್ಲಿ ತುಂಬ ಏರ್ ಏನಂತ ತುಂಬ ಕಾಮ್ ಆಗಿರುತ್ತೆ, ಮೂಮೆಂಟ್ ಇರಲ್ಲ. ಓಕೆನಾ, ತುಂಬ ಕಾಮ್ ಆಗಿರುತ್ತೆ. ಇದು ಈಕ್ವಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್ಸ್. ಆ್ಯಂಡ್ ಇಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ ಎಕ್ಸ್ಟ್ರೀಮ್ಲಿ ಲೋ ಪ್ರೆಷರ್ ಆ್ಯಂಡ್ ಕಾಮ್ ಕಂಡೀಷನ್ಸ್ ಇದು ಹೇಳಿದ್ದೀನಿ. ಆಬ್ಸೆನ್ಸ್ ಆಫ್ ಸರ್ಫೇಸ್ ವಿಂಡ್ಸು ಕಂಪ್ಲೀಟ್ ಆಗಿ ಏನು ಅಂದರೆ ಕಂಪ್ಲೀಟಾಗಿ ಆಬ್ಸೆನ್ಸ್ ಆಗಿರುತ್ತೆ. ಸೊ ಆ ಕಾರಣದಿಂದ ಏನಾಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಓನ್ಲಿ ವರ್ಟಿಕಲ್ ಕರೆಂಟ್ಸ್ ಮಾತ್ರ ಇರುತ್ತೆ, ಹಾರಿಜಾಂಟಲ್ ಕರೆಂಟ್ಸ್ ಇರೋದಿಲ್ಲ. ಎಕ್ಸಾಂಪಲ್ ಯಾವ ಥರ ಕೇಳ್ತಾರೆ ಅಂದರೆ ಇನ್ ವಿಚ್ ಏರಿಯಾ, ವಿಚ್ ಝೋನ್, ಫಾರ್ ಎಕ್ಸಾಂಪಲ್ ಈಕ್ವಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್ಸು, ಸಬ್ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ಸು ಈ ಥರ ಬಂದಾಗ ಇನ್ ವಿಚ್ ಝೋನ್ ದೇರ್ ಈಸ್ ಓನ್ಲಿ ಅವೈಲೇಬಿಲಿಟಿ ಆಫ್ ವರ್ಟಿಕಲ್ ವಿಂಡ್ಸ್, ಅಬ್ಸೆನ್ಸ್ ಆಫ್ ಹಾರಿಜಾಂಟಲ್ ವಿಂಡ್ಸ್ ಬಂತು ಆ ಥರ ಕೇಳಿದರೆ ಅದು ಈಕ್ವಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್ಸ್. ಇಲ್ಲಿ ಹಾರಿಜಾಂಟಲ್ ಕರೆಂಟ್ಸು ಇರೋದಿಲ್ಲ, ಓನ್ಲಿ ವರ್ಟಿಕಲ್ ಕರೆಂಟ್ಸ್ ಮಾತ್ರ ಕಂಡು ಬರುವಂಥದ್ದು. ಓಕೆನಾ. ನೆಕ್ಸ್ಟು ಈ ವರ್ಟಿಕಲ್ ವಿಂಡ್ಸಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕ್ಲೌಡ್ಸ್ ಫಾರ್ಮೇಷನ್ ಆಗುತ್ತೆ. ಅದನ್ನು ನಾವು ಕ್ಯುಮುಲೋ ನಿಂಬಸ್ ಕ್ಲೌಡ್ಸ್ ಅಂತ ಕರೀತಾರೆ. ಒಂದು ಜ್ಞಾಪಕ ಇಟ್ಕೊಳ್ಳಿ, ಎಲ್ಲೇ ಆಗಲಿ ನಿಂಬಸ್ ಅನ್ನೋ ಒಂದು ಪದ ಬಂತು ಅಂದರೆ ನಿಂಬಸ್ ಅದು ಮಳೆ ಭರಿತ ಮೋಡಗಳು. ಓಕೆ, ಮಳೆ ಭರಿತ, ಮಳೆ ರಹಿತ ಅಲ್ಲ, ಮಳೆ ಭರಿತ ಅಂದರೆ ರೈನ್ ಬರೋ ಅಂತ, ಮಳೆ ಬರುವ ಅಂತ ಕ್ಲೌಡ್ಸ್ ಅದು. ಓಕೆ, ರೈನ್ ಬಿಯರಿಂಗ್ ಕ್ಲೌಡ್ಸ್ ಅಂತ ಕರೀತಾರೆ. ಓಕೆನಾ. ಇಲ್ಲೇ ಯಾವುದೇ ಒಂದು ಕ್ಲೌಡ್ಸ್ ಟೈಪ್ಸ್ ಆಫ್ ಕ್ಲೌಡ್ಸ್ ಅಲ್ಲಿ ಅದು ಸ್ಟ್ಯಾಟೋ ನಿಂಬಸ್ ಆಗಿರಲಿ, ಕ್ಯುಮುಲೋ ನಿಂಬಸ್ ಆಗಿರಲಿ, ಅಥವಾ ಆಲ್ಟೋ ನಿಂಬಸ್ ಅಂತ ಆಗಿರಲಿ, ನಿಂಬಸ್ ಅಂತ ಬಂತು ಅಂತ ಹೇಳಿದ್ರೆ ಅದರಿಂದ ಮಳೆ ಬರುತ್ತೆ ಅಂತ ಅರ್ಥ. ಓಕೆನಾ, ಆ ಕ್ಲೌಡ್ಸಿಂದ ಮಳೆ ಬರುತ್ತೆ ಅಂತ ಅರ್ಥ. ಸೊ ಇದು ಕ್ಯುಮುಲೋ ನಿಂಬಸ್ ಕ್ಲೌಡ್ಸ್ ಆ್ಯಂಡ್ ಲೀಡ್ ಟು ದ ಥಂಡರ್ ಸ್ಟಾರ್ಮ್ಸ್, ಕನ್ವೆನ್ಷನಲ್ ರೈನ್ಫಾಲ್. ಕನ್ವೆನ್ಷನಲ್ ಆವಾಗಲೇ ಹೇಳಿದೆ, ಪರಿಸರಣದ ಮಳೆ ಅಂತ ಹೇಳಿದ್ನಲ್ಲ, ಸಂವಹನ ಅಥವಾ ಪರಿಸರದ ಮಳೆ ಅಂತ ಕರೀತಾರೆ. ಸೊ ಆ ಮಳೆ ಬರುತ್ತೆ. ಆ್ಯಂಡ್ ಇನ್ಸ್ಪೈಟ್ ಆಫ್ ಹೈ ಪ್ರೆಷರ್ ಸೈಕ್ಲೋನ್ಸ್ ಆರ್ ನಾಟ್ ಫಾರ್ಮ್ಡ್ ಈಕ್ವೇಟರ್ ಬಿಕಾಸ್ ಆಫ್ ಝೀರೋ ಕಾರೆಲಿಸ್ ಫೋರ್ಸ್. ಇದು ಎಲ್ಲಿ ಅಂದರೆ 5 ಡಿಗ್ರಿ ನಾರ್ತಿಂದ ಹಿಡಿದು ನಾರ್ತರ್ನ್ ಹೆಮಿಸ್ಫಿಯರ್, 5 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡಿಂದ ಇದು 5 ಡಿಗ್ರಿ ಸದರ್ನ್ ಲ್ಯಾಟಿಟ್ಯೂಡ್. ಇಲ್ಲಿ ಕಾರೆಲಿಸ್ ಫೋರ್ಸು ಕಂಪ್ಲೀಟಾಗಿ ಝೀರೋ ಇರೋದ್ರಿಂದ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸೈಕ್ಲೋನ್ಸ್ ಫಾರ್ಮೇಷನ್ ಆಗಲ್ಲ. ಇದನ್ನ ಆವಾಗಲೇ ಹೇಳಿದ್ದೀನಿ. ಓಕೆ, ಇದು ನೋಡಿ, ಇದು ಕ್ಯುಮುಲೋ ನಿಂಬಸ್ ಕ್ಲೌಡ್ಸ್ ಫಾರ್ಮೇಷನ್ ಆಗಿರೋದು, ಇದು ಆಡ್ಲಿಸ್ ಅಲ್ಲಿ. ಓಕೆ, ನೆಕ್ಸ್ಟ್ ಒನ್ ಸಬ್ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ಸ್ ಆರ್ಸ್ ಲ್ಯಾಟಿಟ್ಯೂಡ್ಸ್ ಅಂತ ಕರೀತಾರೆ. ಇನ್ನೂ ಒಂದು ಹೆಸರು ಆರ್ಸ್ ಲ್ಯಾಟಿಟ್ಯೂಡ್ಸ್. ವಿಚ್ ಆಫ್ ದಿ ಫಾಲೋಯಿಂಗ್ ಬೆಲ್ಟ್ ಏರಿಯಾ ಈಸ್ ಕಾಲ್ಡ್ ಅಸ್ ಆರ್ಸ್ ಲ್ಯಾಟಿಟ್ಯೂಡ್ಸ್ ಅಂತ ಕೇಳಿದ್ರೆ ಸಬ್ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ಸು. ನಾವು ಅದನ್ನು ಈಕ್ವಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್ಸ್ ನೋಡಿದ್ರೆ ದಟ್ ವಾಸ್ 10 ಡಿಗ್ರಿ ನಾರ್ತಿಂದ 10 ಡಿಗ್ರಿ ಸೌತು ಅಥವಾ 20 ಡಿಗ್ರಿವರೆಗೂ ಎಕ್ಸ್ಟೆಂಡ್ ಆಗುವಂಥದ್ದು. ಇಲ್ಲಿ ಅಪ್ ಟು 35 ಡಿಗ್ರಿ ನಾರ್ತ್ ಸೌತ್ವರೆಗೂ ಎಕ್ಸ್ಟೆಂಡ್ ಆಗುತ್ತೆ. ಓಕೆ, ಸಬ್ಟ್ರಾಪಿಕಲ್ ಹೈ ಎಕ್ಸ್ಟೆಂಡ್ ಫ್ರಮ್ ನಿಯರ್ ಟ್ರೋಪಿಕ್ಸ್ ಟು ದ ಅಬೌಟ್ 35 ಡಿಗ್ರಿ ನಾರ್ತ್ ಸೌತ್ವರೆಗೂ, ಅಂದರೆ 10 ಹಿಡಿದು 35ವರೆಗೂ, 35 ಡಿಗ್ರಿ ನಾರ್ತ್ ಅಥವಾ ಸೌತ್ವರೆಗೂ ಬರುವಂಥದ್ದಕ್ಕೆ ಸಬ್ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ಸ್ ಕಂಡು ಬರುವಂಥದ್ದು. ಇಲ್ಲಿ ಏನು ಅಂತ ಹೇಳಿದ್ರೆ ದಿಸ್ ಏರಿಯಾ ಕಂಪ್ಲೀಟ್ಲಿ ಡ್ರೈ ಆ್ಯಂಡ್ ಕೋಲ್ಡ್ ವಿಂಡ್ಸ್ ಸಬ್ಸಿಡೈಸ್ ಆಗುತ್ತೆ. ಏರು ಡಿಸೆಂಡ್ ಆಗುತ್ತೆ, ಏರ್ ಅಸೆಂಡ್ ಆಗಲ್ಲ. ಏರ್ ಅಸೆಂಡ್ ಬಂದು ಈಕ್ವೇಟರಲ್ಲಿ ಅಸೆಂಡ್ ಆಗುತ್ತೆ, ಈ ಏರಿಯಾದಲ್ಲಿ ಏರು ಡಿಸೆಂಡ್ ಆಗುತ್ತೆ. ಓಕೆ, ಸೊ ಹೈ ಪ್ರೆಷರ್ಸ್ ಎಲಾಂಗ್ ವಿತ್ ಬೆಲ್ಟ್ ಡ್ಯೂ ಟು ಸಬ್ಸಿಡೆನ್ಸ್ ಆಫ್ ಏರ್ ಕಮಿಂಗ್ ಫ್ರಮ್ ಈಕ್ವೇಟಲ್ ರೀಜನ್ ವಿಚ್ ಡಿಸೆಂಡ್ಸ್ ಆಫ್ಟರ್ ಬಿಕಮಿಂಗ್ ಹೆವಿ. ಅದು ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಈಕ್ವೇಟೋರಿಯಲ್ ಲೋ ಪ್ರೆಷರ್ ಕ್ರಿಯೇಟ್ ಆದಾಗ ಮೇಲೆ ಹೋದಾಗ ಒಂದು ಸ್ವಲ್ಪ ದೂರ ಮೂಮೆಂಟ್ ಏರ್ ಪಾರ್ಟಿಕಲ್ಸ್ ಮೂಮೆಂಟ್ ಆದಾಗ ಡೆನ್ಸಿಟಿ ಜಾಸ್ತಿ ಆಗುತ್ತೆ, ತೂಕ ಜಾಸ್ತಿ ಆದಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ಏರು ಸಬ್ಸಿಡೆನ್ಸ್ ಆಗುತ್ತೆ. ಆ ಸಬ್ಸಿಡೆನ್ಸ್ ಆಗೋದನ್ನ ಇಲ್ಲಿ ಕೊಟ್ಟಿರೋವಂಥದ್ದು. ಈ ಡಯಾಗ್ರಾಮು, ಈ ಡಯಾಗ್ರಾಮ್ ನೋಡಿ, ಸಬ್ಸಿಡೈಸ್ ಆಗಿದೆ, ಇಲ್ಲಿಂದನೂ ಸಬ್ಸಿಡೈಸ್ ಆಗಿದೆ, ಈ ಕಡೆಯಿಂದ ಸಬ್ಸಿಡೈಸ್ ಆಗಿದೆ. ಓಕೆನಾ. ಸೊ ಇದನ್ನ ನಾವೇನಂತ ಕರಿತೀರಿ, ಡಿಸೆಂಡಿಂಗ್ ಆಫ್ ಏರ್. ಓಕೆ, ಇಲ್ಲಿ ಏನು ಅಂತ ಹೇಳಿದ್ರೆ ರೈನ್ಲೆಸ್ ಕಂಡೀಷನ್ ಇರುತ್ತೆ. ಸಬ್ಟ್ರಾಪಿಕಲ್ ಹೈ ಪ್ರೆಷರ್ ಕಂಡೀಷನ್ಸಲ್ಲಿ ಕ್ಲೌಡ್ಲೆಸ್ ಕಂಡೀಷನ್ನು. ಕ್ಲೌಡ್ಲೆಸ್ ಅಂತ ಹೇಳಿದ್ರೆ ಇಲ್ಲಿ ಮಳೆ ಬರೋದು ಕಡಿಮೆ ಇರುತ್ತೆ, ರೈನ್ಫಾಲ್ ಕಮ್ಮಿ ಇರುತ್ತೆ, ಮಾಯಿಶ್ಚರ್ ಹ್ಯೂಮಿಡ್ ಕಂಡೀಷನ್ಸು ಕಮ್ಮಿ ಇರುತ್ತೆ. ಓಕೆನಾ. ಬಟ್ ಡ್ರೈ ಕಂಡೀಷನ್ ಜಾಸ್ತಿ ಇರುತ್ತೆ. ಓಕೆ, ರೈನ್ಫಾಲ್ ಕಮ್ಮಿ ಇರುತ್ತೆ, ಡ್ರೈ ಕಂಡೀಷನ್ ಜಾಸ್ತಿ ಇರುತ್ತೆ. ಓಕೆ, ಸೊ ಇದು ನಾವು ಜನರಲ್ ಆಗಿ ಎಲ್ಲಿ ಅಂದರೆ ಡೆಸರ್ಟ್ ಏರಿಯಾಸ್. ಅದೇ ಕಾರಣಕ್ಕೆ ಹೈ ಪ್ರೆಷರ್ ಏರಿಯಾಸಲ್ಲಿ ಏನಂದರೆ ಜನರಲ್ ಆಗಿ ಡೆಸರ್ಟ್ ಕಂಡೀಷನ್ಸ್ ಕಂಡು ಬರುವಂಥದ್ದು. 23.5 ಡಿಗ್ರಿ 22 25 ಅಲ್ಲಿ ನೋಡಿ ಮೆಜಾರಿಟಿ ಆಫ್ ದ ಮರಳುಗಾಡು ಡೆಸರ್ಟ್ಸು ಕಂಡು ಬರುವಂಥದ್ದು. ಇಲ್ಲಿ ಆರ್ಸ್ ಲ್ಯಾಟಿಟ್ಯೂಡ್ಸ್ ಜನರಲ್ ಆಗಿ ಏನು ಇದು ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ದ ಸಬ್ಸಿಡಿಂಗ್ ಏರ್ ವಾರ್ಮ್ ಡ್ರೈ ದೇರ್ ಫೋರ್ ದ ಮೋಸ್ಟ್ ಆಫ್ ದಿ ಡೆಸರ್ಟ್ಸ್ ಆರ್ ಪ್ರೆಸೆಂಟ್ ಅಲಾಂಗ್ ದ ಬೆಲ್ಟ್ ಆಫ್ ದಿಸ್ ಬೋತ್ ಹೆಮಿಸ್ಫಿಯರ್. ಇದನ್ನೇ ಇಷ್ಟೊತ್ತು ನಾನು ಹೇಳಿಕೆ. ಓಕೆನಾ. ಓಕೆ, ಡೆಸರ್ಟ್ಸ್ ಯಾಕೆ ಇಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ವಾರ್ಮ್ ಮತ್ತು ಡ್ರೈ ಕಂಡೀಷನ್ ಕ್ರಿಯೇಟ್ ಆಗೋದ್ರಿಂದ. ಓಕೆ, ಇಲ್ಲಿ ಮತ್ತೆ ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆಂಟಿ ಸೈಕ್ಲೋನಿಕ್ ಕಂಡೀಷನ್ ಅಂತ ಹೇಳ್ಬೋದು. ಅವಾಗಲೇ ಹೇಳಿದೆ ನಾನು ಆಂಟಿ ಸೈಕ್ಲೋನಿಕ್ ಕಂಡೀಷನ್ ಅಂದರೆ ಏನು ಅಂತ. ಕ್ಲೌಡ್ಲೆಸ್ ಕಂಡೀಷನ್ನು, ಎಕ್ಸೆಸ್ ಆಫ್ ಸನ್ಲೈಟ್ ಜಾಸ್ತಿ ಇರುತ್ತೆ, ಟೆಂಪ್ರೇಚರ್ ಜಾಸ್ತಿ ಇರುತ್ತೆ, ಅದನ್ನು ನಾವೇನಂತ ಕರಿತೀರಿ
ಹಾರ್ಸ್ ಲ್ಯಾಟಿಟ್ಯೂಡ್ಸ್ ಅಂತ, ದಟ್ ವಾಸ್ ಸಬ್ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ಸ್ ಅಂತ ಕರಿತೀವಿ. ಮೂರನೇದು ಬಂದು ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್ಸ್ ಅಂತ ಕರಿತೀವಿ. ಇಲ್ಲಿ ಇದು ಎಲ್ಲಿಂದ ಎಲ್ಲಿ ಕವರ್ ಆಗುತ್ತೆ ಅಂದರೆ 30 ಡಿಗ್ರಿ ನಾರ್ತರ್ನ್ ಹೆಮಿಸ್ಫಿಯರಿಂದ 45 ಡಿಗ್ರಿ ನಾರ್ತು, 30 ಡಿಗ್ರಿ ಸದರ್ನ್ ಹೆಮಿಸ್ಫಿಯರಿಂದ 45 ಡಿಗ್ರಿ ಸೌತ್. ಈ ಬಿಟ್ವೀನಲ್ಲಿ ಕಂಡು ಬರೋದಕ್ಕೆ ನಾವೇನಂತ ಕರಿತೀವಿ, ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್ಸ್ ಅಂತ ಕರಿತೀವಿ. ಓಕೆ, ಆ್ಯಂಡ್ ದಿಸ್ ಆರ್ ಡೈನಾಮಿಕಲಿ ಪ್ರೆಸರ್ವ್ಡ್. ನಾವು ಅಲ್ಲಿ ಲೋ ಪ್ರೆಷರ್ ನೋಡಿದ್ರಲ್ಲ, ಈಕ್ವೇಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್ಸು, ಅದು ಥರ್ಮಲಿ ಒರಿಜಿನ್. ಥರ್ಮಲಿ ಅಂದರೆ ಸೂರ್ಯನ ಕಿರಣಗಳು ಬೀಳೋದ್ರಿಂದ ಟೆಂಪ್ರೇಚರ್ ಜಾಸ್ತಿ ಆದಾಗ ಒರಿಜಿನ್ ಆಗುವಂಥ ಪ್ರೆಷರ್ ಬೆಲ್ಟ್ಸ್ಗೆ ನಾವು ಥರ್ಮಲಿ ಒರಿಜಿನ್ ಅಂತ ಕರಿತೀವಿ. ಡೈನಾಮಿಕಲಿ ಒರಿಜಿನ್ ಅಂತ ಹೇಳಿದ್ರೆ ಕಾರಿಲಿಸ್ ಫೋರ್ಸ್ ಅಂಡ್ ರೊಟೇಷನ್ ಆಫ್ ಅರ್ತ್, ಇವುಗಳಿಂದ ಲೋ ಪ್ರೆಷರ್ ಕ್ರಿಯೇಟ್ ಆಗುವಂಥ ಪ್ಲೇಸಸ್ಗೆ ನಾವೇನಂತ ಕರಿತೀವಿ ಅಂದರೆ ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್ಸ್ ಅಂತ ಕರಿತೀವಿ. ಇಲ್ಲಿ ಏರ್ ಅಸೆಂಟ್ ಆಸ್ ಎ ರಿಸಲ್ಟ್ ಆಫ್ ಕನ್ವರ್ಜೆನ್ಸ್ ಆಫ್ ವೆಸ್ಟರ್ಲೀಸ್ ಆ್ಯಂಡ್ ಪೋಲಾರ್ ಈಸ್ಟರ್ಲೀಸ್. ಓಕೆ, ಒಂದು ಕಡೆ ಪೋಲಾರ್ ಈಸ್ಟರ್ಲೀಸು ವಿಂಡ್ ಮೂಮೆಂಟ್ ಆಗುತ್ತೆ, ಇನ್ನೊಂದು ಕಡೆ ಈಕ್ವೇಟರ್ ಕಡೆಯಿಂದ ಹೋಗುವಂಥ ವೆಸ್ಟರ್ಲೀಸ್ ಎರಡೂ ಕೂಡ ಮರ್ಜ್ ಆಗುತ್ತೆ. ಸೊ ಅದಕ್ಕೆ ಅಲ್ಲಿ ಲೋ ಪ್ರೆಷರು ಕ್ರಿಯೇಟ್ ಆಗುತ್ತೆ. ಈ ಒಂದು ಇದನ್ನ ನೋಡ್ಬೋದು. ಇದು ಈ ಕಡೆಯಿಂದ ಇಲ್ಲಿ ಲೋ ಪ್ರೆಷರ್ ನಾನು ಹೇಳಿದ್ದು. ಓಕೆನಾ, ಇದು ಅಸೆಂಡ್ ಆಗ್ತಾ ಇದೆ, ಏರ್ ಅಸೆಂಡ್ ಆಗುತ್ತೆ, ಈ ಕಡೆ ಮೂವ್ಮೆಂಟ್ ಆಗುತ್ತೆ, ಈ ಏರು ಆ ಕಡೆ ಮೂವ್ ಆಗೋದು. ಓಕೆ, ಯಾವ ಕಡೆ ಪೋಲಾರ್ ಏರಿಯಾಸಲ್ಲಿ. ಇದು ವೆಸ್ಟರ್ಲೀಸು, ಈ ಕಡೆ ವೆಸ್ಟರ್ಲೀಸು, ಈ ಕಡೆ ಪೋಲಾರ್ ಏರಿಯಾ ಕಡೆ ಮೂವ್ ಆಗುವಂಥದ್ದು. ಓಕೆ, ಸೊ ಅದನ್ನು ತೋರಿಸಿರೋದು. ಓಕೆ, ನೆಕ್ಸ್ಟ್ ಒನ್. ಇಲ್ಲಿ ಇಂಪಾರ್ಟೆಂಟ್ಸ್ ಏನು ಅಂತ ಹೇಳಿ ಅಂದಾಗ ಜಸ್ಟ್ ಏನೂ ಇಲ್ಲ, ದಟ್ ವಾಸ್ ಲೋ ಪ್ರೆಷರ್ ಕ್ರಿಯೇಟ್ ಯಾಕಾಗುತ್ತೆ ಅಂತ ಬಂದಾಗ ಡೈನಾಮಿಕಲಿ ಒರಿಜಿನ್ ಆಗಿರೋದ್ರಿಂದ ಕಾರಣ. ನೆಕ್ಸ್ಟ್ ಒನ್ ಪೋಲಾರ್ ಹೈ ಪ್ರೆಷರ್ ಬೆಲ್ಟ್ಸು. ಜನರಲ್ ಆಗಿ ಇಲ್ಲಿ ಪೋಲಾರ್ ಹೈ ಪ್ರೆಷರ್ ಬೆಲ್ಟ್ಸ್ ಯಾಕೆ ಅಂತ ಹೇಳಿದ್ರೆ ಥರ್ಮಲಿ ಒರಿಜಿನ್ನು. ಸನ್ ರೇಸು ತುಂಬ ಕಡಿಮೆ ಇರೋದ್ರಿಂದ ಏರ್ ಮಾಲಿಕ್ಯೂಲ್ಸು ಎಕ್ಸ್ಪೆಂಡ್ ಆಗೋದಿಲ್ಲ, ಕಾಂಪ್ಯಾಕ್ಟ್ ಆಗುತ್ತೆ. ಸೊ ಆದ್ದರಿಂದ ಏರ್ ಮಾಲಿಕ್ಯೂಲ್ಸ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಸೊ ಪೋಲಾರ್ ಹೈ ಪ್ರೆಷರು ಕ್ರಿಯೇಟ್ ಆಗುತ್ತೆ. ಇದು ಎಲ್ಲಿ ಜನರಲ್ ಆಗಿ ಅಂದರೆ 80 ಡಿಗ್ರಿ ಟು 90 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್, ನಾರ್ತ್ ಅಂಡ್ ಸೌತ್ ಬೋತ್ ಹೆಮಿಸ್ಫಿಯರಲ್ಲಿ ಕಂಡು ಬರುವಂಥದ್ದು. ಇದಕ್ಕೆ ಸೆಲ್ಸ್, ಆ ಒಂದು ಮೂಮೆಂಟ್ ಆಫ್ ಸೆಲ್ಸ್ಗೆ ಏನಂತ ಕರಿತೀವಿ ಅಂತ ಹೇಳಿದ್ರೆ ಆ ಪ್ಲೇಸಸ್ಗೆ ಫಸ್ಟ್ ಒನ್ ಆಡ್ಲಿ ಸೆಲ್, ಎಲ್ಲಿಂದ ಎಲ್ಲಿಗೆ 0 to 30 ಡಿಗ್ರಿ ನಾರ್ತರ್ನ್ ಹೆಮಿಸ್ಫಿಯರು ಅಥವಾ 0 to 30 ಡಿಗ್ರಿ ಸದರ್ನ್ ಹೆಮಿಸ್ಫಿಯರು, ಎರಡೂ ಕಡೆ ಆಡ್ಲಿ ಸೆಲ್ ಬರುತ್ತೆ. 30 ಇಂದ 60 ಡಿಗ್ರಿ ನಾರ್ತರ್ನ್ ಹೆಮಿಸ್ಫಿಯರ್, 32 ಇಂದ 60 ಡಿಗ್ರಿ ಸದರ್ನ್ ಹೆಮಿಸ್ಫಿಯರ್ ಕಡೆ ಸೆಲ್ಸ್ ಮೂವ್ಮೆಂಟ್ ಆಗೋದಕ್ಕೆ ಫೆರಲ್ ಸೆಲ್ ಅಂತ ಕರೀತಾರೆ. ಯಾಕಂದರೆ ಇದು ಈ ಸೆಲ್ಸನ್ನು ಫೆರಲ್ ಕಂಡುಹಿಡಿತಿರ್ತಾರೆ, ಅದಕ್ಕೆ ಫೆರಲ್ ಸೆಲ್ ಅಂತ ಕರೀತಾರೆ. ಪೋಲಾರ್ ಸೆಲ್ ಅಂತ ಹೇಳಿದ್ರೆ 60 ಡಿಗ್ರಿ ನಾರ್ತಿಂದ 90 ಡಿಗ್ರಿ ನಾರ್ತು, ಸೇಮ್ ಥಿಂಗು 50 ಡಿಗ್ರಿ 60 ಡಿಗ್ರಿ ಸೌತಿಂದ 60 ಡಿಗ್ರಿ ಸೌತಿಂದ ಹಿಡಿದು 90 ಡಿಗ್ರಿ ಸೌತ್ವರೆಗೂ ಕಂಡುಬರೋದು ಯಾವುದು ಪೋಲಾರ್ ಸೆಲ್. ಓಕೆನಾ, ಸೊ ಇಷ್ಟು ಇಂಪಾರ್ಟೆಂಟು. ಓಕೆ, ಇದನ್ನು ಪ್ರೆಷರ್ ಬೆಲ್ಟ್ಸು ನೋಡ್ಕೋಬೇಕು. ಓಕೆ, ಈಕ್ವಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್ಸು, ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ಸು, ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್ಸು, ಇವೆಲ್ಲ ಕೂಡ ನಾನು ಪ್ರೆಷರ್ ಬೆಲ್ಟ್ಸ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವ ಸೀಸನಲ್ಲಿ, ಜುಲೈ ಸೀಸನಲ್ಲಿ. ಈ ಲೈನ್ ಇದೆಯಲ್ಲ, ಈ ಲೈನನ್ನು ನಾವು ಐಸೋಬಾರ್ಸ್ ಅಂತ ಕರೆಯೋದು. ಓಕೆ, ಸೇಮ್ ಫಾರ್ ಎಕ್ಸಾಂಪಲ್ ಇಲ್ಲಿ 1005 ಮಿಲಿಬಾರ್ಸ್ ಇದ್ದರೆ ಇಲ್ಲೂ 1005 ಮಿಲಿಬಾರ್, ಇಲ್ಲೂ 1005 ಮಿಲಿಬಾರ್. ಈ ಒಂದು ಸಿಟೀಸನ್ನು ಅಥವಾ ಈ ಪ್ಲೇಸನ್ನು ಜಾಯಿನ್ ಮಾಡೋದಕ್ಕೆ ನಾವು ಸೇಮ್ ಪ್ರೆಷರ್ ಇರೋದ್ರಿಂದ ಐಸೋಬಾರ್ಸ್ ಅಂತ ಕರೀತಾರೆ. ಓಕೆನಾ, ನೆಕ್ಸ್ಟ್ ಒನ್ ಸಾಯಿಲ್ಸ್. ಇಲ್ಲಿ ಸಾಯಿಲ್ಸ್ ಅಂತ ನೋಡಿದಾಗ ಸಾಯಿಲ್ ಈಸ್ ಎ ಮಿಕ್ಸ್ಚರ್ ಆಫ್ ಆರ್ಗಾನಿಕ್ ಮ್ಯಾಟರ್, ಮಿನರಲ್ಸ್, ಗ್ಯಾಸಸ್, ಲಿಕ್ವಿಡ್ಸ್, ಆರ್ಗಾನಿಸಮ್ಸ್ ಎಲ್ಲ ಕವರ್ ಆಗುತ್ತೆ. ಇಷ್ಟು ಕೂಡ ಫೌಂಡ್ ಮಾಡಿದ್ರೆ ಅದು ಮಣ್ಣಾಗಿ. ಕಲ್ಲು ಅಂತ ಬಂದಾಗ ಮಿನರಲ್ಸ್ ಮತ್ತು ನಾನ್ ಮಿನರಲ್ಸ್ ಅಂತ ತಗೊಂಡ್ರೆ, ಇಲ್ಲಿ ಮಣ್ಣು ಅಂತ ಬಂದಾಗ ಆರ್ಗಾನಿಕ್ ಮ್ಯಾಟ್ರು, ಮಿನರಲ್ಸು, ಗ್ಯಾಸಸ್ಸು, ಲಿಕ್ವಿಡ್ಸು, ಆರ್ಗಾನಿಸಮ್ಸ್ ಇವೆಲ್ಲ ಕವರ್ ಆಗುತ್ತೆ. ಆ್ಯಂಡ್ ವೆದರಿಂಗ್ ಆಫ್ ರಾಕ್ ವಿಲ್ ಲೀಡ್ಸ್ ಟು ದ ಸಾಯಿಲ್. ನಾನು ನಿನ್ನೆ ಹೇಳಿದ್ದೆ, ಕಲ್ಲು ಪುಡಿಯಾದಾಗ ಅದು ಮಣ್ಣಾಗಿ ಕನ್ವರ್ಟ್ ಆಗುತ್ತೆ. ಆ ಮಣ್ಣಿಗೆ ಬೇರೆ ಬೇರೆ ಫ್ಯಾಕ್ಟರ್ಸು, ಫಾರ್ ಎಕ್ಸಾಂಪಲ್ಲು ಲಿಕ್ವಿಡ್ಸು, ಗ್ಯಾಸಸ್ಸು, ಮಿನರಲ್ಸು, ಅದರ್ ದೆನ್ ದಟ್ ಒನ್ ಆರ್ಗಾನಿಕ್ ಮ್ಯಾಟರ್, ಇವೆಲ್ಲ ಜಾಯಿನ್ ಆಗೋದಕ್ಕೆ ನಾವು ಸಾಯಿಲ್ ಅಂತ ಕರೀತಾರೆ. ಸಾಯಿಲ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಫಾರ್ ಸಾಯಿಲ್ ಫಿಲ್ಟರ್ಸ್ ಆ್ಯಂಡ್ ಬ್ರೇಕ್ ಡೌನ್ ದ ಹಾರ್ಮ್ಫುಲ್ ವೇಸ್ಟ್. ಸಾಯಿಲ್ ಹೆಲ್ಪ್ಸ್ ದ ಸೈಕಲ್ಲು. ಓಕೆ, ಕಾರ್ಬನ್ ಸೈಕಲಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಜನರಲ್ ಆಗಿ ನಾವು ನೋಡಿದಾಗ ಇಲ್ಲೊಂದು ಮ್ಯಾಪ್ ಕೊಟ್ಟಿದ್ದೀನಿ. ಮೇಜರ್ ಕ್ಲಾಸಿಫಿಕೇಶನ್ ಆಫ್ ಸಾಯಿಲ್ ಬೇಸ್ಡ್ ಆನ್ ದೇರ್ ಕಲರ್ ಆಧಾರದ ಮೇಲೆ ಮಣ್ಣನ್ನು ಡಿವಿಷನ್ ಮಾಡಿದ್ದೀನಿ. ಕರ್ನಾಟಕದಲ್ಲೂ ಇದೊಂದು
ಇಂಡಿಯನ್ ಆಸ್ಪೆಕ್ಟಲ್ಲಿ ಈ ಒಂದು ಮ್ಯಾಪ್ ಹಾಕಿರೋದು. ಕರ್ನಾಟಕ ಆಸ್ಪೆಕ್ಟಲ್ಲಿ ಈ ಒಂದು ಮ್ಯಾಪ್ ಹಾಕಿದ್ದೀನಿ. ಎಲ್ಲಿ ಜಾಸ್ತಿ ಯಾವ್ದು ಜಾಸ್ತಿ ಇದೆ, ಹೈಯೆಸ್ಟ್ ಯಾವುದಿದೆ, ಲೋಯೆಸ್ಟ್ ಯಾವುದಿದೆ ಅಂತ ನೋಡ್ಕೋಬೇಕಾಗುತ್ತೆ. ಓಕೆ, ಇಂಡಿಯನ್ ಆಸ್ಪೆಕ್ಟಲ್ಲಿ ಬಂದಾಗ ಹೈಯೆಸ್ಟು ಯಾವುದು ಬರುತ್ತೆ? ಫಸ್ಟ್ ಒನ್ ಯಾವ್ದು ಹೈಯೆಸ್ಟು ಸಾಯಿಲ್ ನೋಡೋಣ, ಕಮೆಂಟ್ ಮಾಡಿ. ಅದಕ್ಕೂ ಮುಂಚೆ ಅದಕ್ಕೆ ಬೇಸಿಕ್ಸ್, ಅದಕ್ಕಿಂತ ಮುಂಚೆ ಸ್ವಲ್ಪ ಸ್ಯಾಂಡಿ ಸಾಯಿಲು, ಕ್ಲೇ ಸಾಯಿಲ್ ಅದ್ರ ಬಗ್ಗೆ ನೋಡೋಣ. ದೆನ್ ವಿ ಆರ್ ಮೂವಿಂಗ್ ಟು ದ ಸೇಮ್ ಸೆಷನ್. ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಬಂದರೆ ಅಲ್ಯೂವಿಯಲ್ ಸಾಯಿಲ್ ಹೈಯೆಸ್ಟ್ ಬರುತ್ತೆ. ಕರ್ನಾಟಕದಲ್ಲಿ ಬಂದರೆ ಯಾವುದು ಹೈಯೆಸ್ಟ್ ಸಾಯಿಲ್ ಬಂದ್ಬಿಟ್ಟು ರೆಡ್ ಸಾಯಿಲ್. ಓಕೆನಾ, ದ ರೆಡ್ ಸಾಯಿಲ್ ವಾಸ್ ದ ಹೈಯೆಸ್ಟ್ ಇನ್ ಕರ್ನಾಟಕ. ಓಕೆ, ಸೊ ಈ ಥರ ನೀವು ವರ್ಡಲ್ಲಿ ಎಲ್ಲಿ ಯಾವ್ದು ಜಾಸ್ತಿ ಬರುತ್ತೆ ಅಂತ ಕಮೆಂಟ್ ಮಾಡಿ. ಓಕೆ, ಸ್ಯಾಂಡಿ ಸಾಯಿಲ್, ಫಸ್ಟ್ ಒನ್ ಸ್ಯಾಂಡಿ ಸಾಯಿಲ್ ನೋಡೋಣ. ಸ್ಯಾಂಡಿ ಸಾಯಿಲ್ ಈಸ್ ಲೈಟ್, ವಾರ್ಮ್, ಡ್ರೈ. ಓಕೆ, ಇದು ಮೂರು ವೆರಿ ಇಂಪಾರ್ಟೆಂಟು. ಆ್ಯಂಡ್ ಇಟ್ ವಾಸ್ ಅಸಿಡಿಕ್ ಇನ್ ನೇಚರ್, ಮತ್ತು ಲೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಅಸಿಡಿಕ್ ಸಾಯಿಲ್ ಯಾವತ್ತೂ ಅಷ್ಟೇ, ಸ್ಯಾಂಡಿ ಸಾಯಿಲು ನ್ಯೂಟ್ರಿಯೆಂಟ್ಸ್ ಲೆವೆಲ್ ತುಂಬ ಕಮ್ಮಿ ಇರುತ್ತೆ ಮತ್ತು ಅಸಿಡಿಕ್ ಆಗಿರುತ್ತೆ. ಅಸಿಡಿಕ್ ಅಂತ ಹೇಳಿದ್ರೆ ಈ ಸಾಯಿಲಲ್ಲಿ H+ ಅಯಾನ್ಸು ಜಾಸ್ತಿ ಇರುತ್ತೆ. ಆ್ಯಂಡ್ ಟೋಟಲ್ ಜೋಗ್ರಫಿಕಲ್ ಏರಿಯಾದಲ್ಲಿ 4%, 4% ಇದಿರೋದು. ಲೈಟ್ ಸಾಯಿಲ್ ಆಗಿರೋದ್ರಿಂದ ಇದು ಏನು ಅಂತ ಹೇಳಿದ್ರೆ, ಡಾರ್ಕ್ ಸಾಯಿಲ್ ಆಗಿದ್ರೆ ಟೆಂಪ್ರೇಚರನ್ನು ಹೋಲ್ಡಿಂಗ್ ಮಾಡ್ಕೊಳ್ತಾ ಇತ್ತು. ಲೈಟ್ ಸಾಯಿಲ್ ಏನಂದರೆ ಟೆಂಪ್ರೇಚರ್ ಹೋಲ್ಡ್ ಮಾಡ್ಕೊಳ್ಳೋಕೆ ಹೋಗಲ್ಲ. ಓಕೆನಾ, ಸೊ ನೀರನ್ನು ಕೂಡ ಇಟ್ಕೊಳ್ಳೋಕ್ಕಾಗಲ್ಲ, ಕ್ವಿಕ್ಕಾಗಿ ಎವಾಪರೇಟ್ ಆಗಿಬಿಡುತ್ತೆ ಇಲ್ಲಿ. ದಿಸ್ ಸಾಯಿಲ್ಸ್ ಆರ್ ಕ್ವಿಕ್ಲಿ ವಾಟರ್ ಡ್ರೈನೇಜ್ ಅಂಡ್ ಆರ್ ಈಸಿ ಟು ವರ್ಕ್ ವಿತ್. ಓಕೆನಾ, ಬೇಗ ಎವಾಪರೇಟ್ ಆಗುತ್ತೆ. ಅದೇ ನೀವು ನೋಡಿ ಬ್ಲ್ಯಾಕ್ ಸಾಯಿಲ್ ಅಥವಾ ಡಾರ್ಕ್ ಕಲರ್ ಸಾಯಿಲ್ ಇದ್ರೆ ಏನಾಗುತ್ತೆ ಅಂದರೆ ನೀರನ್ನು ಹೋಲ್ಡ್ ಮಾಡ್ಕೊಳ್ಳೋದು ನಿಧಾನಕ್ಕೆಲ್ಲ ಹೋಲ್ಡ್ ಮಾಡ್ಕೊಳ್ಳುತ್ತೆ, ಮತ್ತು ಅದನ್ನು ಆಚೆ ಬಿಡೋದು ಕೂಡ ನಿಧಾನಕ್ಕೆ ಬಿಡುತ್ತೆ ಪ್ರಾಸೆಸ್. ಓಕೆನಾ, ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ ಡಾರ್ಕ್ ಕಲರ್ ಸಾಯಿಲ್ಸ್ಗೆ. ಲೈಟ್ ಕಲರ್ ಸಾಯಿಲ್ಸ್ಗೆ ಹೋಲ್ಡಿಂಗ್ ಕೆಪಾಸಿಟಿ ಕಮ್ಮಿ ಇರುತ್ತೆ. ಮತ್ತು ಇಲ್ಲಿ ಬಿಕಾಸ್ ಆಫ್ ಲೋ ನ್ಯೂಟ್ರಿಯೆಂಟ್ಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಇದು ಅಗ್ರಿಕಲ್ಚರ್ಗೆ ಯೋಗ್ಯವಾಗಿರೋದಿಲ್ಲ. ಬಟ್ ಇಫ್ ಇನ್ ಕೇಸ್ ಆರ್ಗಾನಿಕ್ ಮ್ಯಾಟರ್ ಏನಾದರೂ ಆ್ಯಡ್ ಮಾಡಿದ್ರೆ, ಓಕೆ, ನಾವೇನು ಗೊಬ್ಬರ ಅಂತ ಹೇಳ್ತೀರಲ್ವಾ, ರಾಸಾಯನಿಕ ಗೊಬ್ಬರ ಅಲ್ಲ, ನಾರ್ಮಲ್ ಆಗಿ ನಾವು ಸಗಣಿ ಅಥವಾ ಸಾವಯವ ಗೊಬ್ಬರ ಅಂತ ಏನು ಕರಿತೀರಲ್ಲ, ಅದನ್ನು ನಾವೇನಾದರೂ ಆ್ಯಡ್ ಮಾಡಿದರೆ ಪ್ಲಾಂಟ್ಸ್ಗೆ ಇದು ಸ್ವಲ್ಪ ಇಂಪ್ರೂವ್ ಮಾಡುತ್ತೆ. ನ್ಯೂಟ್ರಿಯೆಂಟ್ಸ್ ಲೆವೆಲ್ಲು, ಸಾಯಿಲ್ ಹೋಲ್ಡಿಂಗ್, ದಟ್ ವಾಸ್ ಸಾಯಿಲ್ ಫರ್ಟಿಲಿಟಿ ಲೆವೆಲನ್ನು, ಫಲವತ್ತತೆಯನ್ನು ಹೆಚ್ಚಿಸುತ್ತೆ. ಓಕೆನಾ, ನೆಕ್ಸ್ಟ್ ಒನ್ ಕ್ಲೇ ಸಾಯಿಲ್. ಓಕೆ, ಕ್ಲೇ ಸಾಯಿಲ್ ಇಟ್ ವಾಸ್ ಹೈ ನ್ಯೂಟ್ರಿಯೆಂಟ್ಸ್ ಇರೋವಂಥದ್ದು. ಓಕೆ, ಅತಿ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರುವಂಥ ಸಾಯಿಲು ಕ್ಲೇ ಸಾಯಿಲು. ಜನರಲ್ ಆಗಿದ್ದು ಕೆರೆ ಪಕ್ಕಗಳಲ್ಲಿ, ನೀವು ನದಿ ಮುಖಜ ಭೂಮಿ ಇದೆಯಲ್ಲ ಆ ಏರಿಯಾಸಲ್ಲಿ ಕಂಡು ಬರುವಂಥದ್ದು. ವೆಟ್ ಆ್ಯಂಡ್ ಕೋಲ್ಡ್ ಇನ್ ವಿಂಟರ್ ಆ್ಯಂಡ್ ಡ್ರೈ ಔಟ್ ಇನ್ ಸಮ್ಮರ್. ಬೇಸಿಗೆ ಕಾಲದಲ್ಲಿ ಕ್ರ್ಯಾಕ್ಸು ಇದಾಗುತ್ತೆ, ಸಮ್ಮರ್ ಕೋಲ್ಡ್ ಸೀಸನಲ್ಲಿ ವೆಟ್ ತುಂಬ ತೇವಭರಿತ ಆಗಿರ್ತದೆ. 25% ಆಫ್ ದ ಟೋಟಲ್ ಏರಿಯಾ. ಓಕೆ, ಇಡೀ ಒಂದು ಭೌಗೋಳಿಕ ಪ್ರದೇಶದಲ್ಲಿ ಬಂದಾಗ ಫಾರ್ ಎಕ್ಸಾಂಪಲ್ಲು ಸ್ಯಾಂಡಿ ಸಾಯಿಲ್ 4%, ಕ್ಲೇ ಸಾಯಿಲು 25% ಕವರ್ ಆಗುತ್ತೆ. ಆ್ಯಂಡ್ ಹೈ ಅಮೌಂಟ್ ಆಫ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇದೆ ಯಾವುದಕ್ಕೆ? ಕ್ಲೇ ಸಾಯಿಲಲ್ಲಿ. ಓಕೆ, ಬಿಕಾಸ್ ದೀಸ್ ಸಾಯಿಲ್ಸ್ ಡ್ರೈನ್ ಸ್ಲೋಲಿ, ಟೇಕ್ ಲಾಂಗರ್ ಟು ವಾರ್ಮ್ ಅಪ್ ಇನ್ ಸಮ್ಮರ್, ಕಂಬೈನ್ಡ್ ವಿತ್ ಡ್ರೈಯಿಂಗ್ ಔಟ್ ದ ಕ್ರ್ಯಾಕಿಂಗ್ ಸಮ್ಮರ್, ದೇ ಕ್ಯಾನ್ ಆಫನ್ ಟೆಸ್ಟ್ ಗಾರ್ಡನರ್ಸ್. ಓಕೆ, ಇದನ್ನು ಈ ಹೂತೋಟ ಅಂತ ಹೇಳ್ತಾರೆ ನೋಡಿ, ಕೈತೋಟ ಅಥವಾ ಹೂತೋಟ. ಓಕೆ, ಕೈತೋಟ ಅಂದರೆ ಮನೆ ಪಕ್ಕದಲ್ಲಿ ನಾವು ಕೆಲವೊಂದು ಸಣ್ಣ ಪುಟ್ಟ ಹೂ ಗಿಡಗಳು ಅಥವಾ ತರಕಾರಿ ಗಿಡಗಳನ್ನು ಹಾಕೊಂಡಿರ್ತೀವಿ. ಸೊ ಆ ಒಂದು ಇದಕ್ಕೆ ಈ ಮಣ್ಣನ್ನು ಬಳಸ್ಕೊಂಡ್ರೆ ಹೆಚ್ಚು ಫಲವತ್ತತೆಗೆ ಯೂಸ್ ಆಗ್ತದೆ. ಓಕೆನಾ, ಸೊ ನೆಕ್ಸ್ಟ್ ಒನ್ ಪೀಟ್ ಸಾಯಿಲ್. ಪೀಟ್ ಸಾಯಿಲ್ ಅಂದರೆ ಕಪ್ಪು ಮಣ್ಣು, ಇದು ತುಂಬ ಬ್ಲ್ಯಾಕ್ ಆಗಿರುತ್ತೆ. ಓಕೆ, ಕೋಲಿಂದ ಪೀಟಾಗಿ, ಕೋಲ್ನ ಒಂದು ಬಹುರೂಪತೆ ಅಷ್ಟೇ, ಪೀಟ್ ಅಷ್ಟೇ, ಅದೊಂದು ಟೈಪ್ ಆಫ್ ಸಾಯಿಲ್. ಇದು ಕಾರ್ಬನ್ ಕಂಟೆಂಟು ಜಾಸ್ತಿ ಇರುತ್ತೆ ಇದರಲ್ಲಿ. ಇಟ್ ಈಸ್ ಹೈ ಇನ್ ಆರ್ಗ್ಯಾನಿಕ್ ಮ್ಯಾಟರ್. ಆ್ಯಂಡ್ ಇದು ಜೋಗ್ರಫಿಕಲ್ ಆಗಿ ಬಂದರೆ 2.17% ಜನರಲ್ ಆಗಿ ಕಂಡು ಬರುವಂಥದ್ದು. ಏನು ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ, ಬಟ್ ಇದು ಮ್ಯಾಪ್ ನೋಡ್ಕೊಳ್ಳಿ. ಓಕೆ, ಎಲ್ಲೆಲ್ಲಿ ಯಾವ್ದು ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್ಲು ಕ್ಲೇ ಸಾಯಿಲು, ಸ್ಯಾಂಡಿ ಸಾಯಿಲು, ಲೂಮಿ ಸಾಯಿಲು ಇದೆಲ್ಲನೂ ಮ್ಯಾಪಲ್ಲಿ ಕೊಟ್ಟಿದ್ದೀನಿ. ಓಕೆ, ಇದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಮೇಜರ್ ಸಾಯಿಲ್ ಟೈಪ್ಸ್ ಅಂತ ಬಂದಾಗ, ಕ್ಲಾಸಿಫಿಕೇಶನ್ ಅಂತ ಬಂದಾಗ ಇದನ್ನು ವೆರಿ ಇಂಪಾರ್ಟೆಂಟ್. ಇಷ್ಟೊತ್ತು ನಾವು ಕ್ಲಾಸಿಫಿಕೇಶನ್ ಮಾಡಿದ್ದು ಬೇಸ್ಡ್ ಆನ್ ದ ಸ್ಟ್ರಕ್ಚರ್ ಅಂದರೆ ಸ್ಯಾಂಡಿ ದಪ್ಪ ಇರುತ್ತೆ, ಕ್ಲೇ ಇನ್ನು ಸ್ವಲ್ಪ ಚಿಕ್ಕದಿರುತ್ತೆ, ಪಿ.ಟಿ ಇನ್ನು ಸ್ವಲ್ಪ ಚಿಕ್ಕದಿರುತ್ತೆ. ಈ ಬೇಸ್ಡ್ ಸ್ಟ್ರಕ್ಚರ್ ಆಧಾರದ ಮೇಲೆ ನಾವು ಅದನ್ನು ಕ್ಲಾಸಿಫಿಕೇಶನ್ ಮಾಡಿದ್ದು. ಬಟ್ ಇಲ್ಲಿ ಅಲ್ಯೂವಿಯಲ್ ಸಾಯಿಲ್, ದಿ ಸಾಯಿಲ್ಸ್ ಆರ್ ಬೇಸ್ಡ್ ಆನ್ ದ ಕಲರ್. ಓಕೆ, ಕಲರ್ ಮತ್ತು ಟೆಕ್ಸ್ಚರ್ ಎರಡೂ ಕೂಡ ಕವರ್ ಆಗುತ್ತೆ. ಕಲರ್ ಈಸ್ ವೆರಿ ಇಂಪಾರ್ಟೆಂಟ್. ಅಲ್ಯೂವಿಯಲ್ ಸಾಯಿಲ್ ಆಸ್ ಜನರಲಿ ಫಾರ್ಮ್ಡ್ ಡ್ಯೂ ಟು ಸಿಲ್ಟ್ ಡೆಪಾಸಿಟ್ ಬೈ ಇಂಡೋ ಗಂಗಾ ಬ್ರಹ್ಮಪುತ್ರ ರಿವರ್. ನದಿ ಮುಖಜ ಭೂಮಿಯಲ್ಲಿ ಕಂಡುಬರುವಂತಹ ಮಣ್ಣು ಯಾವುದು ಅಂತ ಹೇಳಿದ್ರೆ ಅಲ್ಯೂವಿಯಲ್ ಸಾಯಿಲು. ಭಾರತದಲ್ಲಿ ಹೇರಳವಾಗಿ ಕಂಡುಬರುವ ಸಾಯಿಲ್ ಇದು. 46% ಆಫ್ ದ ಟೋಟಲ್ ಏರಿಯಾ. ಲಾರ್ಜೆಸ್ಟ್ ಸಾಯಿಲ್ ಕವರಿಂಗ್ ಅಪ್ ಟು 15 lakhs ಕವರ್ವರೆಗೂ, ಸ್ಕ್ವೇರ್ ಕಿಲೋಮೀಟರ್ವರೆಗೂ ಕವರ್ ಆಗುವಂಥ ಸಾಯಿಲ್ ಇದು ಅಲ್ಯೂವಿಯಲ್ ಸಾಯಿಲು. ಓಕೆ, ಆ್ಯಂಡ್ ಇಟ್ ಸಪೋರ್ಟ್ಸ್ 40% ಆಫ್ ದ ಇಂಡಿಯನ್ ಪಾಪ್ಯುಲೇಷನ್. ಅಗ್ರಿಕಲ್ಚರ್ ಪರ್ಪಸ್ಸು 40% ಆಫ್ ದ ಪೀಪಲ್ಲು ಡಿಪೆಂಡಿಂಗ್ ಆನ್ ದಿಸ್ ಅಲ್ಯೂವಿಯಲ್ ಸಾಯಿಲ್. ಆ್ಯಂಡ್ ದಿಸ್ ಸಾಯಿಲ್ ವಾಸ್ ಇಮೆಚ್ಯೂರ್ ಆ್ಯಂಡ್ ಹ್ಯಾವ್ ವೀಕ್ ಪ್ರೊಫೈಲ್ಸ್. ಓಕೆ, ಇದು ಆ ಥರ ಇರುತ್ತೆ. ಆ್ಯಂಡ್
This soil is porous because the loamy in its loamy in nature. ಪೋರಸ್ ಅಂತ ಹೇಳಿದ್ರೆ ನೀರನ್ನು ಮೇಲೆ ಹಾಕಿದಾಗ ಆರಾಮಾಗಿ ಕೆಳಗಡೆ ಇಂಗುವಂಥದ್ದು, ಡ್ರೈ ಆಗುತ್ತೆ, ತಗೊಳುತ್ತೆ, ವಾಟರ್ನ ತಗೊಳುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಪೋರಸ್ ಅಂತ ಕರಿತೀವಿ. ಪೋರೋಸಿಟಿ ಆ್ಯಂಡ್ ಟೆಕ್ಸ್ಚರ್ ಅಂದರೆ ಸೈಜ್, ಇವೆರಡು ಕಾರಣದಿಂದ ಇಟ್ ಈಸ್ ವೆರಿ ಗುಡ್ ಫಾರ್ ಅಗ್ರಿಕಲ್ಚರ್ ಪರ್ಪಸ್. ಓಕೆ, ನೀರನ್ನು ಹಾಕಿದಾಗ ಅದನ್ನು ಹೋಲ್ಡಿಂಗ್ ಕೆಪಾಸಿಟಿ ಒಂದು, ಎರಡನೇದು ಇಂಗೋ ಅಂತ ಕೆಪಾಸಿಟಿ ಎರಡಕ್ಕೂ ಇರಬೇಕು. ಆ ಕಾರಣಕ್ಕೆ ನಾವು ಇದನ್ನು ಅಗ್ರಿಕಲ್ಚರ್ಗೆ ತುಂಬ ಹೆಲ್ಪ್ ಆಗುತ್ತೆ. ಪೋರೋಸಿಟಿ ಆ್ಯಂಡ್ ಟೆಕ್ಸ್ಚರ್. Which of the following characters is responsible for the very alluvial soil is very good for agriculture purpose ಅಂತ ಕೇಳಿದ್ರೆ, ಒಂದು porosity, ಎರಡನೇದು texture. The soil is constantly replenished by the recurrent floods. Floods ಅಂದರೆ ನದಿ ಮುಖಜ ಭೂಮಿಯಲ್ಲಿ ಕಂಡು ಬರೋದ್ರಿಂದ ಇವುಗಳು ಜಾಸ್ತಿ ಹೆಲ್ಪ್ ಆಗುತ್ತೆ. ಓಕೆ, ಆ್ಯಂಡ್ ಇಂಪಾರ್ಟೆಂಟ್ ಮಿನರಲ್ಸ್ ಏನೇನಿದೆ, ಏನೇನು ಡೆಫಿಸಿಟ್ ಇದೆ, ಏನೇನು ಸರ್ಪ್ಲಸ್ ಇದೆ ಅಥವಾ ಏನೇನು ಲ್ಯಾಕ್ ಈ ಸಾಯಿಲಲ್ಲಿ ಬರುತ್ತೆ, ಕಂಡು ಬರುತ್ತೆ ಮಿನರಲ್ಸ್ ಅಂತ ಬಂದು ನೋಡಿದಾಗ, ನೈಟ್ರೋಜನ್ ಇಸ್ ಜನರಲಿ ಲೋ. ಸಾರಜನಕ ತುಂಬ ಕಮ್ಮಿ ಇರುತ್ತೆ. ಯಾವುದರಲ್ಲಿ? ಅಲ್ಯೂವಿಯಲ್ ಸಾಯಿಲಲ್ಲಿ ಸಾರಜನಕದ ಕೊರತೆ ಇರುತ್ತೆ, ಜನರಲಿ ಲೋ ಇರುತ್ತೆ. ಆ್ಯಂಡ್ ಪೊಟ್ಯಾಶ್, ಫಾಸ್ಫರಿಕ್ ಆಸಿಡ್, ಆಲ್ಕಲೈನ್ಸ್ ಆರ್ ಅಡಿಕ್ವೇಟ್. ಇದು ಹೆಚ್ಚಾಗಿರುತ್ತೆ. ಪೊಟ್ಯಾಶು, ಫಾಸ್ಫರಿಕ್ ಆಸಿಡ್ ಮತ್ತು ಆಲ್ಕಲೈನ್ಸ್ ಇದು ಯಥೇಚ್ಛವಾಗಿರುತ್ತೆ. ದ ಪ್ರಪೋರ್ಷನ್ ಆಫ್ ಐರನ್ ಆಕ್ಸೈಡ್ ಆ್ಯಂಡ್ ಲೈಮ್ ವೇರಿ ವಿತ್ ದ ವೈಡ್ ರೇಂಜ್. ಇದು ಒಂದು ಆವರೇಜ್ ಆಗಿ. ಓಕೆನಾ? ಕಡಿಮೆ ಇರೋದು ಯಾವುದು? ಲೋ ಇರೋದು ನೈಟ್ರೋಜನ್ನು, ಜಾಸ್ತಿ ಇರೋದು ಪೊಟ್ಯಾಶು, ಫಾಸ್ಫರಿಕ್ ಆಸಿಡ್, ಆಲ್ಕಲೈನ್ಸು. ಇಟ್ ಅಕ್ಕರ್ ಇನ್ ಆಲ್ ಇಂಡೋ ಗ್ಯಾಂಗೆಟಿಕ್ ಬ್ರಹ್ಮಪುತ್ರ. ಈ ಭಾರತದಲ್ಲಿ ಯಾವ ಏರಿಯಾಸ್ ಅಲ್ಲಿ ಕಂಡು ಬರುತ್ತೆ ಅಂದರೆ, ನದಿ ಮುಖಜ ಭೂಮಿ ಕಡೆ ಇರೋ ಎಲ್ಲ ಕಡೆ ಕಂಡು ಬರುತ್ತೆ. ಬಟ್ ನಾರ್ತರ್ನ್ ಇಂಡಿಯಾ ಅಂತ ಬಂದಾಗ ಹೆಚ್ಚಾಗಿ ಇಂದು, ಗಂಗಾ, ಬ್ರಹ್ಮಪುತ್ರ ಈ ರೀಜನಲ್ಲಿ ಕಂಡು ಬರುತ್ತೆ. ಸದರ್ನ್ ಹೆಮಿಸ್ಫಿಯರ್ ಅಂತ ಬಂದಾಗ ಗೋದಾವರಿ, ಕೃಷ್ಣ, ಕಾವೇರಿ, ಪೆನ್ನಾರ್, ಪಾಲಾರ್ ಈ ನದಿಗಳ ಮುಖಜ ಭೂಮಿಯಲ್ಲಿ ಕಂಡು ಬರುತ್ತೆ. ದ ಸಾಯಿಲ್ ಕ್ವಾಂಟಿಟಿ ಕಂಪೇರ್ ಮಾಡಿದ್ರೆ ಸದರ್ನ್ ಹೆಮಿಸ್ಫಿಯರ್ಗಿಂತ ನಾರ್ತರ್ನ್ ಹೆಮಿಸ್ಫಿಯರ್ ಕಂಡು ಬರುತ್ತೆ, ಜಾಸ್ತಿ ಬರುತ್ತೆ. ಯಾಕೆ ಅಂದರೆ ಸದರ್ನ್ ಹೆಮಿಸ್ಫಿಯರ್ ಕಂಪ್ಲೀಟ್ಲಿ ಇಟ್ ವಾಸ್ ಇಗ್ನಿಷಿಯಸ್ ರಾಕ್, ಕಲ್ಲು ಬಂಡೆಗಳಿಂದ ಮೇಲೆ ಇರೋದ್ರಿಂದ ಸಾಯಿಲ್ ಕಮ್ಮಿ ಸಿಗೋದ್ರಿಂದ ನದಿ ಮುಖಜ ಭೂಮಿಯಲ್ಲಿ ಸಾಯಿಲ್ ಫಾರ್ಮೇಷನ್ ಕಡಿಮೆ ಆಗುತ್ತೆ. ಡೆಲ್ಟಾ ಶೇಪ್ ಮತ್ತು ಸೈಜು ಕಮ್ಮಿ ಇರುತ್ತೆ. ನಾರ್ತರ್ನ್ ಇಂಡಿಯಾ ವಾಸ್ ಲೈಕ್ ಸೆಡಿಮೆಂಟ್ರಿ ಸಾಯಿಲ್ ಇಂದ ಫಾರ್ಮೇಷನ್ ಆಗಿರೋದ್ರಿಂದ, ಸೊ ಸಾಯಿಲ್ ಲೂಸಾಗಿ ಕಾಂಪ್ಯಾಕ್ಟ್ ಆಗಿರುತ್ತೆ. ನದಿಯ ಮುಖಾಂತರ ಮಣ್ಣು ಕೊಚ್ಕೊಂಡು ಬರೋದ್ರಿಂದ ದೊಡ್ಡ ಡೆಲ್ಟಾಸ್ ಫಾರ್ಮೇಷನ್ ಆಗುತ್ತೆ. ಓಕೆನಾ? ಸೊ ಆ ಕಾರಣಕ್ಕೆ ನಾರ್ತರ್ನ್ ಇಂಡಿಯಾದಲ್ಲಿ ಹರಿಯುವಂತಹ ನದಿಗಳಿದಾವಲ್ಲ, ಅಲ್ಲಿ ಜಾಸ್ತಿ ಡೆಲ್ಟಾಸ್ ಫಾರ್ಮೇಷನ್ ಆಗುತ್ತೆ. ಅಲ್ಲಿ ಅಲ್ಯೂವಿಯಲ್ ಸಾಯಿಲ್ ಹೇರಳವಾಗಿ ಕಂಡು ಬರುತ್ತದೆ. ದೇ ಆಲ್ಸೋ ಅಕ್ಕರ್ ಇನ್ ಡೆಲ್ಟಾಸ್ ಆಫ್ ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ. ಇವೆಲ್ಲ ಎಕ್ಸಾಂಪಲ್ ಹೇಳಿದ್ದೀನಿ. ಸಮ್ ಅಲ್ಯೂವಿಯಲ್ ಸಾಯಿಲ್ಸ್ ಆರ್ ಫೌಂಡ್ ಇನ್ ನರ್ಮದಾ, ತಾಪಿ ವ್ಯಾಲೀಸ್, ನಾರ್ತರ್ನ್ ಪಾರ್ಟ್ ಆಫ್ ಗುಜರಾತ್. ಓಕೆ, ಇದರಲ್ಲಿ ಎರಡು ಟೈಪ್ ಇದೆ. ಅಲ್ಯೂವಿಯಲ್ ಸಾಯಿಲಲ್ಲಿ ಎರಡು ಥರ ಇದೆ. ಒಂದು ಬಾಂಗರ್, ಇನ್ನೊಂದು ಬಂದು ಕಾದರ್. ಓಕೆ, ಬಾಂಗರ್ ಬಂದು ಓಲ್ಡ್ ಅಲ್ಯೂವಿಯಲ್ ಸಾಯಿಲ್. ಫಾರ್ ಎಕ್ಸಾಂಪಲ್ ನೋಡಿ, ಗಂಗಾ ನದಿ ಇಲ್ಲಿ ಹರಿತಾ ಇದೆ. ಗಂಗಾ ನದಿ ಹರಿಬೇಕಾದ್ರೆ ಗಂಗಾ ನದಿಯ ಆ ಹರಿತಾ ಇರೋ ಪಕ್ಕದಲ್ಲಿ ಫಾರ್ ಎಕ್ಸಾಂಪಲ್ ಒಂದು 500 ಮೀಟ್ರ್ 1 ಕಿಲೋಮೀಟರ್ವರೆಗೂ ಕೂಡ ಇರುವಂಥ ಮಣ್ಣಿದೆಯಲ್ಲ, ಇದನ್ನು ನಾವು ಏನಂತ ಕರಿತೀರಿ? ಕಾದರ್ ಅಂತ ಕರಿತೀವಿ. ಓಕೆ, ಬಾಂಗರ್ ಅಂದರೆ ಇದರಿಂದ ಸ್ವಲ್ಪ ದೂರ ಇರುತ್ತೆ. ಓಕೆ, ಆ ಕೆರೆಯಿಂದ ಸ್ವಲ್ಪ ದೂರ ಬಂತು ಅಂದರೆ ಇದನ್ನು ಬಾಂಗರ್ ಅಂತ ಕರೀತಾರೆ. ಇದು ಕಾದರ್. ಇವೆರಡೂ ಕೂಡ ಕಾದರು. ನದಿಯ ಹರಿಯುವ ಪಕ್ಕದಲ್ಲೇ ಬರುವಂಥ ಮಣ್ಣು. ಅದು ಫ್ಲಡ್ಸ್ ಆದಾಗ, ಪ್ರವಾಹ ಆದಾಗ ಮಣ್ಣನ್ನು ಸೈಡಲ್ಲೇ ಬಿಟ್ಬಿಟ್ಟು ಹೋಗುತ್ತೆ. ಹೊಸ ಮಣ್ಣಿದು. ಸೊ ಇದನ್ನು ಕಾದರ್ ಅಂತ ಕರೀತಾರೆ. ಹಳೆ ಮಣ್ಣನ್ನು ಓಲ್ಡ್ ಅಲ್ಯೂವಿಯಲ್ ಸಾಯಿಲನ್ನು ಬಾಂಗರ್ ಅಂತ ಕರೀತಾರೆ. ಬಾಗರ್ ಅಲ್ಲ, ಬಾಂಗರ್ ಅಂತ ಕರೀತಾರೆ. ಸ್ವಲ್ಪ ದೂರ ಇರುತ್ತೆ. ನದಿ ಒಂದು ಹರಿಯೋದ್ರ ಮುಖಾಂತರ ಒಂದು 2-3 ಕಿಲೋಮೀಟರ್ಸು 4 ಕಿಲೋಮೀಟರ್ಸು ದೂರ ಇರುವಂಥ ಪ್ಲೇಸಸ್ ಅದು. ಆ್ಯಂಡ್ ಇಲ್ಲಿ ಜನರಲ್ ಆಗಿ ನಾವು ಈ ಓಲ್ಡ್ ಅಲ್ಯೂವಿಯಲ್ ಸಾಯಿಲ್ ನೋಡಿದಾಗ ಇದು ತುಂಬ ಡಾರ್ಕ್ ಕಲರ್ ಆಗಿರುತ್ತೆ. ಓಕೆನಾ? ಮತ್ತೆ ಇಲ್ಲಿ ಲೈಮ್ ನೂಡಲ್ಸ್ ಅಂತ ಇರುತ್ತೆ. ದಟ್ ವಾಸ್ ಕಂಕಾರ್ಸ್ ಅಂತ ಕರೀತಾರೆ. ಓಕೆ, ಲೈಮ್ ನೂಡಲ್ಸ್ ಸುಣ್ಣದ ಒಂದು ಕ್ಯಾಲ್ಸಿಯಂ ಕಾರ್ಬೋನೇಟ್ಸ್ ಥರ ಇರುತ್ತೆ, ಒಂದು ಸಾಯಿಲ್ ಪಾರ್ಟಿಕಲ್ಸು. ಅದು ಏನು ಅಂತ ಹೇಳಿದ್ರೆ ಲೈಮ್ ನೂಡಲ್ಸ್ ಅಂತ ಕರೀತಾರೆ. ಅದನ್ನು ಕಂಕಾರ್ಸ್ ಅಂತ ಕರೀತಾರೆ. ಇದು ಏನು ಅಂತ ಹೇಳಿದ್ರೆ ಅದು ಫಲವತ್ತತೆ ಇಲ್ಲದೆ ಇರೋವಂಥದಕ್ಕೆ ಅದು ಇಂಡಿಕೇಶನ್. ಅದು ಆ ಸಾಯಿಲ್ ಫಲವತ್ತತೆ ಕಮ್ಮಿ ಇದ್ರೆ ಲೈಮ್ ನೂಡಲ್ಸ್ ಜಾಸ್ತಿ ಕಂಡು ಬರುತ್ತದೆ. ಅದನ್ನು ಕಂಕಾರ್ಸ್ ಅಂತ ಕರೀತಾರೆ. ಓಕೆನಾ? ನೆಕ್ಸ್ಟ್ ಒನ್ ಕಾದರ್ ಬಂದರೆ ನ್ಯೂ ಅಲ್ಯೂವಿಯಲ್ ಸಾಯಿಲು. ಇದು ಜನರಲ್ ಆಗಿ ರಿವರ್ ಪಕ್ಕದಲ್ಲೇ ಕಂಡು ಬರುವಂಥದ್ದು. ಓಕೆ, ಕಾದರ್ ಇಟ್ ಫ್ಲಡೆಡ್ ಆಲ್ಮೋಸ್ಟ್ ಎವ್ರಿ ಇಯರ್ ಆ್ಯಂಡ್ ಮೋಸ್ಟ್ ಫರ್ಟೈಲ್ ಸಾಯಿಲ್ ಇನ್ ಗಂಗಾ. ಕಾದರ್ ಮತ್ತು ಬಾಂಗರಲ್ಲಿ ಯಾವುದು ಮೋಸ್ಟ್ ಫರ್ಟೈಲ್ ಅಂತ ಬಂದಾಗ ಕಾದರ್ ವಾಸ್ ದ ಮೋಸ್ಟ್ ಫರ್ಟೈಲ್ ಸಾಯಿಲ್. ಓಕೆನಾ? ಇದು ಇಂಪಾರ್ಟೆಂಟು. ನೆಕ್ಸ್ಟ್ ಒನ್ ಬ್ಲ್ಯಾಕ್ ಸಾಯಿಲ್. ಓಕೆ, ಬ್ಲ್ಯಾಕ್ ಸಾಯಿಲ್ ಅಂತ ಬಂದಾಗ ಡೆಕ್ಕನ್ ಪ್ಲೇಟ್ಯೂ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ಡೆಕ್ಕನ್ ಪ್ಲೇಟ್ಯೂ ಯಾವುದು? ಇದು ಬೆಸಾಲ್ಟ್, ಬೇರಿಯಂ ಸಾಲ್ಟ್.
ಇಗ್ನಿಷಿಯಸ್ ರಾಕಲ್ಲಿ ದಟ್ ವಾಸ್ ಇಂಟ್ರೆಸಿವ್ ಎಕ್ಸ್ಟ್ರೆಸಿವ್ ನೋಡಿದ್ರಲ್ಲ ಲಾಸ್ಟ್ ಕ್ಲಾಸಲ್ಲಿ. ಎಕ್ಸ್ಟ್ರೆಸಿವ್ ರಾಕಲ್ಲಿ ಬಂದಾಗ ಇದು ಇಂಪಾರ್ಟೆಂಟ್ ಬರುತ್ತೆ. ಬ್ಲ್ಯಾಕ್ ಸಾಯಿಲು ಭಾರತದಲ್ಲಿ 2ನೇ ಅತಿ ಹೆಚ್ಚು ವಿಸ್ತಾರ ಹೊಂದಿರುವ ಮಣ್ಣು ಇದು ಯಾವುದು? ಬ್ಲ್ಯಾಕ್ ಸಾಯಿಲ್. ಫಸ್ಟ್ ಯಾವುದು? ಅಲಿವಿಯಲ್ ಸಾಯಿಲ್. ಓಕೆ, ಸೆಕೆಂಡ್ ಒನ್ ಬಂದು ಬ್ಲ್ಯಾಕ್ ಸಾಯಿಲ್. ಎಷ್ಟು? 16.6%. ಅಲಿವಿಯಲ್ ಸಾಯಿಲ್ 46%. ಓಕೆನಾ? ಸೊ ಇದು ಎಲ್ಲಿ ಫಾರ್ಮೇಷನ್ ಆಗುತ್ತೆ ಅಂದರೆ ಹೈ ಟೆಂಪರೇಚರ್ ಇರಬೇಕು, ಲೋ ರೈನ್ಫಾಲ್ ಇರಬೇಕು. ಓಕೆ, ಹೆಚ್ಚು ಮಳೆ ಇರಬೇಕು, ಕಡಿಮೆ ಮಳೆ ಇರಬೇಕು, ಹೆಚ್ಚು ಬಿಸಿಲಿರಬೇಕು. ಹೈ ಟೆಂಪರೇಚರ್ ಮತ್ತು ಲೋ ರೈನ್ಫಾಲು. ಇಟ್ ಈಸ್ ದೇರ್ ಫಾರ್ ಸಾಯಿಲ್ ಗ್ರೂಪ್ ಟೈಪಿಕಲಿ ಟು ದ ಡ್ರೈ ಅಂಡ್ ಹಾಟ್ ರೀಜನ್ಸ್. ಓಕೆ, ಡ್ರೈ ಮತ್ತು ಹಾಟ್ ರೀಜನ್ಸ್ ಅಲ್ಲಿ ಕಂಡು ಬರುತ್ತೆ. ಎಸ್ಪೆಷಲಿ ನಾವು ಕರ್ನಾಟಕ ಅಂತ ಬಂದಾಗ ನಾರ್ತರ್ನ್ ಕರ್ನಾಟಕ ಕಂಪ್ಲೀಟ್ಲಿ 60 to 70% ಆಫ್ ದ ಏರಿಯಾ ವಾಸ್ ಕವರ್ಡ್ ಕಂಪ್ಲೀಟ್ಲಿ ಬ್ಲ್ಯಾಕ್ ಸಾಯಿಲ್. ಓಕೆನಾ? ಬ್ಲ್ಯಾಕ್ ಸಾಯಿಲ್ ಕವರ್ ಆಗಿರುವಂಥದ್ದು. ಸದರ್ನ್ ಪಾರ್ಟಲ್ಲಿ ಬಂದಾಗ ರೆಡ್ ಸಾಯಿಲ್ ಜಾಸ್ತಿ ಕವರ್ ಆಗುತ್ತೆ. ಬಟ್ ಜಿಯೋಗ್ರಫಿಕಲ್ ಕಂಡೀಷನ್ಸ್ ಅಂತ ತಗೊಂಡಾಗ, ಓವರ್ ಆಲ್ ಏರಿಯಾ ತಗೊಂಡಾಗ ರೆಡ್ ಸಾಯಿಲ್ ವಾಸ್ ದ ಮೋಸ್ಟ್ ಡಾಮಿನೆನ್ಸ್ ಇನ್ ದ ಕರ್ನಾಟಕ. ಓಕೆ, ನೌ ಇನ್ ಜನರಲ್ ಬ್ಲ್ಯಾಕ್ ಸಾಯಿಲ್ಸ್ ಅಪ್ಲ್ಯಾಂಡ್ಸ್ ಆರ್ ಲೋ ಫರ್ಟೈಲ್ ವೈಲ್ ವ್ಯಾಲೀಸ್ ಆರ್ ವೆರಿ ಫರ್ಟೈಲ್. ಅಪ್ಲ್ಯಾಂಡ್ಸ್ ಅಂದರೆ ಎತ್ತರವಾದ ಪ್ರದೇಶ, ಬೆಟ್ಟ ಇರುತ್ತಲ್ಲ, ಮೌಂಟೇನ್ ಏರಿಯಾಸ್, ಇಲ್ಲಿ ಆಬ್ವಿಯಸ್ಲಿ ಲೋ ಫರ್ಟೈಲ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಮಣ್ಣಿನ ಸವೆತ ಆದಾಗ, ಮಳೆ ಬಂದಾಗ ನೀರು ಕೊಚ್ಕೊಂಡ್ಬರುತ್ತಲ್ಲ, ನೀರು ಬಂದಾಗ ಮಣ್ಣನ್ನು ಕೊಚ್ಕೊಂಡ್ಬಂದಾಗ, ತೊಗೊಂಡು ಬಂದಾಗ, ಕ್ಯಾರಿ ಮಾಡ್ಕೊಂಡ್ಬಂದಾಗ ಮೇಲೆ ಇರುವಂಥ ಫರ್ಟಿಲಿಟಿ ಸಾಯಿಲನ್ನು ಕೆಳಗಡೆ ಬರುತ್ತೆ, ವ್ಯಾಲಿ ಕಡೆ ಬರುತ್ತೆ. ಇಲ್ಲಿ ಫಲವತ್ತತೆ ಇರುತ್ತೆ. ಫಾರ್ ಎಕ್ಸಾಂಪಲ್ಲು ಮೌಂಟೇನ್ ಇದು ವ್ಯಾಲಿ ಇರುತ್ತೆ. ಈ ಮೌಂಟೇನ್ ಇದೆಯಲ್ಲ, ಈ ಏರಿಯಾಸಲ್ಲಿ ಬ್ಲ್ಯಾಕ್ ಸಾಯಿಲು ಫರ್ಟಿಲಿಟಿ ಕಮ್ಮಿ ಇರುತ್ತೆ, ಲೋ ಫರ್ಟಿಲಿಟಿ ಇರುತ್ತೆ. ಇಲ್ಲಿ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಮಣ್ಣಿನ ಸವೆತ ಆಗುತ್ತಲ್ಲ, ಮಳೆ ಬಂದಾಗ ನೀರು ಆ ಮಣ್ಣನ್ನು ಕ್ಯಾರಿ ಮಾಡಿಕೊಂಡು ಇಲ್ಲಿ ಕರ್ಕೊಂಡ್ಬಂದ್ಬಿಡುತ್ತೆ. ಓಕೆ, ಇದನ್ನು ನಾವು ಫರ್ಟೈಲ್ ಸಾಯಿಲ್, ಫರ್ಟೈಲ್ ಬ್ಲ್ಯಾಕ್ ಸಾಯಿಲ್ ಇದು. ಓಕೆನಾ? ಆ್ಯಂಡ್ ಬ್ಲ್ಯಾಕ್ ಸಾಯಿಲ್ ಇನ್ನೊಂದು ಕ್ಯಾರೆಕ್ಟರ್ ಏನು ಅಂದರೆ ಇಟ್ ವಾಸ್ ಹೈಲಿ ರಿಟೆಂಟಿವ್ ಆಫ್ ಮಾಯಿಶ್ಚರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಓಕೆ, ನೀರನ್ನು ಬೇಗ ಬಿಡೋದಿಲ್ಲ, ಹಿಡಿದಿಟ್ಕೊಳ್ಳೋಂಥ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಸೊ ಯಾವ ಬೆಳೆಗಳು ಹೆಚ್ಚಿಗೆ ನೀರಿನ ಮೇಲೆ ಅವಲಂಬಿತವಾಗಿರುತ್ತಲ್ಲ ಬೆಳೆಗಳು, ಆ ಬೆಳೆಗಳನ್ನು ನಾವು ಈ ಮಣ್ಣಲ್ಲಿ ಬೆಳೆಯಬೇಕಾಗುತ್ತದೆ. ಮತ್ತು ಯಾವ ಪೋಷಕಾಂಶಗಳು ಈ ಮಣ್ಣಿನಲ್ಲಿದವೋ ಅದಕ್ಕೆ ಬೇಕಾಗಿರುವಂಥ ಬೆಳೆಗಳನ್ನು ಈ ಮಣ್ಣಲ್ಲೇ ಬೆಳಿಬೇಕಾಗುತ್ತೆ. ಆವಾಗ ನಾವು ಏನಂದರೆ ಕ್ರಾಪ್ಸು ಕ್ವಾಲಿಟಿ ಕ್ರಾಪ್ಸ್ ಏನಾಗುತ್ತೆ ಅಂದರೆ ಕ್ವಾಲಿಟಿನೂ ಜಾಸ್ತಿ ಆಗುತ್ತೆ, ಕ್ವಾಂಟಿಟಿನೂ ಜಾಸ್ತಿ ಇರುತ್ತೆ. ಓಕೆನಾ? ಸೊ ಇನ್ ಸಮ್ಮರ್ಸ್ ಏನಾಗುತ್ತೆ ಅಂದರೆ ಡೀಪ್ ಕ್ರ್ಯಾಕರ್ಸ್ ಜನರೇಟ್ ಆಗುತ್ತೆ, ವಿಂಟರ್ಸಲ್ಲಿ ಕ್ಲೋಸ್ ಆಗುತ್ತೆ ಬಿಕಾಸ್ ಆಫ್ ರೈನ್ಫಾಲ್ಸ್ ಆ ಬೇಸ್ ಮೇಲೆ. ಇಲ್ಲಿ ಯಾವ್ದು ಜಾಸ್ತಿ ಇದೆ, ಯಾವುದು ಕಡಿಮೆ ಇದೆ ಪೋಷಕಾಂಶಗಳು ಅಂತ ಬಂದಾಗ ಅಲ್ಯೂಮಿನಾ 10% ಇದೆ, ಐರನ್ ಆಕ್ಸೈಡ್ ಇದೆ, ಇದರಲ್ಲಿ 6 to 8% ಆಫ್ ಲೈಮ್, ಮೆಗ್ನೀಷಿಯಮ್ ಇದೆ. ಫಾಸ್ಫೇಟ್, ನೈಟ್ರೋಜನ್ ವಾಸ್ ಆ್ಯಂಡ್ ಹ್ಯೂಮಸ್ ಆರ್ ವೆರಿ ಲೋ. ಇಲ್ಲಿ ಫಾಸ್ಫೇಟ್ಸ್, ನೈಟ್ರೋಜನ್ ಆ್ಯಂಡ್ ಹ್ಯೂಮಸ್ ತುಂಬ ಕಡಿಮೆ ಇದೆ. ಇದು ಇಂಪಾರ್ಟೆಂಟ್. ಅಲ್ಲಿ ನೈಟ್ರೋಜನ್ ಕಮ್ಮಿ ಇದೆ. ಯಾವುದರಲ್ಲಿ? ಅಲ್ಯೂವಿಯಲ್ ಸಾಯಿಲಲ್ಲಿ ನೈಟ್ರೋಜನ್ ಕಮ್ಮಿ ಇದೆ. ಇಲ್ಲಿ ಫಾಸ್ಫೇಟು, ನೈಟ್ರೋಜನ್, ಹ್ಯೂಮಸ್ ಇವು ಮೂರು ಕೂಡ ಕಮ್ಮಿ ಇದೆ. ಯಾವುದರಲ್ಲಿ? ಬ್ಲ್ಯಾಕ್ ಸಾಯಿಲ್. ಓಕೆ, ದಿಸ್ ವಾಸ್ ಬೆಸ್ಟ್ ಸೂಟೆಡ್. ಯಾವ ಒಂದು ಕ್ರಾಪ್ಸ್ಗೆ ಬೆಸ್ಟ್ ಸೂಟ್ ಆಗಿದೆ ಅಂದರೆ ಕಾಟನ್ನು, ಶುಗರ್ ಕೇನ್ಗೆ, ಕಾಟನ್ಗೆ, ಈ ಒಂದು ಕ್ರಾಪ್ಸ್ಗೆ ಇದು ಬೆಸ್ಟ್. ಇದು ಸಾಯಿಲ್. ಮತ್ತು ರೈಸ್ ಕೂಡ ಕಲ್ಟಿವೇಟ್ ಮಾಡ್ತಾರೆ. ರೈಸು, ಶುಗರ್ ಕೇನು ಬೇರೆ ಇತರೆ ಒಂದು ಕ್ರಾಪ್ಸನ್ನು ಗ್ರೋ ಮಾಡ್ತಾರೆ. ಓಕೆನಾ? ರೆಡ್ ಸಾಯಿಲ್. ಓಕೆ, ರೆಡ್ ಸಾಯಿಲ್ ದೇ ಆರ್ ಅಸಿಡಿಕ್ ಮೈನ್ಲಿ ಡ್ಯೂ ಟು ದ ನೇಚರ್ ಆಫ್ ಪೇರೆಂಟ್ ರಾಕ್ಸ್. ಓಕೆ, ಪೇರೆಂಟ್ ರಾಕ್ಸ್ ಅಂತ ಹೇಳಿದ್ರೆ ಇಟ್ ವಾಸ್ ಆಲ್ಕಲೈನ್ ಇರುತ್ತೆ. ಓಕೆ, OH- ಅಯನ್ಸ್ ಜಾಸ್ತಿ ಇರುತ್ತೆ. ಓಕೆ, ಸಾರಿ H+ ಅಯನ್ಸು, ನಾಟ್ OH- ಅಯನ್ಸು, H+ ಅಯನ್ಸು, ಅಸಿಡಿಟಿ ಜಾಸ್ತಿ ಇರುವಂಥದ್ದು. ಓಕೆನಾ? ಸೊ ಇಲ್ಲಿ ಏನು ಅಂತ ಹೇಳಿದ್ರೆ ಇಟ್ ವಾಸ್ ವೆರಿ ರಿಚ್ ಇನ್ ಯಾವ್ಯಾವ ಒಂದು ಮಿನರಲ್ಸ್ ಜಾಸ್ತಿ ಇರುತ್ತೆ ಅಂದರೆ ಪೊಟ್ಯಾಷಿಯಮ್ ಜಾಸ್ತಿ ಇರುತ್ತೆ, ಆ್ಯಂಡ್ ಪೂರ್ ಇನ್ ಲೈಮ್, ಮ್ಯಾಂಗನೀಸ್, ಫಾಸ್ಫೇಟ್ ಆ್ಯಂಡ್ ನೈಟ್ರೋಜನ್ ಆ್ಯಂಡ್ ಹ್ಯೂಮಸ್ ಇವೆಲ್ಲ ಕಡಿಮೆ ಇರುತ್ತೆ. ಇಟ್ ಲುಕ್ಸ್ ಲೈಕ್ ರೆಡ್ ಕಲರ್. ಯಾಕೆ ಕೆಂಪು ಕಲರ್ ಕಾಣಿಸುತ್ತೆ ಆ ಮಣ್ಣು ಅಂತೇಳಿ ಅಂತ ಬಂದಾಗ ಐರನ್ ಆಕ್ಸೈಡ್ ಪ್ರಮಾಣ ಜಾಸ್ತಿ ಇರೋದ್ರಿಂದ ಕಂಡು ಬರುತ್ತೆ. ಇದು ಯಾವ ಏರಿಯಾದಲ್ಲಿ ಜನರಲ್ಲ ಕಂಡು ಬರುತ್ತೆ ಅಂದರೆ ಲೋ ರೈನ್ಫಾಲ್ ರೀಜನ್ಸಲ್ಲಿ ಕಂಡು ಬರುವಂಥದ್ದು. ಕರ್ನಾಟಕದಲ್ಲಿ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ಲು ದಟ್ ವಾಸ್ ತಮಿಳ್ನಾಡು ಬಾರ್ಡರ್ಸ್ ಏರಿಯಾಸ್ ಇದೆಯಲ್ಲ, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಅಥವಾ ಕೋಲಾರ ಆಗಿರ್ಬೋದು, ಅಥವಾ ಇನ್ನು ಸ್ವಲ್ಪ ಕೆಳಗಡೆ ಬಂದಾಗ ಚಾಮರಾಜಪೇಟೆ, ಈ ಒಂದು ಏರಿಯಾಸಲ್ಲಿ ಕೆಂಪು ಮಣ್ಣು ಜಾಸ್ತಿ ಕಂಡು ಬರುತ್ತೆ ಬಿಕಾಸ್ ಆಫ್ ಲೋ ರೈನ್ಫಾಲ್. ಹೈ ರೈನ್ಫಾಲ್ ಅಲ್ಲ. ಲ್ಯಾಟ್ರೈಟ್ಗೂ ರೆಡ್ ಸಾಯಿಲ್ಗೂ ಡಿಫರೆನ್ಸ್ ಇದೆ. ಓಕೆ, ಲ್ಯಾಟ್ರೈಟ್ ಸಾಯಿಲ್ ಬಂದುಬಿಟ್ಟು ಹೈ ರೈನ್ಫಾಲಲ್ಲಿ ಕಂಡು ಬರುವಂಥದ್ದು, ಅದು ಕೂಡ ಕೆಂಪಗಿರುತ್ತೆ. ಓಕೆ, ರೆಡ್ ಕಲರ್ ಅಥವಾ ಜಂಬಿಟ್ಟಿಗೆ ಮಣ್ಣು ಅಂತ ಕರೀತಾರೆ. ಲೋ ರೈನ್ಫಾಲಲ್ಲಿ ಕಂಡು ಬರುವಂಥದ್ದು ಯಾವುದು? ರೆಡ್ ಸಾಯಿಲ್. ಓಕೆ, ಲೋ ರೈನ್ಫಾಲ್ ಅಂತ ಹೇಳಿದ್ರೆ ರೈನ್ ಶ್ಯಾಡೋ ಏರಿಯಾ ಅಂತ ಕರೀತಾರೆ. ರೈನ್ ಶ್ಯಾಡೋ ಏರಿಯಾದಲ್ಲಿ ಬರುವಂಥದ್ದು ಇದು 10.6% ಆಫ್ ದ ಟೋಟಲ್ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಕಂಡು ಬರುತ್ತೆ. ದೀಸ್ ಸಾಯಿಲ್ ಸ್ಪ್ರೆಡ್ ಆಲ್ಮೋಸ್ಟ್ ಓಲ್ ತಮಿಳ್ನಾಡು. ಅವಾಗಲೇ ಹೇಳಿದೆ ನಾನು,
ಕರ್ನಾಟಕದಲ್ಲಿ ಅಂತ ಬಂದಾಗ ಕರ್ನಾಟಕ ತಮಿಳುನಾಡು ಬಾರ್ಡರ್ ಏರಿಯಾಸಲ್ಲಿ ಕಂಡುಬರುವಂಥದ್ದು. ಇಲ್ಲಿ ತಮಿಳುನಾಡಲ್ಲಿ ಕಂಪ್ಲೀಟ್ ಆಗಿ ಮೋರ್ ದೆನ್ 70 to 80% ಆಫ್ ದ ಸಾಯಿಲ್ ವಾಸ್ ಡಾಮಿನೇಟೆಡ್ ಬೈ ರೆಡ್ ಸಾಯಿಲ್. ತಮಿಳುನಾಡನ್ನು ಡಾಮಿನೆನ್ಸ್ ಮಾಡಿರೋದು ಯಾವುದು? ರೆಡ್ ಸಾಯಿಲ್. ಓಕೆ, ಅದು ಬಿಟ್ಟು ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ, ಒಡಿಶಾ, ಓಕೆ, ಇವೆಲ್ಲನೂ ಕಂಡುಬರುವಂಥದ್ದು ಅದರ್ ರೀಜನ್ಸ್. ಇಂಡಿಯಾದಲ್ಲಾದರೆ ರಾಜಸ್ಥಾನ ಅರವಲ್ಲಿ ಹಿಲ್ಸಲ್ಲಿ ಕಂಡುಬರುತ್ತೆ, ಉತ್ತರ ಪ್ರದೇಶ, ಈಸ್ಟರ್ನ್ ನಾರ್ತ್ ಈಸ್ಟ್ ಸ್ಟೇಟ್ಸಲ್ಲೂ ಕಂಡುಬರುತ್ತದೆ. ಓಕೆ, ನೆಕ್ಸ್ಟ್ ಒನ್ ಲ್ಯಾಟ್ರೈಟ್ ಸಾಯಿಲ್. ಇದನ್ನು ಜಂಬಿಟ್ಟಿಗೆ ಮಣ್ಣು ಅಂತ ಕರೀತಾರೆ. ಎಲ್ಲಿ ಕಂಡುಬರುತ್ತೆ ಅಂದರೆ ಹೈ ಟೆಂಪ್ರೇಚರು, ಹೆವಿ ರೈನ್ಫಾಲ್. ಹೈ ಟೆಂಪ್ರೇಚರ್ ಲೋ ರೈನ್ಫಾಲ್ ಅಂತ ಬಂತು ಅಂದರೆ ಅದು ಬ್ಲ್ಯಾಕ್ ಸಾಯಿಲ್ ಹತ್ರ ಹೋಗುತ್ತೆ. ಹೈ ಟೆಂಪ್ರೇಚರ್ ಹೆವಿ ರೈನ್ಫಾಲ್ ಅಂತ ಬಂತು ಅಂದರೆ ಲ್ಯಾಟ್ರೈಟ್ ಸಾಯಿಲು. ಈವನ್ ಲೋ ರೈನ್ಫಾಲ್ ಅಂತ ಬಂತು ಅಂತ ಹೇಳಿದ್ರೆ ರೆಡ್ ಸಾಯಿಲ್. ಓಕೆ, ಇದು ಲ್ಯಾಟ್ರೈಟ್ ಸಾಯಿಲು ಕೆಂಪಗಿರುತ್ತೆ, ಜಂಬಿಟ್ಟಿಗೆ ಮಣ್ಣು ಅಂತ ಕರೀತಾರೆ. ಬಟ್ ಇಲ್ಲಿ ಏನು ಅಂತ ಹೇಳಿದ್ರೆ ರೈನ್ಫಾಲ್ ಜಾಸ್ತಿ ಇರುತ್ತೆ, ಹೈ ರೈನ್ಫಾಲ್ ಇರುತ್ತೆ. 8.67% ಆಫ್ ದ ಟೋಟಲ್ ಏರಿಯಾ ಕವರ್ ಆಗುತ್ತೆ. ಇಲ್ಲಿ ನ್ಯೂಟ್ರಿಷನ್ಸ್ ಲ್ಯಾಕ್ ಆಗಿರುತ್ತೆ. ಇದು ಎಲ್ಲಿ ಜನರಲ್ ಆಗಿ ಕಂಡುಬರುತ್ತೆ ಅಂದರೆ ಈಕ್ವೆಟೋರಿಯಲ್ ಏರಿಯಾಸು, ಓಕೆ, ಆ ಒಂದು ರೀಜನಲ್ಲಿ ಕಂಡುಬರುವಂಥದ್ದು ಹೈಯೆಸ್ಟ್ ರೈನ್ಫಾಲ್ ಆಗುವಂಥದ್ದು ಕನ್ವೆನ್ಷನಲ್ ರೈನ್ಫಾಲಲ್ಲಿ. ಬಟ್ ಡ್ಯೂ ಟು ಇಂಟೆನ್ಸ್ ಲೀಚಿಂಗ್ ಆಫ್ ಸಾಯಿಲ್ ನ್ಯೂಟ್ರಿಯೆಂಟ್ಸನ್ನು ಲಾಸ್ ಆಗುತ್ತೆ. ಈ ಏರಿಯಾಸು ನ್ಯೂಟ್ರಿಯೆಂಟ್ಸು ಲಾಸ್ ಆಗಿರುತ್ತೆ. ದ ಸಾಯಿಲ್ ಈಸ್ ವೇರ್ ಇದು ಏನೇನು ಕಮ್ಮಿ ಇದೆ, ಜಾಸ್ತಿ ಇದೆ, ಯಾವೊಂದು ಮಿನರಲ್ಸ್ ಕಮ್ಮಿ ಇದೆ, ಜಾಸ್ತಿ ಇದೆ ಅಂದಾಗ ಲೈಮ್ ಮತ್ತು ಸಿಲಿಕಾ ಇವೆರಡೂ ಕೂಡ ಲೀಚ್ ಆಗಿರುತ್ತೆ. ಲೀಚ್ ಅಂತ ಹೇಳಿದ್ರೆ ಮಳೆ ಬಂದಾಗ ಮೇಲಿನ ಒಂದು ಫಲವತ್ತತೆ ಇರುವಂಥ ಸಾಯಿಲನ್ನು ಸವೆತ ಆಗಿರುತ್ತೆ. ಸೊ ಆ ಕಾರಣದಿಂದ ಸಿಲಿಕಾ ಮತ್ತು ಲೈಮ್ ಲಾಕ್ ಆಗಿರುತ್ತೆ. ಮತ್ತು ಯಾವುದು ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಆಕ್ಸೈಡ್ಸ್ ಆಫ್ ಐರನ್ನು, ಅಲ್ಯೂಮಿನಿಯಂ ಕಾಂಪೌಂಡ್ಸು ಅಲ್ಲೇ ಇರುತ್ತೆ. ಓಕೆ, ಆಕ್ಸೈಡ್ಸ್ ಆಫ್ ಐರನ್ ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್ಸು ಜಾಸ್ತಿ ಕಂಡು ಬರುತ್ತೆ. ಇದನ್ನು ಬ್ರಿಕ್ ಅಂತ ಕರೀತಾರೆ. ಲ್ಯಾಟಿನ್ ಪದದಲ್ಲಿ ಲ್ಯಾಟ್ರೈಟ್ ಅಂತ ಹೇಳಿದ್ರೆ ಬ್ರಿಕ್ ಅಂದರೆ ಇಟ್ಟಿಗೆ. ಓಕೆ, ಇಟ್ಟಿಗೆನ ಬ್ರಿಕ್ ಅಂತ ಕರೀತಾರೆ. ಇಲ್ಲಿ ಹೇಳಿದೆ ನಾನು ಆಲ್ರೆಡಿ ರೆಡ್ ಕಲರ್ ಡ್ಯೂ ಟು ದ ಲಿಟಲ್ ಕ್ಲೇ ಆ್ಯಂಡ್ ಮೋರ್ ಗ್ರೇವಲ್ ಆಫ್ ರೆಡ್ ಸ್ಯಾಂಡ್ ಸ್ಟೋನ್ಸ್. ಆ ಕಾರಣದಿಂದ ಇದು ಕೆಂಪನ್ನು ಕಾಣಿಸುವಂಥದ್ದು. ರಿಚ್ ಇನ್ ಬಾಕ್ಸೈಟ್ ಮತ್ತು ಫೆರಿಕ್ ಆಕ್ಸೈಡ್. ಯಾವ್ದ್ಯಾವುದು ಲ್ಯಾಟ್ರೈಟ್ ಸಾಯಿಲಲ್ಲಿ ಹೇರಳವಾಗಿದೆ ಅಂದರೆ ಬಾಕ್ಸೈಟ್ ಮತ್ತು ಫೆರಿಕ್ ಆಕ್ಸೈಡು. ಪೂರ್ ಇನ್ ಲೈಮ್, ಮ್ಯಾಂಗನೀಸ್, ಮೆಗ್ನೀಷಿಯಂ, ಪೊಟ್ಯಾಶ್ ಆ್ಯಂಡ್ ನೈಟ್ರೋಜನ್. ಇದು ಲ್ಯಾಕ್ ಆಗಿದೆ ಅಂದರೆ ಕಡಿಮೆ ಇರುವಂಥದ್ದು. ಓಕೆ, ಅದು ಬಿಟ್ಟು ವೆಟರ್ ಪ್ಲೇಸಸ್ ದೇ ಹ್ಯಾವ್ ಹೈಯರ್ ಕಂಟೆಂಟ್ ಆಫ್ ಹ್ಯೂಮಸ್ ಇರುತ್ತೆ. ಇದು ಯಾವ ಒಂದು ಪ್ಲಾಂಟ್ಸ್ ಗ್ರೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಟೀ, ಕಾಫಿ ಆ್ಯಂಡ್ ರಬ್ಬರ್, ಕೋಕೋನಟ್, ಅರೆಕಾನಟ್ ಅಂದರೆ ಈಕ್ವೆಟೋರಿಯಲ್ ಏರಿಯಾಸಲ್ಲಿ ಬೆಳೆಯುವಂಥ ಪ್ಲಾಂಟೇಷನ್ಸ್. ಓಕೆ, ಪ್ಲಾಂಟೇಷನ್ ಕ್ರಾಪ್ಸ್ ಇದಾವಲ್ಲ ಆ ಕ್ರಾಪ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಟೀ, ಕಾಫಿ, ರಬ್ಬರ್, ಕೋಕೋನಟ್, ಅರೆಕಾನಟ್ ಇಲ್ಲಿ ಕಂಡುಬರುವಂಥದ್ದು ಯಾವುದು? ಲ್ಯಾಟ್ರೈಟ್ ಸಾಯಿಲ್. ನೆಕ್ಸ್ಟ್ ಒನ್, ಲಾಸ್ಟ್ ಒನ್ ಬಂದುಬಿಟ್ಟು ಡೆಸರ್ಟ್ ಸಾಯಿಲ್. ಮರುಭೂಮಿಯಲ್ಲಿ ಕಂಡುಬರುವಂಥ ಮಣ್ಣು ಜನರಲ್ ಆಗಿ. ದಿಸ್ ವಾಸ್ ಅರಿಡ್ ಆ್ಯಂಡ್ ಸೆಮಿ ಅರಿಡ್ ರೀಜನ್ಸ್ ಆಫ್ ರಾಜಸ್ಥಾನ್, ಪಂಜಾಬ್ ಆ್ಯಂಡ್ ಹರಿಯಾಣ. ಬಟ್ ಕರ್ನಾಟಕದಲ್ಲಿ ಅಂತ ಬಂದಾಗ ಕೋಲಾರ್ ಆ್ಯಂಡ್ ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಸಮ್ ಪಾರ್ಟ್ ಆಫ್ ದಟ್ ವಾಸ್ ಈಸ್ಟರ್ನ್ ಪಾರ್ಟ್ ಆಫ್ ದಾವಣಗೆರೆ, ದೀಸ್ ಏರಿಯಾಸ್ ಅಂಡ್ ಆಲ್ ಸೆಮಿ ಅರಿಡ್ ಏರಿಯಾಸ್. ಓಕೆ, ಯಾಕೆ ಅಂದರೆ ರೈನ್ ಶ್ಯಾಡೋ ಏರಿಯಾದಲ್ಲಿ ಕಂಡು ಬರುವಂಥದ್ದು. ವೆಸ್ಟರ್ನ್ ಘಾಟ್ಸಿಂದ ಸೌತ್ ವೆಸ್ಟ್ ಮಾನ್ಸೂನ್ ಈ ಕಡೆ ಬಂದಾಗ ಕೋಲಾರ, ಚಿಕ್ಕಬಳ್ಳಾಪುರ ಆ್ಯಂಡ್ ದಾವಣಗೆರೆ, ಚಿತ್ರದುರ್ಗ, ದೀಸ್ ರೀಜನ್ಸ್ ಇದೆಯಲ್ಲ, ತುಮಕೂರು, ಓಕೆ, ದೀಸ್ ರೀಜನ್ಸ್ ಈಸ್ಟರ್ನ್ ತುಮಕೂರು, ಈ ಏರಿಯಾಸು ರೈನ್ಫಾಲ್ ಕಮ್ಮಿ ಆಗುತ್ತೆ. ಆ್ಯಂಡ್ ಸೆಮಿ ಅರಿಡ್ ಡೆಸರ್ಟ್ ಏರಿಯಾಸಲ್ಲಿ ಸೆಮಿ ಅರಿಡ್ ಕಂಡೀಷನ್ ಫಾರ್ಮೇಷನ್ ಆಗಿರುವಂಥದ್ದು. ಓಕೆನಾ, ಇಲ್ಲಿ ಸ್ಯಾಂಡಿ ಸಾಯಿಲ್, ದಿಸ್ ಈಸ್ ಪೂರ್ ಇನ್ ಆರ್ಗಾನಿಕ್ ಮ್ಯಾಟರ್ ಆ್ಯಂಡ್ ಸಮ್ ಡೆಸರ್ಟ್ಸ್ ಆರ್ ಲೈಕ್ ಆಲ್ಕಲೈನ್ ಅಂತ ಹೇಳಿದ್ರೆ OH ಮೈನಸ್ ಅಯಾನ್ಸ್ ಜಾಸ್ತಿ ಇದೆ. ರೆಡ್ ಸಾಯಿಲಲ್ಲಿ H+ ಅಯಾನ್ಸ್ ಜಾಸ್ತಿ ಡಾಮಿನೆನ್ಸ್ ಆಗಿರುತ್ತೆ. ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ ಅಸಿಡಿಕ್ ಇನ್ ನೇಚರ್ ಇರುತ್ತೆ. ಇದು ಬಂದು ಆಲ್ಕಲೈನ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಒನ್, ಏನೇನು ಮಿನರಲ್ಸು ಜಾಸ್ತಿ ಇದೆ? ದ ಫಾಸ್ಫೇಟ್ ಕಂಟೆಂಟ್ ವಿಚ್ ವಾಸ್ ಹೈ ಇನ್ ದಿಸ್ ಅಲ್ಯೂವಿಯಲ್ ಸಾಯಿಲ್. ಓಕೆ, ಸಿಮಿಲರ್ ಟು ದ ಅಲ್ಯೂವಿಯಲ್ ಸಾಯಿಲು. ಮತ್ತು ಕ್ರಾಪ್ಸು ಯಾವ್ದ್ಯಾವುದನ್ನು ಡೆಸರ್ಟ್ ಸಾಯಿಲಲ್ಲಿ ಗ್ರೋ ಮಾಡ್ಬೋದು ಅಂದರೆ ಬಾಜ್ರಾ, ಗಾರ್ ಮತ್ತು ಪಲ್ಸಸ್. ಓಕೆ, ಧಾನ್ಯಗಳನ್ನು ಇಲ್ಲಿ ಬೆಳೀತಾರೆ. ಓಕೆ, ಯಾಕೆ ಅಂತ ಹೇಳಿದ್ರೆ ಧಾನ್ಯಗಳಿಗೆ ರಿಕ್ವೈರ್ಡ್ ಅಮೌಂಟ್ ಆಫ್ ರೈನ್ಫಾಲು ಕಮ್ಮಿ ಬೇಕಾಗಿರುತ್ತೆ. ಆ ಕಾರಣಕ್ಕೋಸ್ಕರ ಇವುಗಳನ್ನು ಬೆಳೀತಾರೆ ಇಲ್ಲಿ ಡೆಸರ್ಟ್ ಸಾಯಿಲಲ್ಲಿ. ಮೇಜರ್ ಏನು ಅಂದರೆ ಇಲ್ಲೊಂದು ಪ್ರಾಬ್ಲಮ್ ಏನು ಅಂದರೆ ನೈಟ್ರೋಜನ್ ವೆರಿ ಲೋ ಇರುತ್ತೆ. ಓಕೆ, ನೈಟ್ರೋಜನ್ ಸಾಯಿಲು ತುಂಬ ಕಮ್ಮಿ ಇರುತ್ತೆ. ಸೊ ಆ ಕಾರಣದಿಂದ ನಾವು ಇಲ್ಲಿ ಸ್ವಲ್ಪ ಕ್ರಾಪ್ಸನ್ನು ಗ್ರೋ ಮಾಡೋದು ಕಷ್ಟ ಆಗುತ್ತೆ. ಫಾಸ್ಫೇಟ್ಸ್, ನೈಟ್ರೇಟ್ಸ್ ಮೇಕ್ ದಿಸ್ ಫರ್ಟೈಲ್, ಮಾಯಿಶ್ಚರ್ ಇಸ್ ಅವೈಲೇಬಲ್. ಇನ್ ಕೇಸ್ ಏನಾದರೂ ನಾವು ಆರ್ಗಾನಿಕ್ ಮ್ಯಾಟರನ್ನು ಆ್ಯಡ್ ಮಾಡಿದ್ರೆ ಡೆಸರ್ಟ್ ಸಾಯಿಲಲ್ಲಿ ಫಲವತ್ತತೆಯನ್ನು ಇನ್ಕ್ರೀಸ್ ಮಾಡುತ್ತೆ. ಅದರ್ ದೆನ್ ದಟ್ ಒನ್ ಮಿಲೆಟ್ಸು, ಮೇಜು, ಪಲ್ಸಸ್ಸು, ಬಾರ್ಲಿ, ಓಕೆ, ಈ ಕ್ರಾಪ್ಸನ್ನು ಗ್ರೋ ಮಾಡ್ಬೋದು. ಇಲ್ಲಿ ಒಂದು ಮ್ಯಾಪ್ ಕೊಟ್ಟಿದ್ದೀನಿ ಯಾವ್ಯಾವ ಸಾಯಿಲ್ ಎಷ್ಟು ಅಂತ. ಇದು ನಾವು ಕರ್ನಾಟಕದಲ್ಲಿ ಬಂದಾಗ ಕರ್ನಾಟಕ ಸಾಯಿಲ್ ಬಂದಾಗ ರೆಡ್ ಸಾಯಿಲ್ ನೋಡಿ ಜಾಸ್ತಿ ಇದೆ.
ಓಕೆ, ದಟ್ ವಾಸ್ ಮೋರ್ ದೆನ್ 50% ರೆಡ್ ಸಾಯಿಲು ಕರ್ನಾಟಕದಲ್ಲಿರೋದು. ಬ್ರೌನ್ ಫಾರೆಸ್ಟ್ ಸಾಯಿಲು, ಅಲ್ಯೂವಿಯಲ್ ಸಾಯಿಲು, ಗ್ರೀನ್ ಕಲರ್ ಅಲ್ಯೂವಿಯಲ್, ಬ್ಲ್ಯಾಕ್ ಸಾಯಿಲ್ ಇದು. ನೆಕ್ಸ್ಟ್ ಒಂದು ಸ್ಯಾಂಡಿ ಸಾಯಿಲು ಆ್ಯಂಡ್ ಅದರ್ ಸಾಯಿಲ್. ಓಕೆ, ಹೈಯೆಸ್ಟ್ ಬಂದು ಯಾವುದು ಕರ್ನಾಟಕದಲ್ಲಿ ಕೆಂಪು ಮಣ್ಣು, ರೆಡ್ ಸಾಯಿಲ್. ಓಕೆ, ಇಷ್ಟು ಸಾಯಿಲ್ಸ್. ಓಕೆ, ಮಣ್ಣಿನ ಬಗ್ಗೆ ಡಿಫ್ರೆಂಟ್ ಟೈಪ್ಸು ಮತ್ತು ಕ್ಯಾರೆಕ್ಟರಿಸ್ಟಿಕ್ಸು, ಯಾವ್ಯಾವ ಪೋಷಕಾಂಶಗಳ ಕೊರತೆ ಇದೆ ಅದರ ಬಗ್ಗೆ ನೋಡಿದಾಯಿತು. ನಾವು ಟೈಪ್ಸ್ ಆಫ್ ಕ್ಲೌಡ್ಸ್. ಓಕೆ, ಮೋಡಗಳು. ಮೋಡ ಎಷ್ಟು ಯಾವ ಬೇಸ್ಡ್ ಆನ್ ದರ್ ಹೈಟ್ ಮೋಡಗಳನ್ನು 3 ಥರ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಐ ಕ್ಲೌಡ್ಸು, ಮೀಡಿಯಂ ಕ್ಲೌಡ್ಸು, ಲೋ ಕ್ಲೌಡ್ಸು. ಓಕೆನಾ. ಐ ಕ್ಲೌಡ್ಸ್ ಅಂತ ಬಂದಾಗ ಸಿರಸ್ ಕ್ಲೌಡ್ಸ್ ಎಲ್ಲ ಐ ಕ್ಲೌಡ್ಸ್ ಆಗಿರುತ್ತೆ. ಜನರಲಿ ಇವು 16,500 ಹಿಡಿದು 45,000 ಫೀಟ್ವರೆಗೂ, ಅಡಿನಲ್ಲಿ ಹೇಳ್ತಾ ಇದ್ದೀನಿ ನಾನಿಲ್ಲಿ, 16,500 ಫೀಟ್ವರೆಗೂ ಕೂಡ ನಾನು ಅಲ್ಲಿಂದ ಹಿಡಿದು 45,000 ಫೀಟ್ವರೆಗೂ ಕೂಡ ಅಡಿವರೆಗೂ ಕೂಡ ಕಂಡುಬರುವಂತಹ ಮೋಡಗಳಿಗೆ ನಾವು ಐ ಕ್ಲೌಡ್ಸ್ ಅಂತ ಕರಿತೀವಿ. ಸಿರಸ್ ಕ್ಲೌಡ್ಸ್ ಅಂತ ಕರೀತಾರೆ. ಸಿರಸ್ ಕ್ಲೌಡ್ಸ್ ಏನು ಯಾವ ಥರ ಅಂತ ಹೇಳಿದ್ರೆ, ನೀವು ಚಳಿಗಾಲದಲ್ಲಿ ಈ ಆಕಾಶನ ನೋಡಿದಾಗ ನೀಲಿ ಮೋಡಗಳು ಏನು ಇರೋದಿಲ್ಲ. ಸೊ ಕೋಳಿ ರೆಕ್ಕೆ ಥರ ಪಾಚಿ ಥರ ಇರುತ್ತೆ. ಸೊ ಆ ಕ್ಲೌಡ್ಸ್ ಏನಂತ ಅದನ್ನು ನಾವೇನಂತ ಕರಿತೀವಿ, ಸಿರಸ್ ಕ್ಲೌಡ್ಸ್ ಅಂತ ಕರಿತೀವಿ. ಓಕೆ, ಮತ್ತೆ ಸ್ಟೇಟಸ್ ಕ್ಲೌಡ್ಸ್ ಅಂತ ಬಂದಾಗ ಉಲನ್ ರೂಪದಲ್ಲಿ, ಉಲನ್ ಈ ಒಂದು ಹುಲ್ಲನ್ನ ನಾವು ಕಾಟನನ್ನು ನಾವು ರೌಂಡ್ ಮಾಡಿದಾಗ ಯಾವ ಥರ ಕಾಣಿಸುತ್ತೆ ಅಂದರೆ, ಮಧ್ಯಾಹ್ನ ಒಂದು 2 ಗಂಟೆ 3 ಗಂಟೆಯಲ್ಲಿ ಕ್ಲೌಡ್ಸ್ ಕಾಣಿಸುತ್ತಲ್ವಾ, ದಪ್ಪದಾಗಿ ರೇಸ್ ಆಗ್ತಾ ಇರ್ತದೆ ಡ್ಯೂರಿಂಗ್ ದ ರೈನ್ ಬರೋದಕ್ಕೆ ಮುಂಚೆ. ಓಕೆನಾ, ಅದನ್ನು ನಾವು ಸ್ಟೇಟಸ್ ಕ್ಲೌಡ್ಸ್ ಅಂತ ಕರೀತಾರೆ. ರೈನ್ ಬೀರಿಂಗ್ ಕ್ಲೌಡ್ಸ್ಗೆ ನಿಂಬಸ್ ಕ್ಲೌಡ್ಸ್. ಈ 3 ಜ್ಞಾಪಕ ಇಟ್ಕೊಳ್ಳಿ. ಸಿರಸ್ ಅಂತ ಹೇಳಿ ಅಂದ ತಕ್ಷಣ ಇವು ಜನರಲ್ ಆಗಿ ವಿಂಟರ್ ಸೀಸನಲ್ಲಿ ಕಂಡು ಬರುವಂಥದ್ದು. ಜನರಲ್ ಆಗಿ ಯಾಕೆ ಅಂದರೆ ವಿಂಟರ್ ಸೀಸನಲ್ಲಿ ಕ್ಲೌಡ್ಲೆಸ್ ಕಂಡೀಷನ್ ಇರುತ್ತೆ. ಅಲ್ಲಿ ತುಂಬ ಎತ್ತರದಲ್ಲಿರೋದ್ರಿಂದ ಇವು ಕೆಳಗಡೆ ಇರೋ ಕ್ಲೌಡ್ಸ್ ಯಾವಾಗ ಅಬ್ಸೆಂಟ್ ಆಗಿರುತ್ತೆ, ಮೇಲೆ ಕ್ಲೌಡ್ಸ್ ನಮಗೆ ಐ ಕ್ಲೌಡ್ಸು ಕಾಣಿಸುತ್ತೆ. ಅದು ಕೋಳಿ ರೆಕ್ಕೆ ಥರ ಪಾಚಿಯಾಗಿ ಕಾಣಿಸ್ಕೊಳ್ಳುತ್ತೆ. ಅಲ್ಲಲ್ಲಿ ಪೈಂಟ್ ಮಾಡ್ದಂಗಿರುತ್ತೆ, ಕೋಳಿ ರೆಕ್ಕೆ ಥರ ಪೈಂಟ್ ಮಾಡ್ದಂಗಿರುತ್ತೆ. ಅದನ್ನು ನಾವು ಸಿರಸ್ ಕ್ಲೌಡ್ಸ್ ಅಂತ ಕರೀತಾರೆ. ಇವು ಐ ಕ್ಲೌಡ್ಸ್ ಅಂತ ಹೇಳ್ತೀವಿ. ಇದು ಲಾಸ್ಟ್ ಇಯರ್ ರಿಪೀಟ್ ಆಗಿದ್ದ ಕ್ವಶನ್. ಸಿರಸ್ ಕ್ಲೌಡ್ಸ್ ಆರ್ ಥಿನ್ ವೈಟ್ ಕ್ಲೌಡ್ಸ್, ದೇ ಕವರ್ಡ್ ಹೋಲ್ ಸ್ಕೈ ಲೈಕ್ ವೈಲ್. ದೀಸ್ ಕ್ಲೌಡ್ಸ್ ಆರ್ ಮೋಸ್ಟ್ ಕಾಮನ್ಲಿ ಸೀನ್ ಇನ್ ವಿಂಟರ್. ಈ ಕ್ಯಾರೆಕ್ಟರ್ ಕೊಟ್ಬಿಟ್ಟು ವಿಚ್ ಟೈಪ್ ಆಫ್ ಕ್ಲೌಡ್ ಇದು ಅಂತ ಕೇಳಿದ್ರು. ಓಕೆನಾ, ಸೊ ಅದನ್ನು ಆ್ಯಡ್ ಮಾಡಿದ್ದೀನಿ ಇಲ್ಲಿ. ಓಕೆ, ನೆಕ್ಸ್ಟ್ ಒನ್ ಸಿರೋಕ್ಯುಮುಲಸ್. ಇದೆಲ್ಲ ಕೂಡ ಸಿರಸ್ ಅಲ್ಲಿ ಮತ್ತೆ ಕ್ಲಾಸಿಫೈ ಆಗಿರುವಂಥ ಕ್ಲೌಡ್ಸ್. ಓಕೆ, ನೆಕ್ಸ್ಟ್ ಒನ್ ಮಿಡ್ ಲೆವೆಲ್ ಕ್ಲೌಡ್ಸ್. ಮಿಡ್ ಲೆವೆಲ್ ಕ್ಲೌಡ್ಸ್ ಅಂದರೆ ಆಲ್ಟೋಕ್ಯುಮುಲಸ್ಸು, ಆಲ್ಟೋಸ್ಟೇಟಸ್ಸು, ನಿಂಬೋಸ್ಟೇಟಸ್ಸು. ನಿಂಬೋಸ್ಟೇಟಸ್ ಅಂದರೆ ಇನ್ನು ಸ್ವಲ್ಪ ಕೆಳಗೆ ಬಂದಾಗ, ಇದು ಡಿಕ್ರೀಸಿಂಗ್ ಆರ್ಡರ್, ಮೇಲೆಯಿಂದ ಕೆಳಗಡೆ ಬರಬೇಕಾದ್ರೆ. ಫಾರ್ ಎಕ್ಸಾಂಪಲ್ಲು ಸಿರಸ್ ಕ್ಲೌಡ್ಸು 16,500 ಫೀಟ್ವರೆಗೂ ಬಂತು. ಇಲ್ಲಿ 23,000 ಫೀಟಿಂದ ಹಿಡಿದು ಕೆಳಗಡೆ ಬರಬೇಕಾದ್ರೆ 6,500 ಫೀಟು, 6,500 ಅಡಿವರೆಗೂ ಕೂಡ ಮಿಡ್ ಲೆವೆಲ್ ಕ್ಲೌಡ್ಸ್ ಅಂತ ಕರೀತಾರೆ. ಓಕೆನಾ. ಇಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಸ್ಟೇಟಸ್ ಕ್ಲೌಡ್ಸ್ ಜಾಸ್ತಿ ಇರುತ್ತೆ. ಕ್ಲೌಡ್ಸು ತುಂಬ ಫ್ಲಫಿ ರಿಪಲ್ಸ್ ಥರ ಕಾಣಿಸುತ್ತೆ. ಮತ್ತು ಕಾಟನ್ ಥರ ರೌಂಡ್ ಆಗಿ ಕ್ಲೌಡ್ಸ್ ಕಾಣಿಸ್ಕೊಳ್ಳುತ್ತೆ. ಓಕೆ, ಇದರಲ್ಲಿ ನಿಂಬೋಸ್ಟಾಟಸ್ ಮಾತ್ರ ಮಳೆ ಬರುವ ಕ್ಲೌಡ್. ಇದು ಏನು ಅಂದರೆ ಡಾರ್ಕ್ ಕಲರು, ಸ್ನೋ ಅಥವಾ ರೈನ್ಫಾಲ್ ಆಗಿ ಬರುತ್ತೆ. ಇಲ್ಲಿ ಏರಿಯಾಸಲ್ಲಿ ಸ್ನೋ ಮುಖಾಂತರ ಬರುತ್ತೆ ಮಳೆ, ಮತ್ತು ಪ್ಲೇನ್ ಏರಿಯಾಸಲ್ಲಿ ನಿಂಬಸ್ ಕ್ಲೌಡ್ಸಿಂದ ರೈನ್ಫಾಲ್ ಆಗಿ ಅಂದರೆ ವಾಟರ್ ಡ್ರಾಪ್ಲೆಟ್ಸ್ ಆಗಿ ಬರುವಂಥದ್ದು ನಿಂಬಸ್ ಕ್ಲೌಡ್ಸು. ಲೋ ಕ್ಲೌಡ್ಸ್ ವಾಸ್ ವೆರಿ ಇಂಪಾರ್ಟೆಂಟ್. ಇವೆರಡು ಕೂಡ ಹಾರಿಜಾಂಟಲ್ ಕ್ಲೌಡ್ಸು. ಮಿಡ್ ಲೆವೆಲ್ ಕ್ಲೌಡ್ಸು, ಹೈ ಲೆವೆಲ್ ಕ್ಲೌಡ್ಸು, ಹಾರಿಜಾಂಟಲ್ ಕ್ಲೌಡ್ಸು. ಇದು ವರ್ಟಿಕಲ್ ವಿಂಡ್ಸಿಂದ ಫಾರ್ಮೇಷನ್ ಆಗುವಂಥ ಕ್ಲೌಡ್ಸು, ಲೋ ಕ್ಲೌಡ್ಸು. ಇಲ್ಲಿ ಯಾವುದು ಅಂತ ಹೇಳಿದ್ರೆ ಕ್ಯುಮುಲೋ ನಿಂಬಸ್ಸು, ಕ್ಯುಮುಲೋ ನಿಂಬಸ್ ವಾಸ್ ದ ಮೋಸ್ಟ್ ರೈನ್ ಬಿಯರಿಂಗ್ ಕ್ಲೌಡ್ಸು. ಇಲ್ಲಿ ಏನು ಗೊತ್ತಾ, ಲೋ ಲೆವೆಲ್ ಕ್ಲೌಡ್ಸಲ್ಲಿ ಕೆಳಗಡೆ ಬರುವಂಥದ್ದು ಲೆಸ್ ದೆನ್ 6,500 ಮೀಟರ್, 6,500 ಅಡಿಗಿಂತ ಕೆಳಗಡೆ ಬಂತು ಅಂದರೆ, ಕೆಳಗಡೆ ಕ್ಲೌಡ್ಸ್ ಕಾಣಿಸ್ಕೊಂತು ಅಂದರೆ ಅದನ್ನು ನಾವು ಲೋ ಕ್ಲೌಡ್ಸ್ ಅಂತ ಕರೀತಾರೆ. ಇದಕ್ಕೆ ಎಕ್ಸಾಂಪಲ್ಲು ಸ್ಟ್ಯಾಟಸ್ ಬರುತ್ತೆ, ಕ್ಯುಮುಲೋ ನಿಂಬಸ್ ಬರುತ್ತೆ, ಸ್ಟ್ಯಾಟೋ ಕ್ಯುಮುಲಸ್ ಕ್ಲೌಡ್ಸ್ ಬರುತ್ತೆ. ಇದು ಮಳೆ ಭರಿತ ಮೋಡಗಳಾಗಿರುತ್ತದೆ. ರೈನ್ ಬಿಯರಿಂಗ್ ಕ್ಲೌಡ್ಸ್ ಅಂತ ಕರೀತಾರೆ. ಯಾವುದು ಲೋ ಕ್ಲೌಡ್ಸು. ಓಕೆನಾ.